ಸೊ ಮಧು, ನಾನು ಯಾವಾಗಾದ್ರೂ ಎನಿ ಕ್ವಶನ್ಸ್ ಅಂದ್ರೆ ನೀವು ಹೇಳಿ, ಪರವಾಗಿಲ್ಲ. Sure, sir, sure. Okay, we are live. Okay. Shall we start, Rohit ji? Yes. ದೇಶ ಪರಿಚಿತವಿಲ್ಲ, ಕಾಲದ ಪರಿಚಿತವಿಲ್ಲ, ಹಾರದೆ ಮರಿ ಹಕ್ಕಿ ತಾರಕ್ಕೆ ಬೀಸಿ, ನೀರಿಗಿಳಿಯದೆಯಂತೂ ಈಜು ಕಲಿಯುವುದೆಂತು, ವಿಜಯ ಸಾಹಸದಿಂದ ಮುದ್ದುರಾಮ. ಸಹೃದಯ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ತರಬೇತುದಾರರಿಗೆ ಯೂತ್ ಫಾರ್ ಸೇವಾ ಸಂಸ್ಥೆಯ ಮೂಲಕದಿಂದ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತೆ ವಂದನೆಗಳು. ಕರೋನಾ ಎಂಬ ಮಹಾಮಾರಿಯಿಂದ ನಮ್ಮ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ 2 ಹೊಡೆತ ಬಿದ್ದಿದೆ. ಮೊದಲನೇದಾಗಿ ಆರೋಗ್ಯ, ಎಲ್ರಿಗೂ ಗೊತ್ತಿರೋ ಹಾಗೆ, ಅಂಡ್ ಎರಡನೇದಾಗಿ ಬಹಳ ಮುಖ್ಯವಾಗಿ ಆರ್ಥಿಕತೆ. ಇದರ ಒಟ್ಟಿಗೆ ಈಗ ವಿದ್ಯಾರ್ಥಿಗಳ ತಲೆಯಲ್ಲಿ ಮೂಡುತ್ತಿರುವ ಪ್ರಶ್ನೆ ಏನಂದ್ರೆ, ಪರೀಕ್ಷೆ ಆಗ್ತಿಲ್ಲ ಒಂದು, ಎರಡನೇದಾಗಿ ಸಾಕಷ್ಟು ಕಂಪನಿಗಳು ಮುಚ್ಚೋಗ್ತಿದೆ. ಇಂಥ ಸಮಯದಲ್ಲಿ ನಮಗೆ ಕೆಲಸಕ್ಕೆ ಅವಕಾಶ ಸಿಗುತ್ತಾ, ನಮಗೆ ಬೇರೆ ಬೇರೆ ರೀತಿಯಲ್ಲಿ ಅವಕಾಶ ಸಿಗುತ್ತಾ ಅನ್ನೋ ಒಂದು ಯಕ್ಷ ಪ್ರಶ್ನೆ ಇದೆ. ವಿದ್ಯಾರ್ಥಿಗಳೇ, ಈ ನಿಟ್ಟಿನಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆ ವಿದ್ಯಾರ್ಥಿಗಳಿಗೋಸ್ಕರ ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ಉಂಟು ಮಾಡಿ, ಖಂಡಿತ ಅವಕಾಶ ಇದೆ, ಆದ್ರೆ ಆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಈ ಒಂದು ಸಮಯವನ್ನ ಶಾಪ ಅಂತ ಭಾವಿಸದೆ, ಈ ಸಮಯವನ್ನ ನಾವೊಂದು ಗಿಫ್ಟ್ ಅಂತ ಭಾವಿಸಿ ಇದನ್ನ ಸರಿಯಾಗಿ ಸದುಪಯೋಗ ಮಾಡಿಸ್ಕೊಂಡು ನಮ್ಮ ಕೌಶಲ್ಯಗಳಾಗಿರ್ಬೋದು, ಮತ್ತೆ ಆಪರ್ಚುನಿಟಿ ಇಲ್ಲ ಅಂತಲ್ಲ, ಮೊನ್ನೆ ತಾನೆ ಈಶ್ವರಪ್ಪನವರು ಕೂಡ ಹೇಳಿದ್ರು, ಈಗ ಇಲ್ಲ ಅಂದ್ರೂ 1,70,000 ನಾವು ಅವಕಾಶಗಳನ್ನಾದ್ರೂ ಮಾಡ್ಕೊಡ್ತೀವಿ ನಾವು ಕೆಲಸಕ್ಕೆ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಅವಕಾಶ ಇದೆ, ಆದ್ರೆ ಯಾರಿಗೆ ಅಂದ್ರೆ, ಯಾರಿಗೆ ಆ ಕೆಲಸಕ್ಕೆ ಬೇಕಾಗಿರೋ ಕೌಶಲ್ಯವನ್ನ ಸದೃಢವಾಗಿ ನಾವು ಸಂಪೂರ್ಣ ನಾವು ಅಳವಡಿಸ್ಕೊಳ್ತೀವಿ ಅಂತವ್ರು ಖಂಡಿತ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಯೂತ್ ಫಾರ್ ಸೇವಾ ಈ ಒಂದು ಸರಣಿ ಕಾರ್ಯಾಗಾರವನ್ನ ಈ ವೀಕ್ ಸರಣಿ ಕಾರ್ಯಾಗಾರವನ್ನ ಈಗ ಒಂದು 6 ದಿನವನ್ನ ಆಯೋಜನೆ ಮಾಡಿದೆ. ಈ 6 ದಿನ ನಿಮ್ಗೆ ಆಗ್ಲೇ ಮೆಸೇಜ್ ಬಂದಿರೋ ಹಾಗೆ ಉತ್ತಮವಾಗಿ CV ಹೇಗೆ ಬರೆಯೋದಾಗಿರ್ಬೋದು, ಒಂದು ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು, ಜೊತೆಗೆ ಇಂಟರ್ವ್ಯೂಗೆ ಹೋದಾಗ ಏನ್ ಇಂಟರ್ವ್ಯೂ ಫೇಸ್ ಮಾಡುವಂತ ಸ್ಕಿಲ್ ಏನಿರ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಮಯದಲ್ಲಿ ಕೆಲಸ ಸಿಕ್ತಿಲ್ಲ ಅನ್ನೋದಕ್ಕಿಂತ ನಮ್ಮ ಮೇಲೊಂದು ನಂಬಿಕೆ ಇದ್ರೆ ನಾವೇ ಯಾಕೊಂದು ಹೊಸ ಒಂದು ಸೃಷ್ಟಿಯನ್ನ ಮಾಡ್ಬೋದು ಉದ್ಯೋಗ ದೃಷ್ಟಿಯಿಂದ, ಒಂದು ಆಂಟ್ರಪ್ರನರ್ಶಿಪ್ ಸ್ಕಿಲ್, ಸ್ವ ಉದ್ಯೋಗ ಪ್ರಾರಂಭ ಮಾಡೋದು, ಜೊತೆಗೆ ಈ ಸಮಯವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಆರ್ಥಿಕತೆಯನ್ನ ಮೇಲೆತ್ತಲಿಕ್ಕೆ ನೀವು ಎಲ್ರೂ ಸೇರಿ ಇವಾಗೇನು ಸಮಯವನ್ನ ನಾವು ಈ ಹಿಂದೆ ದಬ್ಬಿದ್ದೀವಿ, ಅದನ್ನ ಹೆಚ್ಚು ಇನ್ನ ಪ್ರತಿದಿನ 2 ಗಂಟೆ 4 ಗಂಟೆ ಎಲ್ಲ ಮುಗಿದ ನಂತರ ಮಾಡೋದ್ರ ಮೂಲಕ ಆ ಸಮಯವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮತ್ತೆ ನಮ್ಮ ರಾಷ್ಟ್ರವನ್ನ ಮೇಲೆತ್ಬೋದು. ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ, ಬಿಕಾಸ್ ಯೂತ್ ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ಸೊ ಹಾಗಾಗಿ ಯುವಕರು ಮನ್ಸ್ಪಟ್ರೆ ಪ್ರತಿಯೊಂದನ್ನು ಬದಲು ಮಾಡ್ಬೇಕು. ಸೊ ಎಲ್ಲಾ ಜವಾಬ್ದಾರಿ ನಿಮ್ಮ ಮೇಲೆ ಇರುವ ಕಾರಣದಿಂದ ಈ ಒಂದು ಕಾರ್ಯಕ್ರಮ ನಿಮಗೋಸ್ಕರ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಒಂದು ವಿನಂತಿ ಏನಂದ್ರೆ, ದಯವಿಟ್ಟು 6 ದಿನಗಳು ಕೂಡ ಇಡೀ ಕಾರ್ಯಕ್ರಮವನ್ನ ನೋಡಿ. ಇದು ಕೇವಲ ಇವತ್ತು ಕಾರ್ಯಕ್ರಮ ಮಾಡಿ ನಿಲ್ಲಿಸುವಂತದಲ್ಲ, ನಿಮ್ಮೊಟ್ಟಿಗೆ ನಾವು ಸದಾ ಇರ್ತೀವಿ. ಮತ್ತೆ ನಮ್ಮ ಟ್ರೈನರ್ ಅವಕಾಶ ಇದೆ ನೋಡಿ. ಒಂದು ಹಕ್ಕಿ, ನಾನು ಒಂದು ಪದ್ಯ ಹೇಳಿದೆ, ಅದು ಒಂದು ದೇಶ ಕಾಲ ಪರಿಚಿತ ಇಲ್ಲ ಅಂದ್ರೂ ಕೂಡ ತನ್ನ ರೆಕ್ಕೆಯನ್ನ ಬಿಚ್ಚಿ ಅದು ತನ್ನ ಹೊರಗಡೆ ಹಾರಿ ಹೋಗುತ್ತೆ. ಸೊ ಈ ರೀತಿ ನಾವು ಕೂಡ ಮುಂದೆ ಬಂದು ಏನಾದ್ರು ಮಾಡ್ಬೇಕು. ಸೊ ನಮ್ಗೆಲ್ಲ ಅವಕಾಶ ಮಾಡ್ಕೊಳ್ಳಿಕ್ಕೆ, ನಮಗ್ ಬೇಕಾಗಿರೋ ಸ್ಕಿಲ್ಸ್ ಅನ್ನ ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಇವತ್ತು ಶ್ರೀ ಅಶ್ವಥ್ ರಾಮಯ್ಯ ಸರ್ ಇದ್ದಾರೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದ ನಂತರ ನಿಮ್ಗೆ ಇನ್ನ 1-to-1 ಇಂಟ್ರಾಕ್ಷನ್ ಆಗಿರ್ಬೋದು, ಅದಕ್ಕೋಸ್ಕರ ಸುಮಾರು ಜನ ಟ್ರೈನರ್ಸ್ ಈ ಕಾರ್ಯಕ್ರಮ ನೋಡ್ತಿದ್ದಾರೆ. ನಿಮ್ಗೆ ಬೆನ್ನೆಲುಬಾಗಿ ನಾವು ಸದಾ ಇದ್ದೀವಿ. ಸೊ ನೀವು ನಮ್ಮನ್ನ ಬಳಸ್ಕೊಳ್ಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ 6 ದಿನ ನೋಡಿ ಇದನ್ನ ಉಪಯೋಗಿಸ್ಕೊಂಡು ನಮ್ಮನ್ನ ಯಾವುದೇ ಸಮಯದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ 1-to-1 ಕೂಡ ನಾವು ಜೋಡಿಸ್ಕೊಡ್ತೀವಿ ಅಂತ ಮೊದಲನೇದಾಗಿ ಹೇಳ್ತಾ, ಸೊ ಸರ್ ಅನ್ನ ಪರಿಚಯ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಶೇಷ ಸೂಚನೆ, ನೀವು ಫೇಸ್ಬುಕ್ ಅಲ್ಲಿ ಕಮೆಂಟ್ ಸೆಷನ್ ಅಲ್ಲಿ ನೀವು ಏನೇ ಪ್ರಶ್ನೆ ಬಂದ್ರು ಕೂಡ ನೀವು ಅಲ್ಲಿ ಕಮೆಂಟ್ ಮಾಡಿದ್ರೆ ನಾವ್ ಅದನ್ನ ಓದಿ ಸರ್ ತಿಳಿಸ್ತೀವಿ. ಸರ್ ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತಾರೆ. ಜೊತೆಗೆ ಸರ್ ಪರಿಚಯ ಮಾಡ್ಕೊಡೋದು ನನ್ನ ಭಾಗ್ಯ ಅಂತ ಇಷ್ಟಪಡ್ತೀನಿ. ಮತ್ತೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಿರೋದು ನಮ್ಗೆ ಎಲ್ರಿಗೂ ಕೂಡ ಬಹಳ ಉಪಯೋಗಕಾರಿಯಾಗಿದೆ. ವಿ ಅಶ್ವಥ್ ರಾಮಯ್ಯ ಸರ್ ಅಂತ ಅವರು BE ಮೆಕ್ಯಾನಿಕಲ್ ಪದವೀಧರರು. ಅದಾದ ನಂತರ ಸುಮಾರು 20 ವರ್ಷಗಳ ಕಾಲ ಅವರು ಎಕ್ಸಿಕ್ಯೂಟಿವ್ ಆಗಿ MS ವಿಡಿಯಾ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗದು ಕೆನ್ನಾ ಮೆಟಲ್ ಅನ್ನೋ ಒಂದು ಸಂಸ್ಥೆಯಾಗಿ ಬದಲಾಗಿದೆ. ಇದಾದ ನಂತರ ಅವ್ರಿಗೆ
ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಸಾಕಷ್ಟು ಆಸಕ್ತಿ ಇತ್ತು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಟ್ರೈನಿಂಗ್ಸ್ ಅನ್ನ ಮಾಡ್ತಿದ್ರು. 1995ರಲ್ಲಿ ಸ್ವತಃ ಅವರೇ ಯುನಿಕ್ ಕನ್ಸಲ್ಟೆನ್ಸ್ ಅಂತ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿದ್ರು. ಅದರಲ್ಲಿ ಸಾಕಷ್ಟು ಜನ ಟ್ರೈನರ್ಸ್ ಅನ್ನ ರೆಡಿ ಮಾಡಿದ್ದಾರೆ. ಸೊ ಸುಮಾರು ಅವ್ರದೇ ಆದಂತ ಒಂದು ಒಳ್ಳೆ ಉತ್ತಮವಾದ ಒಂದು 8ರಿಂದ 10 ಜನರ ತಂಡ ಇದೆ. ಇಷ್ಟು ತಂಡ ಸೇರಿ ಕಳೆದ ಒಂದು 25 ವರ್ಷಗಳಿಂದ ಸಾಕಷ್ಟು ಕಾಲೇಜ್ಗಳಲ್ಲಿ ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಪ್ರಸಿದ್ಧ ಕಾಲೇಜಾದ RV BMS ಇಂದ ಹಿಡಿದು ಸುಮಾರು 50ರಿಂದ 100ಕ್ಕೂ ಹೆಚ್ಚು ಕಾಲೇಜ್ಗಳಲ್ಲಿ ಅವರು ತರಬೇತಿಯನ್ನ ನೀಡಿದ್ದಾರೆ. ಅವ್ರಿಗೆ ಇಡೀ ಭಾರತದಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವ್ರಿಗೆ ಸದಾಕಾಲ ಸಹಾಯಕ್ಕೆ ಕೋರ್ತಾನೆ ಇರ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಅವರು 4 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಪೊರೇಟ್ಸ್ ಗಳಿಗೆ ಟ್ರೈನಿಂಗ್ ಅನ್ನ ನೀಡಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಕಂಪನಿಗಳಿಗೆ ಟ್ರೈನಿಂಗ್ ಅನ್ನ ನೀಡಿದ್ದಾರೆ. ಕೇವಲ ಭಾರತ ಅಷ್ಟೇ ಅಲ್ಲದೆ ಅವರು ಸಿಂಗಾಪುರ್ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು, ಕಟಾರ್ ಆಗಿರ್ಬೋದು, ಸೊ ಇದೇ ರೀತಿ ಮಾಲ್ಡೀವ್ಸ್, ಕುವೈಟ್, ಹೀಗೆ ಪಟ್ಟಿಯನ್ನ ಹೇಳ್ತಾ ಹೋದ್ರೆ ಅವರ ಪಟ್ಟಿ ಉದ್ದ ಇದೆ. ನಿಮ್ಗೆ ಚಿಕ್ಕದಾಗಿ ಹೇಳೋದಾದ್ರೆ ಸೊ ಈ ರೀತಿ ಕಾರ್ಪೊರೇಟ್ಸ್ ಗಳಿಗೂ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಉಪಯೋಗ ಏನಂದ್ರೆ ನೋಡಿ, ಕಾರ್ಪೊರೇಟ್ ಫೀಲ್ಡ್ ಅನ್ನು ನೋಡಿದ್ದಾರೆ, ಜೊತೆಗೆ ಸ್ಟೂಡೆಂಟ್ಸ್ ಅನ್ನು ನೋಡಿದ್ದಾರೆ. ಕಾರ್ಪೊರೇಟ್ ಅವ್ರಿಗೆ ಎಂತ ಸ್ಟೂಡೆಂಟ್ಸ್ ಬೇಕು ಅನ್ನೋ ಮೈಂಡ್ ಸೆಟ್ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದ್ದಾರೆ. ಸೊ ಇವರನ್ನ ಬಿಟ್ರೆ ಬಹುಶಃ ಈ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ನಮ್ಗೆ ಬೇರೆ ವ್ಯಕ್ತಿ ಸೂಕ್ತ ಅಂತ ಅನ್ಸಿರ್ಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಇದು ಹೇಳೋದಾದ್ರೆ ಇಂಡಸ್ಟ್ರಿ ಫೀಲ್ಡ್ ಅಲ್ಲಿ ಅಂತೂ ಕೂಡ ಅವರು ಮ್ಯಾನೇಜರ್ಸ್ ಇಂದ ಹಿಡಿದು HR ತನಕ ಆಗಿರ್ಬೋದು, ನಾವು IT ಸಾಫ್ಟ್ವೇರ್ ಇಂದ ಹಿಡಿದ್ಬಿಟ್ಟು ಮೆಕ್ಯಾನಿಕಲ್ ಹಾರ್ಡ್ವೇರ್ ತನಕ ಆಗಿರ್ಬೋದು, ಸೊ ಇದೇ ರೀತಿಯಲ್ಲಿ ಹೋಟೆಲ್ ಮ್ಯಾನೇಜ್ ಇಂದ ಹಾಸ್ಪಿಟಲ್ ಆಗಿರ್ಬೋದು, ಫುಡ್ ಪ್ರಾಸೆಸ್ ಇಂದ ಅಗ್ರಿಕಲ್ಚರ್, ಗೌರ್ಮೆಂಟ್ ಸೆಕ್ಟರ್ಸ್ ಇಂದ NGOs, BPOs, ಏವಿಯೇಷನ್, ಟೆಲಿಕಾಂ, ಬ್ಯಾಂಕಿಂಗ್, ಸೊ ಈ ರೀತಿ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲಾ ರೀತಿಯ ಅವರು ನೌಕರರಿಗೆ ತರಬೇತಿ ನೀಡಿದ್ದಾರೆ. ಜೊತೆಗೆ ಅವರು ಸಾಕಷ್ಟು ಪತ್ರಿಕೆಗಳಲ್ಲಿ ತಮ್ಮ ಆರ್ಟಿಕಲ್ಸ್ ಅನ್ನ ಬರೆದಿದ್ದಾರೆ. ಮತ್ತು ಪ್ರಿಂಟ್ ಮೀಡಿಯಾಲಂತೂ ಬಹುಶಃ ಕೆಲವರಿಗೆ ಅವರ ಮುಖದರ್ಶನ ಆದ ನಂತರ ಅವರನ್ನ ಕೆಲವರು ನೋಡಿರ್ತೀರಾ, ಸಾಕಷ್ಟು ಟಿವಿ ಚಾನೆಲ್ಗಳ ಬಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಟಾಪಿಕ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಅವ್ರದ್ದು ವಿಶೇಷವಾಗಿ ಒಂದು ಸಾಕಷ್ಟು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಪೇರೆಂಟ್ಸ್ ಇಂದ ಹಿಡಿದು ನಮ್ಮ ಸ್ಟೂಡೆಂಟ್ಸ್ ಗೆ ಅಂತ ಹೇಳೋದಾದ್ರೆ ಫಾರ್ಮುಲಾ ಫಾರ್ ಸಕ್ಸಸ್ ಬಹಳ ಪ್ರಸಿದ್ಧವಾದಂತ ಪುಸ್ತಕ. ಸೊ ಇದೇ ರೀತಿ ಎ ಸೆಲೆಬ್ರೇಷನ್ ಕಾಲ್ಡ್ ಲೈಫ್ ಅಂತ, ಎಲ್ರಿಗೂ ಸೆಲೆಬ್ರೇಷನ್ ಫಾರ್ ಲೈಫ್ ಅಂತ, ಜೊತೆಗೆ ರೋಡ್ ಮ್ಯಾಪ್ ಫಾರ್ ಸಕ್ಸಸ್ ಅಂತಾನು ಕೂಡ ಬರೆದಿದ್ದಾರೆ. ಇನ್ನೂ ಹೇಳಬೇಕು ಅಂದ್ರೆ ಅವರು ಬಹಳ ಚೆನ್ನಾಗಿ ಡ್ರಾಮಾ ಡ್ಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸಾಕಷ್ಟು ಕಂಪನಿಗಳಿಗೆ ಕಂಪನಿ ಸಾಂಗ್ಸ್ ಆಗಿರ್ಬೋದು, ಮತ್ತೆ ಡ್ರಾಮಾಗಳ ಮೂಲಕ ಸಾಕಷ್ಟು ಅವೇರ್ನೆಸ್ ಮಾಡಿದ್ದಾರೆ. ಇನ್ನೂ ಹೆಚ್ಚು ಹೇಳ್ಬೇಕಂದ್ರೆ ನಮ್ಮ ಸರ್ ಒಳ್ಳೆ ಕವಿಯೂ ಕೂಡ, ಬಹುಶಃ ಒಂದೆರಡು ಕವಿತೆಯನ್ನು ಕೂಡ ಕೇಳ್ತೀವಿ ಅಂತ ಕಾಣುತ್ತೆ. ಸುಮಾರು 150ಕ್ಕೂ ಹೆಚ್ಚು ಸಣ್ಣ ಸಣ್ಣ ಕವಿತೆಗಳು ಬರೆದಿದ್ದಾರೆ. ಕೊರೋನಾ ಮೇಲೂ ಕೂಡ ಒಂದು 3-4 ಕವಿತೆಯನ್ನ ಬರೆದಿದ್ದಾರೆ. ಇನ್ನೂ ಹೇಳೋದಾದ್ರೆ ನನಗೆ ಬಹಳ ಇಷ್ಟ ಆಗೋದು, ಅವರು ಒಂದು ಯೋಗ ಟ್ರೈನರ್ ಕೂಡ. ಸಾವಿರಾರು ಜನ ಯೋಗ ಶಿಕ್ಷಕರನ್ನ ಸಿದ್ಧ ಮಾಡಿದ್ದಾರೆ. ಜೊತೆಗೆ ನೆನಪಿರ್ಲಿ ವಿದ್ಯಾರ್ಥಿಗಳೇ, ಅವರು ಸತತ 50 ವರ್ಷಗಳಿಂದ ಕಾಲ ಯೋಗ ಅಭ್ಯಾಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿದಿನ ಬೆಳಗ್ಗೆ ಅವರು ಹೇಳುವಂತ ಸಮಯ ಎಷ್ಟಂತ ಕೇಳಿದ್ರೆ 3:45ಗೆ ಎದ್ದು ಎಲ್ಲ ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಸಮಾಜದ ಕಳಕಳಿ ದೃಷ್ಟಿಯಿಂದ ಅವರು ಉಚಿತವಾಗಿ ಸಾಕಷ್ಟು ವೃದ್ಧಾಶ್ರಮಕ್ಕಾಗಿರ್ಬೋದು, ಅದೇ ರೀತಿ ಅನಾಥಾಶ್ರಮ ಮತ್ತು ಸರ್ಕಾರಿ ನೌಕರರಿಗೆ ಮತ್ತು ಸುಮಾರು ಸಮಾಜ ಸೇವೆಯ ಕಾರ್ಯಕರ್ತರಿಗೆ ಉಚಿತವಾಗಿ ಟ್ರೈನಿಂಗ್ ಅನ್ನ ನೀಡ್ತಾ ಬಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಸರ್ ಕೂಡ ನಮಗೆ ಕಾರ್ಯಕ್ರಮವನ್ನ ನಡೆಸ್ಕೊಡೋರಿದ್ದಾರೆ. ಸೊ ಎಲ್ರು ಕೂಡ ಈ ಒಂದು ಸರ್ ನಿಂದ ಎಷ್ಟಾಗತ್ತೆ ಅಷ್ಟು ಮಾಹಿತಿಯನ್ನ ತಗೊಳ್ಳಿ. ಏನೇ ಪ್ರಶ್ನೆ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಶ್ವತ್ಥರಾಮಯ್ಯ ಸರ್, it's all yours now. ಎಲ್ರಿಗೂ ನಮಸ್ಕಾರ. ಸೊ ಮಧುಸೂದನ್ ಅವರು ನನ್ನ ಮೇಲೆ ಕೆಲವು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಪ್ರಧಾನವಾಗಿ ಇದು 6 ದಿನಗಳ ಒಂದು ಕಾರ್ಯಕ್ರಮ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಟು ರೈಟ್ CV. ಒಂದು CV ಅನ್ನೋದನ್ನ ಹೇಗೆ ಬರೆಯೋದು, ಒಂದು ಎಫೆಕ್ಟಿವ್ ಆಗಿ, ಅಪೀಲಿಂಗ್ ಆಗಿ, ಅಟ್ರಾಕ್ಟಿವ್ ಆಗಿ CV ನ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಇವತ್ತಿರುತ್ತೆ. ಇಂಟರ್ವ್ಯೂ ಫೇಸ್ ಮಾಡೋದು ಹೇಗೆ ಅನ್ನೋದು ನಾಳೆ ಇರುತ್ತೆ. ಸೊ ಈ ರೀತಿ ಒಬ್ಬ ವಿದ್ಯಾರ್ಥಿ ಒಂದು ಎಂಪವರ್ ಮಾಡಬೇಕು, ಕೆಲಸ ಸಿಗ್ಬೇಕಂದ್ರೆ ಏನ್ ಮಾಡಬೇಕು, ಅಥವಾ ಮಧುಸೂದನ್ ಹೇಳಿದಾಗೆ ಸ್ವಂತ ಕಂಪನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಈ ಕಾರ್ಯಾಗಾರದಲ್ಲಿ ನಾವು ತಿಳ್ಕೊ. ಫಸ್ಟ್ ಆಫ್ ಆಲ್ CV ಎಷ್ಟು ಮುಖ್ಯ ಅಂತ ನಾವು ತಿಳ್ಕೊಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ಕೋಟ್ಯಾಂತರ ರೂಪಾಯಿದು ವಜ್ರ ವೈಡೂರ್ಯ ಇದೆ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್, ಮತ್ತು ಅದಕ್ಕೆ ಒಂದು ಬಾಗಿಲಿದೆ, ಬಾಗಿಲಿಗೆ ಲಾಕ್ ಆಗ್ಬಿಟ್ಟಿದೆ. ನಾವು ಒಳಗಡೆ ಎಷ್ಟು ಬೆಲೆ ಬಾಳುವ ವಜ್ರ ವೈಡೂರ್ಯಗಳು ಇದ್ರೂ ಕೂಡ ಆ ಬಾಗಿಲಿನ ತೆಗೀದೆ ನಾವು ಒಳಗಡೆ ಹೋಗಕ್ಕಾಗೋದಿಲ್ಲ.
ಆ ಥರ ನಮಗೆ ಒಳ್ಳೆ ಕೆಲಸ ಸಿಕ್ಕಬೇಕು ಅಂತ ಎಂಥ ಒಳ್ಳೆ ಕೆಲಸ ಒಳಗಡೆ ಇದ್ರೂ ಈ ಸಿ ವಿ ಅನ್ನೋ ಲಾಕ್ ನಾವು ಓಪನ್ ಮಾಡಿದ್ರೇನೆ ನಾವು ಒಳಗಡೆ ಹೋಗೋಕ್ಕಾಗುತ್ತೆ. ಬಿಕಾಸ್ ಸಿ ವಿ ಈಸ್ ದ ಓನ್ಲಿ ಥಿಂಗ್, ದ ಫಸ್ಟ್ ಇಂಪ್ರೆಷನ್ ವಿಚ್ ದಿ HR ಆರ್ ಅದರ್ ಪೀಪಲ್ ಗೆಟ್ ಅಬೌಟ್ ದ ಕ್ಯಾಂಡಿಡೇಟ್. ಯಾಕಂದ್ರೆ HR ಅವರಾಗ್ಲಿ ಬೇರೆಯವರಾಗ್ಲಿ ದೇ ವುಡ್ ನಾಟ್ ಹವ್ ಸೀನ್, ನಿಮ್ಮನ್ನು ನೋಡಿರೋದಿಲ್ಲ, ನೀವು ಹೇಗಿದ್ದಾರೆ ಅಂತ ಗೊತ್ತಿರೋದಿಲ್ಲ, ಯುವರ್ ಸ್ಟ್ರೆಂಗ್ಸ್ ಅಂಡ್ ವೀಕ್ನೆಸ್ ಗೊತ್ತಿರೋದಿಲ್ಲ, ಫಿಸಿಕಲಿ ನಿಮ್ಮ ಜೊತೆ ಮಾತಾಡಿರೋದಿಲ್ಲ. ಹಾಗಾದ್ರೆ ಅವರಿಗೆ ಏನಾದರೂ ಒಂದು ಈ ವ್ಯಕ್ತಿನ ನಾನು ಇಂಟರ್ವ್ಯೂ ಕರಿಬೋದು ಅಥವಾ ಕರಿಬಾರ್ದು ಅಂತ ಯಾವ ಆಧಾರದ ಮೇಲೆ ಅವ್ರು ತಿಳ್ಕೊಳ್ತಾರೆ? ಇಟ್ಸ್ ಓನ್ಲಿ ಬೇಸ್ಡ್ ಆನ್ ಯುವರ್ ಸಿ ವಿ. ಆದ್ರಿಂದ ಸಿ ವಿ, ಅದನ್ನು ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದ್ರೆ, ಸಿ ವಿ ಒಂಥರ ಪಾಸ್ಪೋರ್ಟ್ ತರ. ಆ ಸಿ ವಿ ಸರಿಯಾಗಿದ್ರೇನೆ ಅವ್ನು ನಮಗೆ ಇಂಟರ್ವ್ಯೂ ಅದು ಒಂದು ಆಫರ್ ಲೆಟರ್ ಬರುತ್ತೆ. ದೇರ್ಫೋರ್ ಸಿ ವಿ ಎಫೆಕ್ಟಿವ್ ಆಗಿ ಬರಿಬೇಕು, ಅಟ್ರಾಕ್ಟಿವ್ ಆಗಿ ಬರಿಬೇಕು ಅನ್ನೋದು ಅದೊಂದು ಕಲೆ. ಅದ್ರ ಬಗ್ಗೆ ನಾವು ಈಗ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಇನ್ನೊಂದು ಪಾಯಿಂಟ್ ಹೇಳಬೇಕು. ಈಗ ಸಪೋಸ್ ದೇರ್ ಅಬೌಟ್ 20-30 ಪೇಷಂಟ್ಸ್ ಇದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಕಾಯಿಲೆ ಇರುತ್ತೆ ಅಂತ ಇಟ್ಕೊಂಡು, ಈಗ ಡಾಕ್ಟರು ಎಲ್ರಿಗೂ ಒಂದೇ ಮೆಡಿಸನ್ ಕೊಡೋಕ್ಕಾಗುತ್ತಾ? ನಾಟ್ ಅಟ್ ಆಲ್. ಹಿ ವಿಲ್ ಗಿವ್ ದ ಮೆಡಿಸನ್ ವಿಚ್ ಈಸ್ ಸೂಟಬಲ್ ಫಾರ್ ದ ಡಿಸೀಸ್. ಸೊ ಯಾವ ವ್ಯಕ್ತಿಗೆ ಏನು ರೋಗ ಇದೆಯೋ, ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಸರಿಯಾಗಿ ಡಾಕ್ಟರ್ ಮೆಡಿಸನ್ಸ್ ಕೊಡ್ತಾರೆ. ನಾರ್ಮಲಿ ಮಾಡೋ ಕೆಲವು ಮಿಸ್ಟೇಕ್ಸ್ ಏನಂದ್ರೆ, ಸ್ಟೂಡೆಂಟ್ಸು ಒಂದು ಸಿ ವಿ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡ್ಬಿಟ್ಟು ಎಲ್ಲ ಕಂಪನಿಗಳಿಗೂ ಅದೇ ಸಿ ವಿ ಕಳಿಸ್ತಾ ಇರ್ತಾರೆ. ಕೆಲವು ಬುದ್ಧಿವಂತರು ಹುಷಾರಾಗಿರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಆ ಸಿ ವಿ ಒಂದು ಕಾಮನ್ ಆಗಿರೋದ್ರಿಂದ ಕೆಲಸಗಳು ಬೇರೆ ಬೇರೆ ಇರೋದ್ರಿಂದ, ಜಾಬ್ ಡಿಸ್ಕ್ರಿಪ್ಷನ್ ಬೇರೆ ಇರುತ್ತೆ, ಜಾಬ್ ಪ್ರೊಫೈಲ್ ಬೇರೆ ಇರುತ್ತೆ, ಇಂಡಸ್ಟ್ರಿ ಬೇರೆ ಇರುತ್ತೆ, ಇಂಡಸ್ಟ್ರಿ ಸೆಕ್ಟರ್ ಬೇರೆ ಇರುತ್ತೆ. ಸೊ ಒನ್ ಸಿ ವಿ ಕೆನಾಟ್ ಸೂಟ್ ಎವ್ರಿಥಿಂಗ್. Other, the first thing we need to understand is that CV should be customized for 2 things. ಎರಡು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು CV ಬರೀಬೇಕು. ಒಂದು, ಆ ಇಂಡಸ್ಟ್ರಿ ಯಾವ ಸೆಕ್ಟರ್ ಇಂದ ಇದೆ, ಅಂದ್ರೆ ಅದು ಇಂಜಿನಿಯರಿಂಗ್, ಫಾರ್ಮಸ್ಯೂಟಿಕಲ್, ಹೋಟೆಲ್ ಅಥವಾ ರಿಟೇಲ್. ಸೊ ಒಂದು, ಫ್ರಮ್ ವಿಚ್ ಸೆಕ್ಟರ್ ದಟ್ ಇಂಡಸ್ಟ್ರಿ ಇಸ್. ನಂಬರ್ 2, ಆ ಪೊಸಿಷನ್ ಏನು. ನೋಡಿ, ಈಗ ಸೇಲ್ಸ್ಮನ್ ಪೊಸಿಷನ್ಗೆ ಬರೀಬೇಕು ಅಂದ್ರೆ CV ಒಂಥರ ಇರಬೇಕು. ಅದೇ ಫ್ರಂಟ್ ಆಫೀಸಲ್ಲಿ ನಾವೇನೋ ಅಪ್ಲೈ ಮಾಡ್ತಾ ಇದ್ದೀವಿ ಅಂದ್ರೆ ಅದೊಂಥರ ಇರಬೇಕು. ಅದೇ ಫಾರ್ ಎಕ್ಸಾಂಪಲ್ ಬೇರೆ ಏನೋ ಆಫೀಸ್ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ ಆಪರೇಷನ್ಸ್ಗೆ ಅಂದ್ರೆ ಬೇರೆ ಥರ ಇರಬೇಕು. ಸೊ ಆದ್ರಿಂದ ಫಸ್ಟ್ ಆಫ್ ಆಲ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಆ ಇಂಡಸ್ಟ್ರಿ ಸೆಕ್ಟರ್ ಏನು. ನಂಬರ್ 2, ಆ ಜಾಬಿನ ರಿಕ್ವೈರ್ಮೆಂಟ್ಸ್ ಏನು. ಇವೆರಡನ್ನ ಸೇರಿಸ್ಕೊಂಡು ಯೋಚನೆ ಮಾಡಿ ನಾವು ಸಿ ವಿನ ಕಸ್ಟಮೈಸ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಆ ಇಂಡಸ್ಟ್ರಿ ಬಗ್ಗೆ ಅಥವಾ ಆ ಜಾಬ್ ಬಗ್ಗೆ ನಮ್ಗೆ ಎಲ್ಲಿ ಮಾಹಿತಿ ಸಿಕ್ಕುತ್ತೆ? ದ ಈಸಿಯೆಸ್ಟ್ ವೇ ಟು ಗೆಟ್ ದಟ್ ಇನ್ಫಾರ್ಮೇಶನ್ ಈಸ್ ಬೈ ವಿಸಿಟಿಂಗ್ ದಿ ವೆಬ್ಸೈಟ್. ಬಿಕಾಸ್ ವೆಬ್ಸೈಟ್ ಅಲ್ಲಿ ಆ ಕಂಪನಿಯ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಅಲ್ಲಿ ಆ ಕಂಪನಿ ಏನ್ ಪ್ರಾಡಕ್ಟ್ಸ್ ಮಾಡ್ತಾರೆ ಅಥವಾ ಸರ್ವಿಸ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾರೆ ಅವರು, ಅವ್ರ ಬ್ರಾಂಚಸ್ ಏನಿದೆ, ಅವ್ರ ಸೇಲ್ಸ್ ಟರ್ನ್ ಓವರ್ ಎಷ್ಟು, ಯಾರು ಪ್ರಮೋಟರ್ಸ್ ಆ ಕಂಪನಿಗೆ, ಎಲ್ಲೆಲ್ಲಿ ಅವ್ರ ಆಪರೇಷನ್ಸ್ ಇದೆ, ಬರೀ ಇಂಡಿಯಾದಲ್ಲಿ ಇದೆಯಾ ಹೊರಗಡೆನೂ ಇದೆಯಾ, ಈ ರೀತಿ ಆ ಡೀಟೇಲ್ಸ್ ಎಲ್ಲಾನು ನಾವು ನೋಡಿಕೊಂಡು ನಾವು ಮಾಡೋ ಸಿ ವಿ, ನಾವು ಬರೆಯೋ ಸಿ ವಿ ಅದಕ್ಕೆ ಅನುಗುಣವಾಗಿರ್ಬೇಕು. ನಂಬರ್ 2, ಜಾಬ್ ಪ್ರೊಫೈಲ್ದು ಡೀಟೇಲ್ಸ್ ಎಲ್ಲಿ ಸಿಕ್ಕುತ್ತೆ? ಜಾಬ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸಿಕ್ಕುತ್ತೆ, ಅಥವಾ ಏನಾದರೂ ಪೋರ್ಟಲ್ ಹೇಳಿದ್ರೆ ಪೋರ್ಟಲ್ ಇಂದ ಸಿಕ್ಕುತ್ತೆ, ಅಥವಾ ನೀವು ಥ್ರೂ ರಿಕ್ರೂಟ್ಮೆಂಟ್ ಕನ್ಸಲ್ಟೆನ್ಸಿ ಪ್ರಕಾರ ಅಲ್ಲಿ ಹೋದ್ರೆ ಅವರಿಂದ ಸಿಕ್ಕುತ್ತೆ. ಸೊ ಈ ಎರಡು ವಿಷಯಗಳನ್ನ ತಿಳ್ಕೊಂಡು ಕಂಪನಿ ಮತ್ತು ಜಾಬ್ ವಿಷಯಗಳನ್ನ ಸಂಗ್ರಹಿಸಿ ಅದಕ್ಕೆ ಅನುಗುಣವಾಗಿ ನಾವು ಸಿ ವಿನ ಬರೆದ್ರೆ ಆ ಸಿ ವಿನ ನೋಡೋರು ಇನ್ನಷ್ಟು ಉತ್ಸಾಹದಿಂದ ನೋಡೋ ಚಾನ್ಸಸ್ ಇರುತ್ತೆ. ಸೊ ಡೋಂಟ್ ಮೇಕ್ ಎ ಸಿ ವಿ ವಿಚ್ ಇಸ್ ಕಾಮನ್ ಫಾರ್ ಆಲ್. ಯಾವುದೋ ಒಂದೆರಡಕ್ಕೆ ಅದು ಸೂಟಬಲ್ ಆಗ್ಬೋದು, ಬಟ್ ದಟ್ ಈಸ್ ನಾಟ್ ದಿ ಇಶ್ಯೂ. ನೀವು ಬರೆಯೋ ಸಿ ವಿ ಫಸ್ಟ್ ಟೈಮ್ ನೀವು ಸಿ ವಿ ನೋಡ್ತಾನೆ ಆ ವ್ಯಕ್ತಿಗೆ ಅನ್ನಿಸ್ಬೇಕು, ಓ ಈ ವ್ಯಕ್ತಿ ನಾನು ಇಂಟರ್ವ್ಯೂ ಕರಿಬೇಕು ಅಂತ ಅನ್ನಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಓ ಈ ವ್ಯಕ್ತಿ ಸೂಟಬಲ್ ಇರಬಹುದು. ಸೂಟಬಲ್ ಇರ್ತಾರೆ ಅಂತ ಇನ್ನೂ ಗ್ಯಾರಂಟಿ ಇಲ್ಲ, ಬಿಕಾಸ್ ದಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ಯು ಆರ್ ಇಂಟರ್ವ್ಯೂಡ್ ಅಂಡ್ ಸೋ ಮೆನಿ ಅದರ್ ಪ್ರಾಸೆಸ್ ಆರ್ ಇನ್ವಾಲ್ವ್ಡ್. ಹಾಗ ಅನ್ನಿಸ್ಬೇಕು ಅಂದ್ರೆ ನಿಮ್ಮ ಸಿ ವಿ ಶುಡ್ ಬಿ ಕಸ್ಟಮೈಸ್ಡ್, ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಆ ಇಂಡಸ್ಟ್ರಿ ಸೆಕ್ಟರ್ಗೆ ಮತ್ತು ಆ ಜಾಬ್ಗೆ ಇರಬೇಕು. ಸೊ ನೀವು ಅಪ್ಲೈ ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ವೆಬ್ಸೈಟ್ ನೋಡಿ, ಡೀಟೇಲ್ಸ್ ತಗೊಳ್ಳಿ, ಜಾಬ್ ಪ್ರೊಫೈಲ್ ನೋಡಿ, ಅದ್ರ ಪ್ರಕಾರ ಬರಿಬೇಕಾಗ್ತದೆ. ಇದನ್ನ ಕೆಲವು ಕಡೆ ಏನು ಹೇಳ್ತಾರೆ, ಇದನ್ನ ಒಂಥರ ಮಿರರ್ ಅಂತ. ಹೇಗೆ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಆ ಕಂಪನಿದು ವಿಷನ್, ಮಿಷನ್, ವ್ಯಾಲ್ಯೂಸ್ ಅಂತೆಲ್ಲ ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ.
ಅಂದ್ರೆ ಆ ಕಂಪನಿಯದು ದೂರದೃಷ್ಟಿ ಏನೋ, ಆ ಕಂಪನಿಯ ಮೌಲ್ಯಗಳೇನು ಅಂತೆಲ್ಲ ಬರ್ತಿರ್ತಾರೆ. ಆ ಮೌಲ್ಯಗಳು ದೂರದೃಷ್ಟಿನಲ್ಲಿ ಕೆಲವು ವರ್ಡ್ಸ್ ಅನ್ನು ಅವರು ಹೈಲೈಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪನಿನಲ್ಲಿ ವಿ ಆರ್ ಎ ವೆರಿ ಎಥಿಕಲ್ ಕಂಪನಿ, ಆರ್ ವಿ ಆರ್ ಎ ವೆರಿ ಕಾಂಪಿಟೆಂಟ್ ಕಂಪನಿ, ವಿ ಆರ್ ಸೋಷಿಯಲಿ ಕಾನ್ಶಿಯಸ್ ಕಂಪನಿ, ಈ ತರ ಕೆಲವು ಫ್ರೇಸಸ್ ಇರುತ್ತೆ. ನೀವು ಸಿ ವಿ ಬರೆಯುವಾಗ ನಿಮ್ಮ ಸ್ಟ್ರೆಂಗ್ಸ್ ಅಲ್ಲಿ ಆ ವರ್ಡ್ಸ್ ನೀವು ರಿಪೀಟ್ ಮಾಡಿದ್ರೆ ದೆನ್ ದಟ್ ವಿಲ್ ಕ್ಯಾಚ್ ದಿ ಅಟೆನ್ಷನ್. ಇದೊಂಥರ ನಾವು ಈ ಬೇರೆ ಸೋಷಿಯಲ್ ಸೈಟ್ಸ್ ಅಲ್ಲಿ ಅಲ್ಲಿ ಇಲ್ಲಿ ನಾವು ಈ ಕೀ ವರ್ಡ್ಸ್ ಹಾಕಿದ್ರೆ ಅಥವಾ ಆ ವರ್ಡ್ಸ್ ಹಾಕಿದ್ರೆ ಅದರಲ್ಲಿ ಇರೋದು ತೋರಿಸುತ್ತೆ ನೋಡಿ, ಆ ತರ. ಹಾಗಾದ್ರೆ ಆ ಪಂಚ್ ವರ್ಡ್ಸ್ ನಮ್ಗೆ ಎಲ್ಲಿಂದ ಬರುತ್ತೆ? ಯು ಕ್ಯಾನ್ ನೋ ಇಟ್ ಓನ್ಲಿ ಫ್ರಮ್ ದಿ ವೆಬ್ಸೈಟ್ ಆರ್ ಫ್ರಮ್ ದಿ ಜಾಬ್ ಅಡ್ವರ್ಟೈಸ್ಮೆಂಟ್ಸ್. ಸೊ ದಟ್ ಈಸ್ ವೈ ಫಸ್ಟ್ ಸ್ಟಡಿ the company's details before you start writing the CV. This is the first point which you need to do. Madhu, first slide haki ಸ್ವಲ್ಪ. Yes sir. ಇಲ್ಲಿ ನೋಡಿ, ಅದನ್ನ ಇಲ್ಲಿ ಬರ್ದಿದ್ದೀನಿ ನೋಡಿ, ಫಸ್ಟ್ ಒನ್ ಹಾಕಿ. Yeah, know about the company and the job. Check company's website and know about their products, services, activities. What is their mission, vision and value statement? ಅದು ನೋಡಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ವಾಟ್ ಕ್ವಾಲಿಟೀಸ್ ಆರ್ ದೇ ಲುಕಿಂಗ್ ಫಾರ್ ಇನ್ ದ ಕ್ಯಾಂಡಿಡೇಟ್. ಅಭ್ಯರ್ಥಿಯಲ್ಲಿ ಯಾವ ಗುಣಗಳನ್ನು ಅವರು ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಕಸ್ಟಮೈಸ್ ಯುವರ್ ಸಿ ವಿ ಬೇಸ್ಡ್ ಆನ್ ದಿ ಅಬೌವ್ ಡೀಟೇಲ್ಸ್. ಆ ವಿವರಗಳಿಗೆ ಸರಿಯಾಗಿರುವಂತೆ ನಿಮ್ಮ ಸಿ ವಿನ ಒಂದು ಅನುಗುಣವಾಗಿ ಒಂದು ಕಸ್ಟಮೈಸ್ ಮಾಡಿ. ಡು ನಾಟ್ ಸೆಂಡ್ ದ ಸೇಮ್ ಸಿ ವಿ ಟು ಆಲ್ ದಿ ಕಂಪನೀಸ್ ಆರ್ ಜಾಬ್ಸ್. ಎಲ್ಲಾ ಕಂಪನಿಗಳಿಗೂ ಎಲ್ಲಾ ಕೆಲಸಗಳಿಗೂ ಒಂದೇ ಸಿ ವಿ ಕಳಿಸ್ಬೇಡಿ. ಮೇಕ್ ಸಿ ವಿ ಸೂಟಬಲ್ ಫಾರ್ ದಿ ಜಾಬ್ ಅಡ್ವರ್ಟೈಸ್ಡ್ ಅಂಡ್ ಆಲ್ಸೋ ಟು ದಿ ಕಂಪನಿ. ಸೊ ಎರಡು ವಿಷಯಗಳನ್ನ ನಾವು ಗಮನ ಇಟ್ಕೋಬೇಕು, ಆ ಕಂಪನಿ ಎಂತದ್ದು ಪ್ಲಸ್ ಆ ಜಾಬ್ ಎಂತದ್ದು. ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್ ಯು ನೀಡ್ ಟು ಡೂ ಫಾರ್ ರೈಟಿಂಗ್ ದ ಸಿ ವಿ. ನೌ ಲೆಟ್ಸ್ ಗೋ ಬ್ಯಾಕ್ ಟು ದಿ ಟಾಕ್. ಹಾಗಾದ್ರೆ ಒಂದು ಸಿ ವಿನಲ್ಲಿ ಏನು ಕಂಟೆಂಟ್ಸ್ ಇರಬೇಕು ಅನ್ನೋದು ಎರಡನೇದು. ಪ್ರಧಾನವಾಗಿ ಅದರಲ್ಲಿ ಹೆಚ್ಚು ಕಡಿಮೆ ಒಂದು 8 ಕಂಟೆಂಟ್ಸ್ ಇರಬೇಕು. ಫಸ್ಟ್, ಪರ್ಸನಲ್ ಇನ್ಫಾರ್ಮೇಶನ್ ಇರಬೇಕು. ಆಬ್ವಿಯಸ್ಲಿ ಅಂದ್ರೆ ಹೆಸರೇನು, ಅಡ್ರೆಸ್ ಏನು, ಫೋನ್ ನಂಬರ್ ಏನು, ಇಮೇಲ್ ಐ ಡಿ ಏನು, ದಟ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ವಿಚ್ ಇಸ್ ರಿಕ್ವೈರ್ಡ್. ಅದರಿಂದ ಸಿ ವಿನಲ್ಲಿ ಸೆಂಟ್ರಲ್ ನಮ್ಮ ಹೆಸರು ಬರಬೇಕು, ರೈಟ್ ಕಾರ್ನರು ಲೆಫ್ಟ್ ಕಾರ್ನರು ನಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಇರಬೇಕು. ಬಿಕಾಸ್ ಇನ್ ಕೇಸ್ ಆ ಸಿ ವಿ ನೋಡುವಾಗ ಅವ್ರಿಗೆ ಏನಾದರೂ ಡೌಟ್ ಬಂದ್ರೆ ದೇ ಶುಡ್ ಇಮಿಡಿಯೇಟ್ಲಿ ಏಬಲ್ ಟು ಕಾಂಟ್ಯಾಕ್ಟ್ ಅಸ್. ಆ ಸಿ ವಿ ಹುಡುಕಾಡೋ ಥರ ಇರಬಾರ್ದು, ಎಲ್ಲಿದೆ ಇವ್ರ ಫೋನ್ ನಂಬರು, ಎಲ್ಲಿದೆ ಇವ್ರ ಇಮೇಲ್ ಐ ಡಿ, ಆ ಥರ. ನಂಬರ್ 2, ಯು ಶುಡ್ ಟಾಕ್ ಅಬೌಟ್ ದಿ ಎಜುಕೇಶನಲ್ ಕ್ವಾಲಿಫಿಕೇಶನ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಿ ಎ ಮಾಡ್ಕೊಂಡಿದ್ದೀರಾ ಅಥವಾ ಬೇರೆ ಬಿ ಕಾಮ್ ಆಗಿದೆಯಾ? ಸೊ ಯು ಶುಡ್ ಗಿವ್ ದ ಡೀಟೇಲ್ಸ್. ನಂಬರ್ 3, ದಿ ವರ್ಕ್ ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ಇದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಅಪ್ಲೈ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಅಷ್ಟೊಂದು ಅಪ್ಲೈ ಆಗದೆ ಇರ್ಬೋದು. ಬಟ್ ಏನಾದರೂ ನೀವು ಎರಡನೇ ಒಂದು ಕೆಲಸ ಕೆಲವು ವರ್ಷಗಳು ಇದ್ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕು ಅನ್ನೋವಾಗ ಹಳೆ ಇರೋದು ಎಕ್ಸ್ಪೀರಿಯನ್ಸ್ ಬರೀಬೇಕಾಗುತ್ತೆ. 4ನೇದು, ವಾಟ್ ಆರ್ ಯುವರ್ ಸ್ಟ್ರೆಂಗ್ಸ್ ಅಂಡ್ ವೀಕ್ನೆಸಸ್ ಇಫ್ ಇನ್ ಸ್ಕಿಲ್ಸ್. ಬೇಸಿಕಲಿ ನಿಮ್ಮಲ್ಲಿ ಇರತಕ್ಕಂಥ ಸ್ಟ್ರೆಂಗ್ಸ್ ಏನು, ಯಾವುದ್ರಲ್ಲಿ ನೀವು ಚೆನ್ನಾಗಿದ್ದೀರಾ, ಕಮ್ಯುನಿಕೇಶನಲ್ಲಿ ಚೆನ್ನಾಗಿದ್ದೀರಾ ಅಥವಾ ಕ್ರಿಯೇಟಿವಿಟಿನಲ್ಲಿ ಚೆನ್ನಾಗಿದ್ದೀರಾ. ಸೊ ಅದು ನಿಮ್ಮ ಸ್ಟ್ರೆಂಗ್ಸ್. ಪ್ಲಸ್ ನಿಮ್ಮ ಸ್ಕಿಲ್ಸ್ ಏನು, ಫಾರ್ ಎಕ್ಸಾಂಪಲ್ ನಿಮ್ಮ ಕೌಶಲ್ಯಗಳೇನು. ಈಗ ನನಗೆ ಚೆನ್ನಾಗಿ ರಿಟರ್ನ್ ಕಮ್ಯುನಿಕೇಶನ್ ಬರುತ್ತೆ, ಪಬ್ಲಿಕ್ ಸ್ಪೀಕಿಂಗ್ ಬರುತ್ತೆ, ಕಂಪ್ಯೂಟರ್ ಆಪರೇಷನ್ಸ್ ಚೆನ್ನಾಗಿ ಬರುತ್ತೆ ನನಗೆ, ಟೀಮಲ್ಲಿ ಚೆನ್ನಾಗಿ ಕೆಲಸ ಮಾಡಕ್ಕೆ ಬರುತ್ತೆ ನನಗೆ. ದೀಸ್ ಆರ್ ದಿ ಸ್ಕಿಲ್ಸ್. ನೆಕ್ಸ್ಟ್ ಬಂದು ಅಚೀವ್ಮೆಂಟ್ಸ್. ಏನು ಪ್ರಧಾನವಾಗಿ ಸಾಧನೆ ಮಾಡಿದ್ದೀರಾ ನೀವು ನಿಮ್ಮ ಕಾಲೇಜಲ್ಲಿ, ಅದ್ರ ಮೇಲೆ ಒಂದು ಸೆಕ್ಷನ್ ಇರಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್, ಹಾಬೀಸ್ ಅಂಡ್ ಲ್ಯಾಂಗ್ವೇಜಸ್ ನೋನ್. ನಿಮ್ಮ ಆಸಕ್ತಿ ಏನು, ನೀವು ಬರಿಬೇಕಾದ ಹಾಬೀಸ್ ಏನಿರಬೇಕು, ನಿಮ್ದು ಹಾಬೀಸ್ ಅಂದ್ರೆ ಹವ್ಯಾಸಗಳೇನೇನಿದೆ. ನೆಕ್ಸ್ಟ್ ಶುಡ್ ಬಿ ರೆಫರೆನ್ಸಸ್. ಈಗ ಡೆಫಿನೆಟ್ಲಿ ನನಗೆ ಸಿ ವಿ ಬಂದ್ರೆ ಯಾರನ್ನಾದ್ರೂ ನಾನು ಕಾಂಟ್ಯಾಕ್ಟ್ ಮಾಡಬೇಕು, ಈ ಅಭ್ಯರ್ಥಿ ಹೇಗಿದ್ದಾರೆ ಅಂತ. ಸೊ ಡೆಫಿನೆಟ್ಲಿ ದ ಫಸ್ಟ್ ಪರ್ಸನ್ ಐ ವುಡ್ ಲೈಕ್ ಟು ಕಾಂಟ್ಯಾಕ್ಟ್ ಇಸ್ ನಿಮ್ಮ ಪ್ರೊಫೆಸರ್ ಇರ್ಬೋದು, ಲೆಕ್ಚರ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು. ಸೊ ಅವ್ರ ಬಗ್ಗೆ ಡೀಟೇಲ್ಸ್ ಇರಬೇಕು. ಅಂಡ್ ಫೈನಲಿ ಸಿ ವಿ ಶುಡ್ ಆನ್ಸರ್ ಒನ್ ಇಂಪಾರ್ಟೆಂಟ್ ಕ್ವಶನ್. ಏನಂದ್ರೆ, ವೈ ಐ ಶುಡ್ ಕನ್ಸಿಡರ್ ಯು ಫಾರ್ ದಿ ಜಾಬ್. ಈ ಕೆಲಸಕ್ಕೆ ನಾನು ಯಾಕೆ ಕನ್ಸಿಡರ್ ಮಾಡಬೇಕು, ನಿಮ್ಮಲ್ಲಿ ಏನಂತ ವಿಶಿಷ್ಟವಾದ ಅಪೂರ್ವವಾದ ಒಂದು ಗುಣಗಳಿದೆ. ಸೊ ಸಿ ವಿ ಶುಡ್ ಕಂಟೈನ್ ದೀಸ್ 8 ಆಸ್ಪೆಕ್ಟ್ಸ್. ದೆನ್ ಓನ್ಲಿ ಇಟ್ ಇಸ್ ಕಾಲ್ಡ್ ಎ ಫುಲ್ ಫ್ಲೆಡ್ಜ್ ಸಿ ವಿ. ಅದರಿಂದಾನೇ ನೀವು ಸಿ ವಿ ಬರೆಯುವಾಗ ಫಸ್ಟ್ ಅಲ್ಲೇ ಅಬ್ಜೆಕ್ಟಿವ್ ಬರೆಯುವಾಗ ತುಂಬಾ ಕರೆಕ್ಟ್ ಆಗಿ ಬರಬೇಕು. ಲೈಕ್, ಐ ಆಮ್ ಎ ವೆರಿ ಡೆಡಿಕೇಟೆಡ್ ಅಂಡ್ ಎ ಕಮಿಟೆಡ್ ಪರ್ಸನ್ ಹೂ ವಾಸ್ ವಿಲ್ಲಿಂಗ್ ಟು ಕಾಂಟ್ರಿಬ್ಯೂಟ್ ಟು ದಿ ಆರ್ಗನೈಸೇಷನ್ ಇನ್ ಸೇ ಟ್ರಾನ್ಸ್ಪೋರ್ಟ್ ಫೀಲ್ಡ್, ವಾಟ್ ಎವರ್. ಅದು ನೋಡ್ತಾನೆ ಅವ್ರಿಗೆ ಅದನ್ನು ಓದಬೇಕು ಅಂತ ಅನ್ನಿಸ್ಬೇಕು. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ಬಿ ರಿಟನ್ ಇನ್ ಎ ಸಿ. ಇದೆಲ್ಲ ನಾರ್ಮಲ್ ಆಗಿ ಎಲ್ಲರೂ ಗೊತ್ತಿರುತ್ತೆ.
ಎರಡನೇ ಸ್ಲೈಡ್ ಹಾಕಿ ಮಧು. ಸೊ ನಾನು ಹೇಳಿದಾಗೆ ಕಂಟೆಂಟ್ಸ್ ಏನಿರಬೇಕು, ಪರ್ಸನಲ್ ಇನ್ಫಾರ್ಮೇಷನ್ ಲೈಕ್ ನೇಮ್, ಅಡ್ರೆಸ್, ಇಮೇಲ್ ಐ ಡಿ, ಫೋನ್ ನಂಬರ್, ಎಜುಕೇಷನಲ್ ಕ್ವಾಲಿಫಿಕೇಶನ್ ಇರಬೇಕು, ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಇರಬೇಕು. ಅನೇಕ ಸ್ಟೂಡೆಂಟ್ಸ್ಗೆ ಇಟ್ ನಾಟ್ ಬಿ ದೇರ್. ಸ್ಟ್ರೆಂಗ್ಸ್ ಆ್ಯಂಡ್ ಸ್ಕಿಲ್ಸ್, ನಿಮ್ಮ ಒಂದು ಸಾಮರ್ಥ್ಯ ಏನು, ನಿಮ್ಮಲ್ಲಿರೋ ಕೌಶಲ್ಯ ಏನು, ಆ್ಯಂಡ್ ಅಚೀವ್ಮೆಂಟ್ಸ್, ನೀವು ಮಾಡಿರೋ ಸಾಧನೆಗಳೇನು. ಕಾಲೇಜಲ್ಲಿ ಇರ್ಬೋದು, ಈಗ ಕಾಲೇಜಲ್ಲಿ ಏನೋ ಪ್ರೈಸ್ ಬಂದಿರ್ಬೋದು, ಅಥವಾ ನಿಮಗೆ ನಂಬರ್ 1 ಯು ಮೈಟ್ ಬಿ ಕ್ಯಾಪ್ಟನ್ ಆಫ್ ಎ ಕ್ರಿಕೆಟ್ ಟೀಮ್ ಇನ್ ದಿ ಕಾಲೇಜ್. ಇಂಥದ್ದು ಇಂಟ್ರೆಸ್ಟ್, ಹಾಬೀಸ್ ಆ್ಯಂಡ್ ಲ್ಯಾಂಗ್ವೇಜಸ್ ನೋನ್. ನಿಮ್ಮ ಆಸಕ್ತಿ ಏನು, ಹವ್ಯಾಸಗಳೇನು, ನಿಮ್ಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ, ರೆಫರೆನ್ಸ್ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ರೀಸನ್ಸ್ ವೈ ಐ ಶುಡ್ ಗಿವ್ ಯು ದ ಜಾಬ್. ಸೊ ದೀಸ್ ಆರ್ ಓಕೆ, ಯು ಕ್ಯಾನ್ ಗೋ ಬ್ಯಾಕ್. ದೀಸ್ ಆರ್ ದಿ ಮೇಜರ್ ಥಿಂಗ್ಸ್ ಸಿ ವಿನಲ್ಲಿ ಇರಬೇಕಾದ ಕಂಟೆಂಟ್ಸ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಸಿ ವಿ ಬರೆಯುವಾಗ ಒಂದು ಹೋಲಿಸ್ಟಿಕ್ ಆಗಿ ಸಮಗ್ರವಾಗಿ ಬರೀಬೇಕು. ಆವಾಗ ಆ ಸಿ ವಿ ಒಂದು ಎಲ್ಲ ಡೀಟೇಲ್ಸ್ ಇರುತ್ತೆ. ಯಾವ ಡೀಟೇಲ್ಸು ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೆಸೆಸಿಟಿ ಇರೋದಿಲ್ಲ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಒಂದು ಆವರೇಜ್ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಈಗ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತೆ ಅಂದರೆ, ಒಂದು ಸಿ ವಿ ಮೇಲೆ HR ಅವರಾಗಲಿ ಪರ್ಸನಲ್ ಅವರಾಗಲಿ ಕೇವಲ 10 ಸೆಕೆಂಡ್ ಮಾತ್ರ ಸ್ಪೆಂಡ್ ಮಾಡ್ತಾರೆ ಫಸ್ಟ್ ಟೈಮ್. ಅಂದರೆ ನಾನು HR ಪರ್ಸನ್ ಆಗಿದ್ದರೆ ನನಗೊಂದು 200 ಸಿ ವಿ ಬಂದರೆ ಒಂದೊಂದು ಸಿ ವಿನ ನಾನು ಬರೀ 8 ಸೆಕೆಂಡು ನಾಟ್ ಮಿನಿಟ್ಸ್, ಸೆಕೆಂಡು ಅಥವಾ 10 ಸೆಕೆಂಡ್ ಅಷ್ಟರಲ್ಲಿ ಡಿಸೈಡ್ ಮಾಡಿಬಿಡ್ತೀನಿ, ಶುಡ್ ಐ ಕಾಲ್ ದಿಸ್ ವಾಟ್ ಈಸ್ ಎ ಸ್ಟೂಡೆಂಟ್ ಫಾರ್ ಇಂಟರ್ವ್ಯೂ ಆರ್ ನಾಟ್ ಅಂತ. ಸೊ ನಿಮ್ಮ ಸಿ ವಿ ಎಷ್ಟು ಕರೆಕ್ಟಾಗಿರಬೇಕು ಅಂದರೆ, ಈ ಶುಡ್ ಅಟ್ರಾಕ್ಟ್ ದ ಪರ್ಸನ್, ಇವ್ರು ಕಲಿಬೇಕು ಅಂತ ನಮ್ಗೆ ಅನ್ನಿಸ್ಬೇಕು. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕಂಟೆಂಟ್ಸ್ ಆಫ್ ದಿ ಸಿ ವಿ. ರೈಟ್, ಜಸ್ಟ್ ಟು ಚೇಂಜ್ ಇಟ್. ಎನಿ ಕ್ವಶನ್ಸ್ ಅಟ್ ದಿಸ್ ಸ್ಟೇಜ್? ಯಾರಾದರೂ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ವೆರಿ ಬ್ರೀಫ್ಲಿ. ಎಸ್, ಇಫ್ ಎನಿಬಡಿ ಹ್ಯಾಸ್ ಎನಿ ಕ್ವಶನ್, ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕಮೆಂಟ್ ಸೆಷನ್ ಅಲ್ಲಿ ಟೈಪ್ ಮಾಡಿ, ಸರ್ ನಿಮ್ಗೆ ಅದಕ್ಕೆ ಉತ್ತರ ಕೊಡ್ತಾರೆ. ಇಲ್ಲೂ ಸರ್ ಮಾತಾಡಿರೋ ವಿಷಯಗಳಲ್ಲಿ ನಿಮ್ಗೆ ಏನೇ ಪ್ರಶ್ನೆ ಇದ್ರು ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಸರ್, ಇದು ಫೇಸ್ಬುಕ್ ಟು ಝೂಮ್ ಒಂದು 5 ಸೆಕೆಂಡ್ ಡಿಫ್ರೆನ್ಸ್ ಇದೆ, ಸೊ ದೇ ವಿಲ್ ಟೈಪ್. ಇರ್ಲಿ. ಸರ್, ಸ್ನೇಹ ಅಂತ ಒಂದು ವಿದ್ಯಾರ್ಥಿಯಿಂದ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನಂದ್ರೆ, ಆಕೆಗೆ ಒಂದು ಉದಾಹರಣೆ ಬೇಕಂತ ಸರ್. ಯಾವ ವಿಷಯದ ಬಗ್ಗೆ ಉದಾಹರಣೆ ಅಂದ್ರೆ? ಸಿವಿ ಹೇಗಿರ್ಬೇಕು ಅಂತ ಮಾಡೆಲ್. ಹೌದು ಸರ್, ಒಂದು ಮಾಡೆಲ್. ಸೊ ಮಾಡೆಲ್ ಐ ವಿಲ್ ಟೆಲ್ ಇನ್ ದಿ ಎಂಡ್. ಎಸ್ ಸರ್. ಇನ್ ಫ್ಯಾಕ್ಟ್ ಮಿಸ್ಟರ್ ಮಧು, ಅಟ್ ದಿಸ್ ಟೈಮ್ ಯು ಕ್ಯಾನ್ ಟೆಲ್, ಅವರು ಒಂದು CV ಬರೆದು ನಿಮಗೆ ಕಳಿಸಿದ್ರೆ ವಿಚ್ ಎವರ್ ಇಸ್ ದ ಬೆಸ್ಟ್ ಒನ್, ಅಂಡ್ 6 ದಿನಾನು ಮಾಡೋರ್ನ ವಿ ಕ್ಯಾನ್ ಟೇಕ್ ಎ ಟ್ರ್ಯಾಕ್ ಆಫ್ ದಟ್. ದಟ್ಸ್ ವಾಟ್ ಐ ಗಾಟ್ ಇನ್ ಮೈ ಮೈಂಡ್. ವಿದ್ಯಾರ್ಥಿಗಳೇ, ಎಲ್ರು ಸರ್ ಉತ್ತರ ಕೇಳಿಸ್ಕೊಂಡ್ರಲ್ಲ. ಸರ್ ನಿಮ್ಗೆ ನಾಳೆ ಬರುವಾಗ ಒಂದು ಡೆಮೋ ಮಾಡೆಲ್ ಅನ್ನ ಖಂಡಿತ ತೋರಿಸ್ತಾರೆ. ಅದ್ರ ಒಟ್ಟಿಗೆ ನಿಮ್ಗೆ ಇವಾಗ ಕೊಡ್ತಿರುವಂತ ಟಾಸ್ಕ್ ಏನಂದ್ರೆ, ಎಲ್ರು ಕೂಡ ಒಂದು ಈ ಸರ್ ಏನೇನ್ ಪಾಯಿಂಟ್ಸ್ ಅನ್ನ ಕೊಡ್ತಾರಲ್ಲ, ಆ ಪಾಯಿಂಟ್ಸ್ ಅನ್ನ ಬಳಸ್ಕೊಂಡು ಒಂದು ಚಿಕ್ಕ ಡೆಮೋ CV ಅನ್ನ ಮಾಡಿ, ನಮ್ಮ ನಂಬರ್ ಏನ್ ನಿಮ್ಗೆ ತಲುಪಿತ್ತಲ್ಲ, ನಮ್ಮ ನಂಬರ್ಗೆ ನೀವು ಅದನ್ನ ವಾಟ್ಸಪ್ ಮಾಡಿದ್ರೆ ನಾವು ಅದನ್ನ ಟ್ರ್ಯಾಕ್ ಅಲ್ಲಿ ಇಟ್ಕೊಳ್ತೀವಿ. ಅದನ್ನ ನೋಡ್ಕೊಂಡು ನಿಮ್ಗೆ ನಾಳೆ ಅದ್ರ ಮೇಲೆ ಇನ್ನೊಂದಿಷ್ಟು ಇನ್ಪುಟ್ಸ್ ಅನ್ನ ಸರ್ ಕೊಡ್ತಾರೆ. ಇಲ್ಲ, ನಾನು ಪರ್ಪಸ್ಫುಲಿ ನಾನು ಈಗ ಡೆಮೋ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ನಾರ್ಮಲಿ ಡೆಮೋ ಕೊಟ್ಟರೆ ಏನಾಗ್ಬಿಡುತ್ತೆ, ಸುಮ್ಮನೆ ನೇಮ್ಸು ಡೇಟ್ಸು ಎಲ್ಲ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. ಇದನ್ನ ನೀವು ತಾತ್ವಿಕವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನು. ಸೊ ಆದ್ರಿಂದ ನಾನು ಹೇಳೋ ವಿಷಯಗಳ ಮೇಲೆ ನೀವೇ ಟ್ರೈ ಮಾಡಿ. ಅದೆಷ್ಟು ಚೆನ್ನಾಗಿಲ್ದಿದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅಟ್ ಆಲ್. ದೆನ್ ವಿ ವಿಲ್ ಟ್ರೈ ಟು ವರ್ಕ್. ದಟ್ ವಿಲ್ ಬಿ ಅ ಬೆಟರ್ ವೇ ದ್ಯಾನ್ ಟು ಸ್ಟ್ರೈಟ್ ಅವೇ ಶೋ ಎ ಡೆಮೋ. ಅಂಡ್ ಡೆಮೋ ಬೇಕು ಅಂದ್ರೆ ನೀವು ಗೂಗಲ್ ಇಂದ ಹತ್ರ ಒಂದು 100 ಡೆಮೋಗಳು ಬರುತ್ತೆ. ದಟ್ ಈಸ್ ನಾಟ್ ಎ ಇಶ್ಯೂ ಅಟ್ ಆಲ್. ಬಟ್ ನಾನು ಈ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಸೂಕ್ಷ್ಮವಾದ ವಿಷಯಗಳು. CV ಬರೀಬೇಕು ಅಂದ್ರೆ ಯಾವುದ್ರ ಮೇಲೆ ನಾವು ಹೆಚ್ಚು ಗಮನ ಕೊಡಬೇಕು. ಈಗ ನೋಡಿ, ಆ ಕಂಪನಿ ಮತ್ತು ಆ ಕೆಲಸದಕ್ಕೆ ಸರಿಯಾಗಿರ್ಬೇಕು ನಮ್ದು CV ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಡೆಮೋ ತೋರಿಸ್ಬಿಟ್ರೆ ಓಕೆ, ಅವ್ರ ನೇಮ್ ಬದಲು ನಮ್ಮ ನೇಮು, ಕ್ವಾಲಿಫಿಕೇಶನ್ ನಮ್ಮದು ಮಾಡಿಬಿಟ್ರೆ ದಟ್ ವಿಲ್ ನಾಟ್ ಹೆಲ್ಪ್ ಅಸ್. ಸೊ ದಟ್ ಈಸ್ ದ ರೀಸನ್ ಐ ವಾಂಟ್ ಟು ಪ್ರೊವೋಕ್ ಯುವರ್ ಥಿಂಕಿಂಗ್. ಸ್ವಲ್ಪ ಥಿಂಕಿಂಗ್ ಆಗ್ಬೇಕು ನೀವು, ದೆನ್ ಇಟ್ ವಿಲ್ ಬಿ ಬೆಟರ್ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದ.
ಸರ್, ರಾಧಾ Sure. ಕಲಾಲಯನ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವ್ರ ಪ್ರಶ್ನೆ ಏನಂದ್ರೆ, ಈಗ ಹೆಚ್ಚು ಪೋರ್ಟ್ಫೋಲಿಯೋಸ್ ಕೇಳ್ತಾರೆ ಸುಮಾರು ಕಂಪನಿಯಲ್ಲಿ. ಸೊ ಆ ಪೋರ್ಟ್ಫೋಲಿಯೋಸ್ ಬಗ್ಗೆ ಒಂದೆರಡು ಮಾಹಿತಿಯನ್ನ ನೀವು ನೀಡಿದ್ರೆ ಒಳ್ಳೇದಾಗತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. Okay, I will take it up later. Separate ಆಗಿ ಅದನ್ನ I will take it up. It's a very good question. And ಇವಾಗೆಲ್ಲ ಸ್ವಲ್ಪ ಡಿಜಿಟಲ್ ಆಗಿ ಮಾಡ್ತಾರೆ ಸಿವಿಗಳು, ಇನ್ ಎ ವೆರಿ ವೆರಿ ಡಿಫ್ರೆಂಟ್ ವೇಸ್, ಯುನೀಕ್ ಆಗಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಮೊನಾಟನಸ್ ಆಗಿ ಇರಬಾರ್ದು ಅಂತ. ಅದು ಹೇಗೆ ಅಂತ ಅದು ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ ನೋಡೋಣ. ಬಟ್ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ಸಿ ವಿ ರೈಟಿಂಗ್ ಅಂತ ಅನ್ಕೊಂಡೆ. ವಿಲ್ ಗೋ ಅಹೆಡ್ ವಿತ್ ದಿಸ್. ನೆಕ್ಸ್ಟ್, ಈಗ ಹಾಗಾದ್ರೆ ಸಿ ವಿ ಬರಿಬೇಕು ಅಂದ್ರೆ ಗೈಡ್ಲೈನ್ಸ್ ಏನಿರಬೇಕು, ಮಾರ್ಗದರ್ಶನ. ನಂಬರ್ 1, ನಮ್ದು ಡೀಟೇಲ್ಸ್ ಮೇಲಿರ್ಬೇಕು. ಆಸ್ ಐ ಟೋಲ್ಡ್, ಹೆಸರು, ಇಮೇಲ್ ಐ ಡಿ, ಫೋನ್ ನಂಬರ್, ಇದೆಲ್ಲ ಇಟ್ ಶುಡ್ ಬಿ ವೆರಿ ಆನ್ ದಿ ವೆರಿ ಟಾಪ್. ಬಿಕಾಸ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ನೋಡಬೇಕು. ಎರಡನೇದು, ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಬಂದಾಗ ಇದು ನಿಮ್ಗೆ ಗೊತ್ತಿರುತ್ತೆ. ಲೇಟೆಸ್ಟ್ ಏನಿದೆಯೋ ಅದೊಂದು ಆಕ್ಚುಲಿ ಅದೊಂದು ಟ್ಯಾಬ್ಲೆಟ್ ಕಾಲಮ್ ಅಲ್ಲಿ ಕೊಡೋದು ಬೆಟರ್. ಅಂದ್ರೆ ಯಾವ ಇಯರ್ ಅಲ್ಲಿ ಯಾವ ಎಜುಕೇಶನ್ ಮಾಡಿದ್ದೀನಿ, ಯಾವ ಕೋರ್ಸ್ ಮಾಡಿದ್ದೀನಿ, ಯಾವ ಯೂನಿವರ್ಸಿಟಿಯಿಂದ ಮಾಡಿದ್ದೀನಿ, ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದೀನಿ. ಅಂಡ್ ಇದು ರಿವರ್ಸ್ ಕ್ರಾನಾಲಜಿಕಲ್ ಆರ್ಡರ್ ಇರಬೇಕು. ಅಂದ್ರೆ ಲೇಟೆಸ್ಟ್, ಫಾರ್ ಎಕ್ಸಾಂಪಲ್ ನೀವು BA ಮಾಡಿದ್ರೆ ಅಥವಾ BCom ಮಾಡಿದ್ರೆ BCom ಮೊದಲು ಬರಬೇಕು, ಆಮೇಲೆ PUC ಬರಬೇಕು, ಆಮೇಲೆ 10th ಸ್ಟ್ಯಾಂಡರ್ಡ್, ಆ ತರ ಬರಬೇಕು. ಇನ್ ದಿ ಡಿಸೆಂಡಿಂಗ್ ಆರ್ಡರ್, ರಿವರ್ಸ್ ಕ್ರಾನಾಲಜಿಕಲ್ ಆರ್ಡರ್ ಅದನ್ನ ಬರೀಬೇಕಾಗುತ್ತೆ. ಅದ್ರಲ್ಲಿ ಏನೇನು ಬರಬೇಕು, ನಿಮ್ಮ ಕ್ವಾಲಿಫಿಕೇಶನ್, ಇಯರ್ ಆಫ್ ಪಾಸಿಂಗ್, ಕಾಲೇಜ್ ಅಥವಾ ಯೂನಿವರ್ಸಿಟಿ ಯಾವುದು, ಮೇಜರ್ ಅಥವಾ ಸಬ್ಜೆಕ್ಟ್ಸ್ ಯಾವ್ದಾದಿತ್ತು, ಮತ್ತು ಏನು ಗ್ರೇಡ್. ಕೆಲವು ಕಡೆ ಗ್ರೇಡ್ಸ್ ಅಂತ ಇರುತ್ತೆ, ಕೆಲವು ಕಡೆ ಪರ್ಸೆಂಟೇಜ್ ಅಂತ ಇರುತ್ತೆ. ದಟ್ ಶುಡ್ ಬಿ ದೇರ್. ಇದರಲ್ಲಿ ಜನರಲ್ ಆಗಿ ನೀವು ಬರೀ ಅಂಕಿ ಅಂಶಗಳನ್ನು ಕೊಡಬೇಕಷ್ಟೇ, ಬೇರೆ ಏನು ಡೀಟೇಲ್ಸ್ ಕೊಡಕ್ಕೆ ಹೋಗ್ಬಾರ್ದಿದ್ರೆ. ಐ ಆಮ್ ಎ ವೆರಿ ಗುಡ್ ಸ್ಟೂಡೆಂಟ್, ಐ ಗಾಟ್ ಫಸ್ಟ್ ಪ್ರೈಸ್. ನೋ. ಇಟ್ ಶುಡ್ ಬಿ ಓನ್ಲಿ, ಇಟ್ ಶುಡ್ ಕಂಟೈನ್ ಡೇಟಾ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಯಾವ ಇಯರ್ ಅಲ್ಲಿ ಯಾವ ಕಾಲೇಜಲ್ಲಿ ಏನು ಕೋರ್ಸ್ ಮಾಡಿದ್ದೀರಾ ಅನ್ನೋದು ಮಾತ್ರ ಸಿಗಬೇಕು. ನಾವು ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್, ಸಪೋಸ್ ನೀವು ಕ್ವಾಲಿಫಿಕೇಶನ್ ಬರೆಯುವಾಗ ಸ್ವಲ್ಪ ಗ್ಯಾಪ್ ಇತ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1995 ಏನೋ ಒಂದು ಸೆಮಿಸ್ಟರ್ ನಾವು ಮಾಡಿರ್ತೀವಿ, ಆಮೇಲೆ 97 ಬಂದ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಅಬೌಟ್ 1 year ಗ್ಯಾಪ್ ಇದೆ ಅಂತ ಇಟ್ಕೊಳ್ಳಿ, ಅಥವಾ 6 months ಗ್ಯಾಪ್ ಇದೆ ಅಂತ ಇಟ್ಕೊಳ್ಳಿ. ನಾವು ಜನರಲಿ ಪೀಪಲ್ ವಿಲ್ ಗೆಟ್ ಎ ಡೌಟ್ ವೈ ದೇರ್ ಇಸ್ ಅ ಗ್ಯಾಪ್ ಅಂತ. ಸೊ ಆ ಗ್ಯಾಪ್ ನೀವು ಹೇಳ್ಕೊಳ್ಳೋಕ್ಕೆ ಆಗುತ್ತೆ, ನಾನು ಹೇಳಿದ್ರೆ ಬೆಟರ್ ಅದು ಅಂತ ಅನ್ಸಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಐ ಹ್ಯಾಡ್ ಎ ಗ್ಯಾಪ್ ಆಫ್ ಅಬೌಟ್ 1 year ಬಿಕಾಸ್ ಐ ವಾಂಟೆಡ್ ಟು ಗೆಟ್ ಪ್ರಾಕ್ಟಿಕಲ್ ನಾಲೆಡ್ಜ್. ಸೊ ಐ ವರ್ಕ್ ಯಾವಲ್ಲೋ ಒಂದ್ ಕಡೆ ನಾನು ಇದರಲ್ಲಿ ಅಪ್ರೆಂಟಿಸ್ ಆಗಿ ಮಾಡಿದೆ. ಬಿಕಾಸ್ ದ ಫಸ್ಟ್ ಡೌಟ್ ದೇ ವಿಲ್ ಗೆಟ್ ಈಸ್ ಯಾಕೆ ಗ್ಯಾಪ್ ಇದೆ ಅಂತ. ಸೊ ಬಟ್ ಅದು ಗ್ಯಾಪ್ನ ನೀವು ಎಕ್ಸ್ಪ್ಲೇನ್ ಮಾಡೋದು ಅದು ಪಾಸಿಟಿವ್ ಆಗಿರ್ಬೇಕು. ಸಪೋಸ್ ಬೇರೆ ಕಾರಣಗಳಿಂದ ಏನೋ ಬೇರೆ ವಿಷಯಗಳಿಂದ ಗ್ಯಾಪ್ ಇದ್ರೆ ಬೆಟರ್ ಡೋಂಟ್ ರೈಟ್ ಎನಿ ರೀಸನ್. ನೀವು ಬರೆಯೋ ರೀಸನ್ನು ನನಗೆ ಪಾಸಿಟಿವ್ ಆಗಿರುತ್ತೆ, ನನ್ನ ಟಿವಿಗೆ ಆಡ್ ವ್ಯಾಲ್ಯೂ ಮಾಡುತ್ತೆ, ಅದು ನನ್ನ ಒಂದು ಸ್ಟ್ರೆಂತ್ ಆಗಿರುತ್ತೆ ಅಂದ್ರೆ ಗ್ಯಾಪ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಅದರ್ವೈಸ್ ಲೀವ್ ಇಟ್. ಬಿಕಾಸ್ ಎನಿವೇ ಇಂಟರ್ವ್ಯೂನಲ್ಲಿ ಅವ್ರು ಕರೆದಾಗ ಈ ಪಾಯಿಂಟ್ಸ್ ಈಚೆ ಬಂದೇ ಬರುತ್ತೆ. The next thing is the references. This is a very important point. So references ನನಗೆ ನಾನು ನಿಮ್ಮ CV ನೋಡಿದಾಗ ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಬಗ್ಗೆ ಅಂತ ತಿಳ್ಕೊಳ್ಳೋದಕ್ಕೆ ರೆಫರೆನ್ಸ್ ಬೇಕಾಗುತ್ತೆ. ಸೊ ಜನರಲಿ ಏನು ರೆಫರೆನ್ಸ್ ಕೊಡ್ತಾರೆ, ಲೆಕ್ಚರರ್ಗಳದು, ಪ್ರೊಫೆಸರ್ಗಳದು, ರೀಡರ್ಗಳದು, ಅಥವಾ ಯಾರಾದರೂ ಗೊತ್ತಿರೋರು ಇದ್ರೆ ಅಂತ ಅನ್ಕೊಡ್ತಾರೆ. ಬಟ್ ಒನ್ ಥಿಂಗ್ ಪ್ಲೀಸ್ ರಿಮೆಂಬರ್, ನೀವು ರೆಫರೆನ್ಸ್ ಕೊಡೋದಕ್ಕೆ ಮೊದಲು ಆ ವ್ಯಕ್ತಿಗೆ ನೀವು ಮಾತನಾಡಿರ್ಬೇಕು. ಬಿಕಾಸ್ ಸಪೋಸ್ ನೀವೇನಾದ್ರು ರೆಫರೆನ್ಸ್ ಕೊಡ್ತೀರಿ, ನಾನು ಅವ್ರಿಗೆ ಫೋನ್ ಮಾಡಿದ್ರೆ ಅವರು ನನಗೆ ಯಾರು ಗೊತ್ತಿಲ್ವಲ್ಲ, ಆ ಥರ ಯಾರೋ ಈ ಥರ ಹೇಳಿಬಿಟ್ರೆ ನನಗೆ ನಿಮ್ಮ ಮೇಲೆ ಇಂಪ್ರೆಷನ್ ಹೊಟ್ಟೋಗುತ್ತೆ, ಅವ್ರ ಮೇಲೆ ಇಂಪ್ರೆಷನ್ ಹೋಗೋದಿರಲಿ. ಈಸ್ ಗಿವಿಂಗ್ ಎ ರಾಂಗ್ ರೆಫರೆನ್ಸ್ ಅನ್ನೋದು, ಅಥವಾ ಈಸ್ ನಾಟ್ ಎ ಸಿಸ್ಟಮ್ಯಾಟಿಕ್ ಪರ್ಸನ್ ಅಂತ ಅನಿಸ್ಬಿಡುತ್ತೆ. ಆದ್ರಿಂದ ಏನು ರೆಫರೆನ್ಸ್ ಕೊಟ್ರು ಆ ವ್ಯಕ್ತಿಗಳಿಗೆ ಒಂದು ಮಾತು ಹೇಳ್ಬಿಡಿ, ಸರ್ ಈ ಥರ ನಿಮ್ಮ ರೆಫರೆನ್ಸ್ ಆ ಕಡೆ ಕೊಡ್ತಾ ಇದ್ದೀನಿ, ಇನ್ ಕೇಸ್ ಏನಾದ್ರು ಕ್ವೈರಿ ಬಂದರೆ ಎನ್ಕ್ವೈರಿ ಮಾಡಿದ್ರೆ ಪ್ಲೀಸ್ ಗಿವ್ ದಿ ರಿಯಲ್ ಒಪಿನಿಯನ್ ಅಂತ ಹೇಳ್ಬೇಕು. ಅವ್ರನ್ನ ಮಾತಾಡಿದ ರೆಫರೆನ್ಸ್ ಕೊಟ್ರೆ ಈ ತರ ಆಭಾಸಗಳಾಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಬಿ ವೆರಿ ಕೇರ್ಫುಲ್ ಅಬೌಟ್ ರೆಫರೆನ್ಸಸ್. ಅಂಡ್ ರೆಫರೆನ್ಸಸ್ ಕೊಡುವಾಗ ಅವ್ರದ್ದು ನೀವು ಇದು ತಗೊಂಡು ಏನೋ ಕ್ರೆಡೆನ್ಷಿಯಲ್ ಲೆಟರ್ ಇರ್ಬೋದು, ಅಪ್ರಿಸಿಯೇಷನ್ ಲೆಟರ್ ಇಟ್ಕೊಂಡು ಯು ಕ್ಯಾನ್ ಆಲ್ವೇಸ್ ಅಟ್ಯಾಚ್ ಇಟ್ ಟು ಯುವರ್ CV ಆಸ್ ಅನ್ ಅಟ್ಯಾಚ್ಮೆಂಟ್. ಯಾಕಂದ್ರೆ ಅದು ನಿಮಗೆ ಒಂದು ರಿಇನ್ಫೋರ್ಸ್ ಮಾಡುತ್ತೆ, ಸ್ಟ್ರೆಂತ್ ಕೊಡುತ್ತೆ. ಸೊ ದಿಸ್ ಈಸ್ ವೇರ್ ರೆಫರೆನ್ಸಸ್ ಯು ನೀಡ್ ಟು ಟೇಕ್ ಕೇರ್. ನೆಕ್ಸ್ಟ್ ಪಾಯಿಂಟ್, ಅವಾಯ್ಡ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಮಿಸ್ಟೇಕ್ಸ್. ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಗ್ರಾಮರ್ ಮಿಸ್ಟೇಕ್ಸು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾದರೂ ಇದ್ರೆ ದ ಫಸ್ಟ್ ಇಂಪ್ರೆಷನ್ ಏನನ್ಸುತ್ತೆ ಅಂದ್ರೆ ಇಷ್ಟು ಗೊತ್ತಿಲ್ಲದೆ ಸ್ಪೆಲ್ಲಿಂಗ್ಸು, ಗ್ರಾಮರ್ ಮಿಸ್ಟೇಕ್ಸ್ ಇರೋ ಈ ವ್ಯಕ್ತಿಗೆ ಅವ್ರು ಚೆನ್ನಾಗಿ ಓದಿರ್ತಾರ, ವಿಲ್ ಹಿ ಬಿ ಸೂಟಬಲ್, ಈ ತರ ಡೌಟ್ಸ್ ಬಂದಿದೆ.
ಆದ್ರಿಂದ ಸ್ಪೆಲ್ಲಿಂಗ್ ಮಿಸ್ಟೇಕು ಗ್ರಾಮರ್ಸು ನೀವು ಪರ್ಫೆಕ್ಟ್ ಆಗಿ ನೀವು ಸ್ಟಡಿ ಮಾಡಬೇಕು ಅಂಡ್ ಅದನ್ನ ಥರೋ ಆಗಿ ಚೆಕ್ ಮಾಡಬೇಕು. ಎವ್ರಿ CV ಶುಡ್ ಬಿ ಈಸಿ ಟು ಓಪನ್ ಆನ್ ಕಂಪ್ಯೂಟರ್. ಈಗಂತೂ ಅನೇಕ ತರ CVಗಳನ್ನ ಓಪನ್ ಮಾಡ್ತಾರೆ. ಸೊ ನೀವು ತುಂಬಾ ಕಾಂಪ್ಲಿಕೇಟೆಡ್ ಫಾರ್ಮ್ಯಾಟ್ ಅಲ್ಲೋ ಏನಾದ್ರು ಹಾಕ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಸೊ ಅದನ್ನು ಬೇಕಾದ್ರೆ ಕಂಪ್ಯೂಟರ್ ಎಕ್ಸ್ಪರ್ಟ್ಸ್ ಹತ್ರ ತಗೊಳ್ಳಿ. ಐ ಮೇ ನಾಟ್ ಬಿ ವೆರಿ ಗುಡ್ ಇನ್ ದ್ಯಾಟ್. ಸೊ ಅವರು CV ಈಸಿಯಾಗಿ ಓಪನ್ ಆಗಿ ಅದು ನೋಡೋ ತರ ಇರಬೇಕು. ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಒಂದು ಫಾರ್ಮ್ಯಾಟ್ ಅಲ್ಲಿ ನೀವು ಕಳಿಸ್ಬೇಕಾಗುತ್ತೆ. ಡೋಂಟ್ ಯೂಸ್ ಟೂ ಮಚ್ ಟೆಕ್ಸ್ಟ್, ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ನಿಮ್ಗೇನೆ ಒಂದು ಲೆಟರ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಫುಲ್ ಎಲ್ಲ ಟೆಕ್ಸ್ಟ್ ಮ್ಯಾಟರ್ ಇದೆ. ಇನ್ನೊಂದು ಲೆಟರ್ ಕೊಡ್ತೀನಿ, ಅದರಲ್ಲಿ ಬುಲೆಟ್ ಪಾಯಿಂಟ್ಸ್ ತರ ಇದೆ, ಸಾಕಷ್ಟು ಖಾಲಿ ಜಾಗ ಇದೆ ಅಂತ ಇಟ್ಕೊಳ್ಳಿ. ಇವೆರಡು ನಿಮಗೆ ಕೊಟ್ಬಿಟ್ಟು ಓದಿ ಅಂತ ಹೇಳಿದ್ರೆ ಯಾವ್ದು ಫಸ್ಟ್ ಓದ್ತೀರಾ ನೀವು? ಯು ವಿಲ್ ಡೆಫಿನೆಟ್ಲಿ ರೀಡ್ ವೇರ್ ದಿ ನಂಬರ್ ಆಫ್ ವರ್ಡ್ಸ್ ಈಸ್ ಲೆಸ್ ಅಂಡ್ ವೇರ್ ಸ್ಪೇಸ್ ಈಸ್ ಮೋರ್. ಯಾಕಂದ್ರೆ ಅದು ಅಟೆನ್ಷನ್ ಡ್ರಾ ಮಾಡುತ್ತೆ. ಯಾಕಂದ್ರೆ ಫುಲ್ಲು ಆ ಪೇಜಲ್ಲಿ ಕೇವಲ ಒಂದು 12-15 ಲೈನು, ಮಧ್ಯೆ ಖಾಲಿ ಜಾಗ, ಈ ತರ ಇದ್ರೆ ಅದನ್ನ ಬೇಗ ಮುಗಿಸ್ಬೋಣ ಅಂತ ಆಗುತ್ತೆ. ಸೊ ಆ ತರ ನೀವು ಒಂದು CV ತಗೊಂಡು ನೋಡಿದ್ರೆ, ರಫ್ ಆಗಿ ಒಂದು CV ನಲ್ಲಿ ಒಂದು ಪೇಜಲ್ಲಿ ಅಟ್ಲೀಸ್ಟ್ 1/3 ಖಾಲಿ ಜಾಗ ಇರಬೇಕು. ಖಾಲಿ ಜಾಗ ಇದ್ರೇನೆ ಇಟ್ ವಿಲ್ ಡ್ರಾ ದಿ ಅಟೆನ್ಷನ್. ಸುಮ್ಮನೆ ವರ್ಬೋಸ್ ಆಗಿ ಒಂದಾದ್ಮೇಲೆ ಒಂದೊಂದು ಸೆಂಟೆನ್ಸ್ಗಳು ಬರೀತಾ ಇದ್ರೆ ಪೀಪಲ್ ವಿಲ್ ನಾಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಟು ರೀಡ್. ದಿಸ್ ಈಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಒಂದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಅನೇಕ ಸಲ ಏನಾಗುತ್ತೆ, 5 ಕಂಪನಿಗಳಿಗೆ ನಾವು CV ಕಳಿಸ್ತೀವಿ ಅಂದ್ರೆ ಬಿ ವೆರಿ ಕೇರ್ಫುಲ್. ನಾನು ಆವಾಗಲೇ ಏನು ಹೇಳಿದೆ, ಆ CV ಆ ಕಂಪನಿಗೆ ಹೇಗೆ ಸೂಟಬಲ್ ಆಗಿದೆಯೋ ಬರೀಬೇಕು. ಎರಡನೇದು, ಆ CV ಅವ್ರಿಗೆ ಹೋಗೋ ತರ ಕರೆಕ್ಟ್ ಆಗಿ ನೋಡ್ಕೋಬೇಕು. ಬೈ ಚಾನ್ಸ್ ಅವ್ರಿಗೆ ಹೋಗೋ ಅಟ್ಯಾಚ್ಮೆಂಟ್ ಇವ್ರಿಗೆ, ಇವ್ರಿಗೆ ಹೋಗೋ ಅಟ್ಯಾಚ್ಮೆಂಟ್ ಅವ್ರಿಗೆ ಹೋಗ್ಬಿಟ್ರೆ ಅಭಾಸ ಆಗ್ಬಿಡುತ್ತೆ. ಸೊ ಅದರಿಂದ ಏನ್ ಮಾಡಿ ಅಂದ್ರೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಒಂದು CV ಪ್ರಿಪೇರ್ ಮಾಡಿ ಒಂದು ಕಂಪನಿಗೆ ಫಸ್ಟ್ ಕಳಿಸ್ಬಿಡಿ. ದೆನ್ ಯು ರೈಟ್ CV ಫಾರ್ ಅದರ್ ಕಂಪನಿ. 3-4 ಕಂಪನಿಗಳು ಒಂದೇ ಸಲ ಬರೆದ್ರೆ ಇದು ತುಂಬಾ ಕ್ಲಾರಿಟಿ ಆಗಿ ಸ್ಪಷ್ಟತೆ ಇದ್ರೆ ಪರವಾಗಿಲ್ಲ, ಅದರ್ವೈಸ್ ಇಟ್ ವಿಲ್ ಕ್ರಿಯೇಟ್ ಅ ಪ್ರಾಬ್ಲಮ್. ನಾವು ನೆಕ್ಸ್ಟ್ ಪಾಯಿಂಟ್ ಐ ವಾಂಟ್ ಟೆಲ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದೇನಿದು? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಹೇಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್? ಈಗ ಫಾರ್ ಎಕ್ಸಾಂಪಲ್, ಐ ರೀಡ್ ಎಜುಕೇಟಿವ್ ಬುಕ್ಸ್ ಅಂತ ಬರೀತೀರ ಅಂತ ಇಟ್ಕೊಳ್ಳಿ. ಅಂಡ್ ಯು ವಾಂಟ್ ಟು ಸ್ಪೆಲ್ ಚೆಕ್ ಮಾಡಬೇಕು ಸ್ಪೆಲ್ಲಿಂಗ್ಸ್. ಕೆಲವು ಅಫ್ಕೋರ್ಸ್ ಸ್ಪೆಲ್ ಚೆಕ್ ಇಂದ ಮಾಡ್ತೀರಾ, ಆದ್ರೆ ಕೆಲವು ಟೆಕ್ನಿಕಲ್ ವರ್ಡ್ಸು, ಜಾರ್ಗನ್ಸು ಸ್ಪೆಲ್ ಚೆಕ್ ಅಲ್ಲಿ ಸಿಗೋದಿಲ್ಲ. ಹೇಗೆ ಅದನ್ನು ಚೆಕ್ ಮಾಡೋದು ಅಂತ ಕೇಳಿದ್ರೆ, ಈಗ ಏನ್ ಹೇಳಿದೆ, ಐ ರೀಡ್ ಎಜುಕೇಟಿವ್ ಬುಕ್ಸ್. ಈಗ ನೀವು ಇದ್ರದ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಚೆಕ್ ಮಾಡಬೇಕು. ಒಂದು ಮಿಸ್ಟೇಕ್ ಆಗಬಾರ್ದು CV ನಲ್ಲಿ ಅಂತ ನೀವು ಡಿಸೈಡ್ ಮಾಡಿದ್ದೀರಿ. ನಾರ್ಮಲಿ ಏನ್ ಮಾಡ್ಬಿಡ್ತಾರೆ, ಐ ರೀಡ್ ಎಜುಕೇಟಿವ್ ಬುಕ್ಸ್ ಅಲ್ವಾ, 5 ಸ್ಪೆಲ್ಲಿಂಗ್ ಚೆಕ್ ಮಾಡ್ತಾರೆ. ಐ ರೀಡ್ಗೆ READ ಅದು ಚೆಕ್ ಮಾಡ್ತಾರೆ. ಎಜುಕೇಟಿವ್ EDUCATIVE ಅದು ಚೆಕ್ ಮಾಡ್ತಾರೆ. ಬುಕ್ಸ್ಗೆ BOOKS ಚೆಕ್ ಮಾಡ್ತಾರೆ. ಅಂದ್ರೆ ಫಸ್ಟ್ ವರ್ಡ್ದು ಫಸ್ಟ್ ಚೆಕ್ ಮಾಡ್ತಾರೆ, ಸೆಕೆಂಡ್ ವರ್ಡ್ದು ಸೆಕೆಂಡ್ ಚೆಕ್ ಮಾಡ್ತಾರೆ, ಥರ್ಡ್ ವರ್ಡ್ದು ಥರ್ಡ್ ಚೆಕ್ ಮಾಡ್ತಾರೆ, ಫೋರ್ತ್ ಚೆಕ್ ಮಾಡ್ತಾರೆ. ದಿಸ್ ವಾಟ್ ನಾರ್ಮಲಿ ಪೀಪಲ್ ವಿಲ್ ಡೂ, ಬಟ್ ದಿಸ್ ಈಸ್ ರಾಂಗ್. ನೋಡಿ, ನೀವು CV ಥರೋ ಆಗಿ ನಾನು ಸ್ಪೆಲ್ಲಿಂಗ್ ಚೆಕ್ ಮಾಡಬೇಕು ಅಂದ್ರೆ ಫಸ್ಟ್ ವರ್ಡ್, ಸೆಕೆಂಡ್ ವರ್ಡ್, ಥರ್ಡ್ ವರ್ಡ್, ಫೋರ್ತ್ ವರ್ಡ್ ಆ ತರ ಚೆಕ್ ಮಾಡಬೇಡಿ. ರಿವರ್ಸ್ ಹೋಗ್ಬೇಕು. ಫೋರ್ತ್ ವರ್ಡ್, ಥರ್ಡ್ ವರ್ಡ್, ಸೆಕೆಂಡ್ ವರ್ಡ್, ಫಸ್ಟ್ ವರ್ಡ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾಕೆ ಇದು ಅಂದ್ರೆ, ಐ ರೀಡ್ ಎಜುಕೇಟಿವ್ ಬುಕ್ಸ್ ಅಂದ್ರೆ ಫಸ್ಟ್ ನೀವು ಬುಕ್ಸ್ ಚೆಕ್ ಮಾಡ್ಬೇಕು ಸ್ಪೆಲ್ಲಿಂಗು, ಯಾಕಂದ್ರೆ ಅದು ಲಾಸ್ಟ್. ನೆಕ್ಸ್ಟ್ ಎಜುಕೇಟಿವ್ ಚೆಕ್ ಮಾಡಬೇಕು, ಆಮೇಲೆ ರೀಡ್ ಚೆಕ್ ಮಾಡಬೇಕು, ಆಮೇಲೆ ಐ ಚೆಕ್ ಮಾಡಬೇಕು. ಯಾಕೆ ಇದು ಅಂತ ಹೇಳ್ತೀನಿ. ಈಗ ಐ ರೀಡ್ ಎಜುಕೇಟಿವ್ ಬುಕ್ಸ್ ಅಂತ ನೀವು ಚೆಕ್ ಸ್ಪೆಲ್ಲಿಂಗ್ ಚೆಕ್ ಮಾಡಕ್ ಹೋದಾಗ, ನೀವು ಸ್ಪೆಲ್ಲಿಂಗ್ ಚೆಕ್ ಮಾಡೋದಕ್ಕೆ ಬೇಕಾಗಿರೋ ಫೋಕಸ್ಗಿಂತಾನು ಅದನ್ನ ಅರ್ಥ ಮಾಡ್ಕೊಂಡು ಬೇಗ ಹೋಗ್ಬೋಣ ಅಂತ ಹಂಗೋಗ್ಬಿಡ್ತೀವಿ. ಸೊ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕಾಣಿಸೋದಿಲ್ಲ, ಯು ವಿಲ್ ಓವರ್ ಸಿ ದಟ್. ವೇರ್ ಆಸ್ ನೀವು ರಿವರ್ಸ್ ಓದಿದಾಗ ನಿಮ್ಗೆ ಆ ಸೆಂಟೆನ್ಸ್ ಕಂಟಿನ್ಯೂಟಿ ಸಿಕ್ಕೋದಿಲ್ಲ. ಈಗ ಯಾರು ನಿಮ್ಗೆ ಬುಕ್ಸ್ ಎಜುಕೇಟಿವ್ ರೀಡ್ ಅಂತ ಯಾರು ಬರೀತಾರೆ, ಯಾರು ಬರೆಯೋದಿಲ್ವಲ್ಲ. ಸೊ ಆವಾಗ ಏನಾಗುತ್ತೆ, ನಿಮ್ಗೆ ಮೀನಿಂಗ್ ಗೊತ್ತಾಗದೆ ಇರೋದ್ರಿಂದ ನೀವು ನಿಮ್ಮ ಕಣ್ಣು ಅದ್ರ ಮೇಲೆ ಕೇಂದ್ರೀಕೃತ ಮಾಡುತ್ತೆ. ಬುಕ್ಸ್ ನೋಡುವಾಗ ಕರೆಕ್ಟ್ ಆಗಿ BOOKS, ಎಜುಕೇಟಿವ್ ನೋಡುವಾಗ EDUCATAVE. ಸೊ ಆಲ್ವೇಸ್ ಚೆಕ್ ದ ಸ್ಪೆಲ್ಲಿಂಗ್ಸ್ ಇನ್ ದ ರಿವರ್ಸ್ ಆರ್ಡರ್ to avoid any type of problems. So these are the next few points which you should take care of in C. So let us see this slide which covers these points. So slide number 4 you can put this. ಅಥವಾ 3ನೇ ಹಾಕ್ಬೇಕು ನಾವು. 3ನೇ ಹಾಕಿ.
ನೋಡಿ, ನಾನು ಹೇಳಿದ್ದಿಲ್ಲಿದೆ ನೋಡಿ, ಪರ್ಸನಲ್ ಡೀಟೇಲ್ಸ್ ಟು ಕಮ್ ಆನ್ ದಿ ಟಾಪ್ ಆಫ್ ದಿ CV, ಹೆಸರು, ಇಮೇಲ್ ಇದ್ದದ್ದು. ನೆಕ್ಸ್ಟ್, ಎಜುಕೇಶನ್ ಡೀಟೇಲ್ಸ್. Write preferably in a tabular column. Your educational qualification should be in the reverse order. Last attended college to come first. Next, write qualification, year, college, majors, minor subjects, university grade, or percentage marks. If there is a gap in the education, explain if possible the reason for the gap. Avoid grammar and spelling mistakes. Next, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು ನಿಮಗೆ. Next slide. Every CV should be different. It should be customized to the company and the job. ಇದು ಹೇಳಿದೆ ನಾನು. CV should be easy to open on computers. ಈಸಿಯಾಗಿ ಓಪನ್ ಆಗಬೇಕು. ಈ ಸ್ಪೆಲ್ಲಿಂಗ್ ಚೆಕಿಂಗ್ ಇದೆ ನಾನು ಹೇಳಿದ್ದು. ಐ ರೀಡ್ ಎಜುಕೇಟಿವ್ ಬುಕ್ಸ್ ಅಂದ್ರೆ ಫಸ್ಟ್ ಬುಕ್ಸ್ ಸ್ಪೆಲ್ಲಿಂಗ್ ಚೆಕ್ ಮಾಡಿ, ಆಮೇಲೆ ಎಜುಕೇಟಿವ್ ಮಾಡಿ, ಆಮೇಲೆ ರೀಡ್ ಮಾಡಿ, ಆಮೇಲೆ ಐ ಮಾಡಿ. ಡೋಂಟ್ ಯೂಸ್ ಟೂ ಮಚ್ ಟೆಕ್ಸ್ಟ್. ಬಿ ಬ್ರೀಫ್ ಅಂಡ್ ಕನ್ಸೈಸ್. The recipient spends only 8 seconds to see the TV. ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅವರು CV ನೋಡೋದಕ್ಕೆ 8 ಸೆಕೆಂಡ್ ಮಾತ್ರ ಸ್ಪೆಂಡ್ ಮಾಡ್ತಾರೆ. ಸೊ ನಿಮ್ಮ CV ತುಂಬಾ ದೊಡ್ಡದಾಗಿ ಟೂ ಮಚ್ ವರ್ಡ್ಸ್ ಇದ್ರೆ ನೋಡೋದಿಲ್ಲ. ಇಟ್ ಶುಡ್ ಬಿ ವೆರಿ ಶಾರ್ಟ್, ಕ್ರಿಸ್ಪ್, ಟು ದಿ ಪಾಯಿಂಟ್ ತರ, ಬುಲೆಟೆಡ್ ತರ ಇರಬೇಕು. ಅಂಡ್ ಅಟ್ಯಾಚ್ ದಿ ಅಟ್ಯಾಚ್ಮೆಂಟ್ಸ್ ಕರೆಕ್ಟ್ಲಿ. ಕರೆಕ್ಟ್ ಆಗಿ ಆ CVಗೆ ಆ ಅಪ್ರಿಸಿಯೇಷನ್ ಲೆಟರ್ ಅಥವಾ ಕ್ರೆಡೆನ್ಷಿಯಲ್ ಲೆಟರ್ ಕರೆಕ್ಟ್ ಆಗಿ ಅಟ್ಯಾಚ್ ಆಗಿದೆಯಾ ನೋಡ್ಬಿಟ್ಟು ನೀವು ಅದನ್ನ ಕಳಿಸಿ. So this is what you should take care of as guidelines for the CV. Any questions at this time? Any one question? ಒಂದ್ ನಿಮಿಷ ಸರ್, ಯಾವ್ದಾದ್ರು ಪ್ರಶ್ನೆ ಬಂದ್ರೆ ಹೇಳ್ತೀನಿ. ಪ್ರಶ್ನೆ ಇದೆ? ಹಾ ಸರ್, ಇವಾಗ ನಮ್ CV ಅಲ್ಲಿ ಅಂದ್ರೆ ಒಂದ್ ಸೆಲ್ಫ್ ಫೋಟೋ ಹಾಕೊಂಬೋದಾ ಅಂತ ಒಬ್ರು ಕೇಳಿದಾರೆ. ಅದಕ್ಕೆ ಏನ್ ಮಾಡ್ಬೋದು ಸರ್? ಜಯಂತಿ ಸಿಂಗ್ ಅಂತ ಒಬ್ರು, ಕ್ಯಾನ್ CV ಹ್ಯಾವ್ ಎ ಸೆಲ್ಫ್ ಫೋಟೋ ಅಂತ ಕೇಳಿದಾರೆ. You can always put it so that they will have an idea of how you look like. So ಆಗ್ಬೋದು, ತಪ್ಪೇನಿಲ್ಲ ಅದ್ರಲ್ಲಿ ಜನರಲಿ. ಸರ್, ಅಕ್ಷಯ್ ಕುಮಾರ್ ಮಾಳ್ಗೆ ಅನ್ನೋರು, ಸೊ ಅವ್ರದ್ದು ಪ್ರಶ್ನೆ ಏನಂದ್ರೆ, CVಗೂ ರೆಸ್ಯೂಮ್ಗೂ ಮತ್ತು ಬಯೋಡೇಟಾ ಮೂರಕ್ಕೂ ಡಿಫರೆನ್ಸ್ ಏನು ಅಂತ ಇದೆ ಸರ್, ವ್ಯತ್ಯಾಸ. ಓಕೆ, CV ಅಂದ್ರೆ ಕರಿಕ್ಯುಲಮ್ ವಿಟಿ ಅಂತ. ಇಟ್ ಈಸ್ ಪ್ರಿಡಾಮಿನೆಂಟ್ಲಿ ಮೋರ್ ಪ್ರೊಫೆಷನಲ್ ಇನ್ ನೇಚರ್. ಯಾವಾಗಲೂ ಜನರಲಿ ಕೆಲಸಗಳಿಗೆ ಹಾಕೋದಕ್ಕೆ ಅಥವಾ ಅಂತ ಪ್ರೊಫೆಷನಲ್ ಮ್ಯಾಟರ್ಸ್ಗೆ ನಾವು CV ಅಂತ ಕಳಿಸ್ತೀವಿ. ಯಾವಾಗ್ಲೂ CV-ನಲ್ಲಿ ಹೆಚ್ಚಾಗಿ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಹೆಚ್ಚಾಗಿರುತ್ತೆ. ದಿಸ್ ದಿ ಫಸ್ಟ್. ಬಯೋಡೇಟಾ, ಈಗ ಬಯೋ ಅಂದ್ರೆ ಏನು? ಬಯಾಲಜಿ. ಬಯೋಡೇಟಾ ಅಂದ್ರೆ ಆ ವ್ಯಕ್ತಿ ಬಗ್ಗೆ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರ ನೇಟಿವ್ ಪ್ಲೇಸ್ ಯಾವುದು, ಅವರು ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಜನ ಬ್ರದರ್ಸು ಸಿಸ್ಟರ್ಸು. ಇಟ್ ಈಸ್ ಮೋರ್ ಅಬೌಟ್ ದಿ ಪರ್ಸನಲ್ ಡೀಟೇಲ್ಸ್ ಆಫ್ ದಟ್ ಪರ್ಸನ್ ನೋಡಿ. ಸೊ ಒಂದು ರೀತಿನಲ್ಲಿ CV ಅನ್ನೋದು ಅದು ಪ್ರೊಫೆಷನಲ್ ಆದ್ರೆ, ಇದು ಬಯೋಡೇಟಾ ಅನ್ನೋದು ಸ್ವಲ್ಪ ಪರ್ಸನಲ್ ಅಂಡ್ ಸೋಷಿಯಲ್ ಆಗಿರುತ್ತೆ. ಹಾಗಾದ್ರೆ ರೆಸ್ಯೂಮೆ ಅಂದ್ರೆ ಏನು? ರೆಸ್ಯೂಮೆ ಅಂದ್ರೆ ಏನು ಅಂದ್ರೆ, ನಾನಿವಾಗ ಮಧುಸೂದನ್ ಸರ್ ಇಲ್ಲಿದ್ದಾರೆ, ಮಧುಸೂದನ್ ಸರ್ ಬಗ್ಗೆ ನಾನು ಬರಿಬೇಕು ಅಂತ ಇಟ್ಕೊಳ್ಳಿ. ಮಿಸ್ಟರ್ ಮಧುಸೂದನ್ ಈಸ್ ಎ ವೆರಿ ಗ್ರೇಟ್ ಆಥರ್. ಆ ತರ ಇನ್ನೊಬ್ಬರು ಬರೆಯುವಾಗ ಅದು ರೆಸ್ಯೂಮೆ ಅಂತ ಅನ್ಸುತ್ತೆ. ಸೊ ಅದರಿಂದ ನೀವು ಯಾವಾಗ್ಲೂ ಬರೆಯುವಾಗ CV ಅಂತ ಹಾಕ್ಬೇಕು. ಯಾಕಂದ್ರೆ ಒಂದು, ನೀವು ಪ್ರೊಫೆಷನ್ ಬಗ್ಗೆ ಹೆಚ್ಚಾಗಿ ಬರೀತಾ ಇದ್ದೀರಾ. ಎರಡು, ನಿಮ್ ಬಗ್ಗೆ ನೀವೇ ಬರೀತಾ ಇದ್ದೀರಾ. ಸೊ ಬಯೋಡೇಟಾ ಅಂದ್ರೆ ನೀವು ನಿಮ್ದು ಬೇರೆ ಬೇರೆ, ನನ್ನ ಹವ್ಯಾಸಗಳೇನು, ನಂದು ಆರ್ಟಿಸ್ಟಿಕ್ ಥಿಂಗ್ಸ್ ಏನು, ನನ್ನ ನೇಟಿವ್, ಇಂಥದ್ದು ಜಾಸ್ತಿ ಇರುತ್ತೆ ಜನರಲಿ ಬಯೋಡೇಟಾ. ಜನ ಇದಕ್ಕೆ ಒಂದಕ್ಕೊಂದಕ್ಕೆ ಹಾಕೊಂಡ್ಬಿಡ್ತಾರೆ. ಕೆಲವರು ರೆಸ್ಯೂಮೆ ಅಂತ ಕಳಿಸ್ತಾರೆ, ಕೆಲವರು ಬಯೋಡೇಟಾ ಅಂತ ಕಳಿಸ್ತಾರೆ. ಟಿಪಿಕಲಿ ಜಾಬ್ಗೆ ಅಪ್ಲೈ ಮಾಡುವಂತ ಡಾಕ್ಯುಮೆಂಟ್ನ CV ಅಂತ ನೀವು ಕರಿಬೇಕು. ಯಾರು ಕೇಳಿದ್ದಾರೆ? ಗೊತ್ತಾಯ್ತಾ? ಇಸ್ ಇಟ್ ಕ್ಲಿಯರ್? Yeah, resume should be used when a third person will write. Suppose ನೀವು ನನ್ನ ಬಗ್ಗೆ ಬರಿಬೇಕು ಅಂತ ಇಟ್ಕೊಳ್ಳಿ ರೆಸ್ಯೂಮೆ ಅಂತ. ಮಿಸ್ಟರ್ ಅಶ್ವಥ್ ರಾಮಯ್ಯ ಈಸ್ ಎ ಟ್ರೈನರ್ ಆಗಿ ಬರಿಬೇಕಾಗುತ್ತೆ. ಟಿಪಿಕಲಿ ನಾನು ಕರೆಕ್ಟ್ ಆಗಿದ್ದೇವೆ, ಬಟ್ ಹಾಗೆ ಹೀಗೆ ಮಾಡ್ತಾರೆ. ಇಟ್ ಈಸ್ ಇನಫ್ ಇಫ್ ಯು ಅಂಡರ್ಸ್ಟ್ಯಾಂಡ್. ಯು ಶುಡ್
call it as a CV. Okay. And resume generally it will have a lot of details about that personalities. ಬೇರೆ ಬೇರೆ ಎಲ್ಲ ಇರುತ್ತೆ, ಅದು ಪ್ರೊಫೆಷನಲ್ ತರ ಇರೋದಿಲ್ಲ resumes normally. But CV is more towards getting the jobs. That's it. ಸರ್, ಪೂಜಾ ವೇಣುಗೋಪಾಲ್ ಅಂತ ಸರ್, ಅವರ ಪ್ರಶ್ನೆ ಏನಂದ್ರೆ CV ರೈಟಿಂಗ್ ಅನ್ನ ಒಂದೇ ಶೀಟ್ ಅಲ್ಲಿ ಬರೆಯೋ ಅಗತ್ಯ ಇದೆಯಾ ಅಂತ. ಜನರಲಿ ಇದು ಆ ಪಾಯಿಂಟ್ ಬರ್ತಾ ಇದೆ. ಜನರಲಿ CV ಕ್ಯಾನ್ ಬಿ A4 ಸೈಜ್ ಅಲ್ಲಿ 2 ಪೇಜ್ ಇರಬಹುದು, 1 ಪೇಜ್ ಇದ್ರೆ ಇನ್ನ ಒಳ್ಳೇದು. ನಿಮ್ಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಚ್ಚಾಗಿ ಇಲ್ಲದೆ ಇರೋದ್ರಿಂದ ಆದಷ್ಟು 1 ಪೇಜ್ ಅಲ್ಲಿ ಬರೆಯೋದಕ್ಕೆ ಟ್ರೈ ಮಾಡ್ಬೋದು. ಬಿಕಾಸ್ ನಿಮ್ದು ಈಗ ಕೆಲವರು 3-4 ಜಾಬ್ ಕಂಪ್ಲೀಟ್ ಮಾಡ್ಬಿಟ್ಟಿರ್ತಾರೆ. ಸೊ ಅವ್ರು ಅಡಿಯರ್ ಜಾಬ್ ಡೀಟೇಲ್ಸ್ ಎಲ್ಲ ಕೊಡಬೇಕು, ಯಾವ್ಯಾವ ಕಂಪನಿಗಳಲ್ಲಿ ಏನೇನ್ ಮಾಡಿದ್ರು ಅಂತೆಲ್ಲ ಬರೆಯುವಾಗ 2 ಪೇಜ್ 3 ಪೇಜ್ ಆಗ್ಬೋದು. 3 ಪೇಜ್ ಅಂತೂ ಮಾಡಬಾರ್ದು. ಸೊ ಟಿಪಿಕಲಿ ಎ CV ಶುಡ್ ನಾಟ್ ಎಕ್ಸೀಡ್ 2 pages in A4 size ಹಾರ್ಡ್ ಕಾಪಿ. ನೀವು ಫ್ರೆಶರ್ಸ್ ಈಗ ಅಪ್ಲೈ ಮಾಡೋರು ಆದಷ್ಟು 1 ಪೇಜ್ ಅಲ್ಲಿ ಮಾಡಬೇಕು. ಸಪೋಸ್ ನಿಮ್ದು ಕಾಲೇಜಲ್ಲಿ ತುಂಬಾ ಆಕ್ಟಿವಿಟೀಸು ಅಥವಾ ತುಂಬಾ ಅಚೀವ್ಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಆಲ್ಸೋ ಮೇಕ್ ಇಟ್ 2 pages, ನೋ ಪ್ರಾಬ್ಲಮ್. ಬಟ್ ಡೋಂಟ್ ಗೋ ಮೋರ್ ದೆನ್ 2 A4 pages. People will not look at it. That is the size, generally acceptable size of a CV. Is she satisfied? ಕೇಳಿ, ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಪೂಜಾ ವೇಣುಗೋಪಾಲ್ ಅವರೇ, ನಿಮ್ಮ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕಿದ್ರೆ ಅದನ್ನ ಕಮೆಂಟ್ ಸೆಷನ್ ಅಲ್ಲಿ ಟೈಪ್ ಮಾಡಬಹುದು. ಸರ್, ಈಗ ಇನ್ನೊಂದು ಪ್ರಶ್ನೆ ಇರೋದೇನಂದ್ರೆ ವಿನುತಾ ರಾವ್ ಅಂತ ಅವ್ರು ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಅವ್ರೀಗ ಬೇರೆ ಬೇರೆ ಸಮಾಜ ಸೇವೆಯಲ್ಲಿ ಏನಾದ್ರು ವಾಲಂಟಿಯರಿಂಗ್ ಮಾಡಿದ್ರೆ, ಜೊತೆಗೆ ಇನ್ನ ಬೇರೆ ಬೇರೆ ಕಡೆಯಿಂದ ಸರ್ಟಿಫಿಕೇಟ್ಸ್ ತಗೊಂಡಾಗ ಅದು CV ಒಟ್ಟಿಗೆ ಅಟ್ಯಾಚ್ ಮಾಡಿ ಕೊಡ್ಬೇಕಾ ಅಂತ. ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಹೇಗೆ ಅಂದ್ರೆ, ನೀವು ಸಮಾಜ ಸೇವೆ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಂದು ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ಇದ್ರಿ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಝೋನ್ಗೆ ನೀವು ಲೀಡರ್ ಆಗಿದ್ರಿ. ಸೊ ದಟ್ ಈಸ್ ಡೆಫಿನೆಟ್ಲಿ ಅ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಆ ಝೋನ್ಗೆ ನಿಮ್ಮನ್ನ ಲೀಡರ್ ಆಗಿ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ಸ್ವಲ್ಪ ನಾಯಕ ಗುಣ ಇರಬೇಕು, ಕಮ್ಯುನಿಕೇಶನ್ ಇರಬೇಕು ಅಂತ ನಮಗೆ ಫೀಲ್ ಆಗುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಆಡ್ ದಟ್. ಬಟ್ ಹವ್ಯಾಸಗಳ ಬಗ್ಗೆ ಇರೋದು, ಹಾಬೀಸ್ ಬಗ್ಗೆ ಇರೋದು, ಫಾರ್ ಎಕ್ಸಾಂಪಲ್ ನನಗೆ ಮಿಮಿಕ್ರಿ ಬರುತ್ತೆ, ತಪ್ಪೇನಿಲ್ಲ, ಮಿಮಿಕ್ರಿಗೆ ಕಡಿಮೆ ಅಂತ ನಾನೇನು ಹೇಳ್ತಾ ಇಲ್ಲ. ಅಂದ್ರೆ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಯಾವ ಹವ್ಯಾಸಗಳು ಅಥವಾ ನಂದು ಸೋಷಿಯಲ್ ಸರ್ವಿಸು ನನ್ನ ಕೆಲವು ಆ ಕೆಲಸಕ್ಕೆ ಬೇಕಾಗಿರೋ ಗುಣಗಳನ್ನ ಸಮರ್ಥವಾಗಿ ಹೇಳ್ತಾ ಇದೆ ಅಥವಾ ರೀಇನ್ಫೋರ್ಸ್ ಮಾಡ್ತಾ ಇದೆ, ಅದಕ್ಕೆ ಪೂರಕವಾಗಿದೆ, ಆ ತರ ಇದ್ರೆ ಬರೆಯೋದು ಬೆಟರ್. ಫಾರ್ ಎಕ್ಸಾಂಪಲ್, ಅವರು CV ನಲ್ಲಿ ಅಥವಾ ಜಾಬ್ ಅಲ್ಲಿ ಯು ಶುಡ್ ಬಿ ವೆರಿ ಗುಡ್ ಕಮ್ಯುನಿಕೇಟರ್ ಅಂತ ಏನೋ ಹಾಕ್ಬಿಟ್ಟಿರ್ತಾರೆ. ದ ಕ್ಯಾಂಡಿಡೇಟ್ ಶುಡ್ ಬಿ ವೆರಿ ಗುಡ್ ಇನ್ ಕಮ್ಯುನಿಕೇಶನ್, ವೆರಿ ಗುಡ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಹಾಕಿರ್ತಾರೆ. ಸಪೋಸ್ ನೀವು ನಿಮ್ಮ ಹಳ್ಳಿನಲ್ಲೋ ಅಥವಾ ನಿಮ್ಮ ಕಮ್ಯುನಿಟಿ ಸೆಂಟರ್ಸ್ ಅಲ್ಲೋ ಒಂದು 50 ಲೆಕ್ಚರ್ಸ್ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್. ಅದು ಹೇಗೆ ಬರೀಬೇಕು ಅಂದ್ರೆ, ನಾನು ಲೆಕ್ಚರ್ಸು ಇದ್ರ ಮೇಲೆ ಮಾಡಿದ್ದೀನಿ ಅಂತಲ್ಲ, ಐ ಆಮ್ ವೆರಿ ಗುಡ್ ಇನ್ ಕಮ್ಯುನಿಕೇಶನ್ ಅಂತ ಅದನ್ನ ಆಥೆಂಟಿಕೇಟ್ ಮಾಡೋ ತರ ನಾನು 50 ಲೆಕ್ಚರ್ಸ್ ಕೊಟ್ಟಿದ್ದೀನಿ ಅಂತ ಬರೀಬಹುದು. ಸೊ ಆ ಕೆಲಸಕ್ಕೆ ಮತ್ತು ಆ ಕಂಪನಿಗೆ ಪೂರಕವಾಗಿರತಕ್ಕಂಥ ಸಾಮರ್ಥ್ಯಗಳಾಗ್ಲಿ ಅಥವಾ ಕಲೆಗಳಾಗ್ಲಿ ಅಥವಾ ಜಾಣ್ಮೆಗಳಾಗ್ಲಿ ಕೌಶಲ್ಯಗಳಾಗ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್, ಸಪೋಸ್ ಯು ಆರ್ ವೆರಿ ಗುಡ್ ಇನ್ ಸಮ್ ಹಾಬಿ, ಯಾವುದೋ ಒಂದು ಬೇರೆ ಒಂದು ಸಮಾಜ ಸೇವೆನಲ್ಲಿರೋದು ಒಳ್ಳೇದದು, ಬಟ್ ಅದು ಡೈರೆಕ್ಟ್ ಆಗಿ ಅದಕ್ಕೆ ಅಫೆಕ್ಟ್ ಪುಷ್ಟಿ ಕೊಡ್ತಾ ಇಲ್ಲ ಅಂದ್ರೆ ಅಷ್ಟೊಂದು ಬರೆಯೋದು ಅವಶ್ಯಕತೆ ಇಲ್ಲ. ಅಂದ್ರೆ ನೀವು ಸ್ವಲ್ಪ ಟ್ವೀಕ್ ಮಾಡ್ಬೇಕಾ. ಟ್ವೀಕ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ಏನು ಗೊತ್ತೀಗ ನೀವು 50 ಲೆಕ್ಚರ್ಸ್ ಹಳ್ಳಿನಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಇವ್ರ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಸೇಲ್ಸ್ ಪರ್ಸನ್ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಸೇಲ್ಸ್ ಪರ್ಸನ್ಗೆ ಕಮ್ಯುನಿಕೇಶನ್ ಇರಲೇಬೇಕು. ಸೊ ಆವಾಗ ನೀವು ಏನ್ ಮಾಡ್ಬೋದು, ಐ ಆಮ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ಕಮ್ಯುನಿಕೇಶನ್ ವಿಚ್ ಈಸ್ ನೀಡೆಡ್ ಫಾರ್ ದಿಸ್ ಜಾಬ್. ಫಾರ್ ಎಕ್ಸಾಂಪಲ್, ಐ ವುಡ್ ಗಿವನ್ 50 ಲೆಕ್ಚರ್ಸ್ ಫಾರ್ ಅವರ್ ವಿಲೇಜಸ್. ಆ ತರ ಬರೆದ್ರೆ ಒಂದು ಪುಷ್ಟಿ ಕೊಟ್ಟಂಗೆ ಆಗುತ್ತೆ. ಇಟ್ ಸಪ್ಲಿಮೆಂಟ್ಸ್ ಯುವರ್ ಸ್ಟ್ರೆಂತ್. ಕ್ಲಿಯರ್ ಆಯ್ತಾ? ಎನಿ ಡೌಟ್ಸ್? ಎಸ್ ಸರ್. ಸರ್, ನಿಮ್ಮ ಪ್ರಶ್ನೆಗೆ ವಿದ್ಯಾರ್ಥಿಗಳ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ ಪೂಜಾ ಮತ್ತೆ ರಮೇಶ್ ಪಾಂಡುರಂಗ್ ಅಂತವಲ್ಲ, ಸೊ ಉತ್ತರ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅವರು ಕೆಲವು ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳು ಕೇಳ್ತಿರೋ ಪ್ರಶ್ನೆಗಳಿಂದ ನಮಗೂ ಮಾಹಿತಿ ಸಿಕ್ತಿದೆ ಅಂತ ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಿಮ್ಗೆ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ ಸರ್, ಸ್ನೇಹ ಮತ್ತು ಕರಣ್ ಅಂತ
ಜೊತೆಗೆ ಸಂಜಯ್ ಅವರು 3-4 ವಿದ್ಯಾರ್ಥಿಗಳು ಕೇಳ್ತಿರೋ ಪ್ರಶ್ನೆ ಏನಂದ್ರೆ 3 ಜನ CV ಯಲ್ಲಿ ನಾವು ಕಂಪಲ್ಸರಿಯಾಗಿ ರೆಫರೆನ್ಸ್ ಅನ್ನ ಹಾಕ್ಬೇಕಾ, ರೆಫರೆನ್ಸ್ ಮ್ಯಾಂಡಿಟರಿನಾ ಅಥವಾ ಹೇಗೆ ಅಂತ? ನಾಟ್ ನೆಸೆಸರಿ. ಏನು ರೆಫರೆನ್ಸ್ ಹಾಕ್ಬೇಕು ಅಂತೇನು ರೂಲ್ ಇಲ್ಲ. ಆ ರೆಫರೆನ್ಸ್ ಹಾಕಿರೋರು ನಮಗೆ ಡೆಫಿನೆಟ್ ಆಗಿ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಕೊಡ್ತಾರೆ. ಆ ರೆಫರೆನ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ CV-ಗೆ ವ್ಯಾಲ್ಯೂ ಹೆಚ್ಚಾಗಿ ಬರುತ್ತೆ ಅಂದ್ರೆ ಹಾಕ್ಬೇಕು, ಅದರ್ವೈಸ್ ಇಲ್ಲ. ಆದರೆ ಕೆಲವು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ರೆಫರೆನ್ಸ್ಗಳು ಬರೀರಿ ಅಂತ ಹಾಕ್ತಾರೆ, ಪ್ರೊವೈಡ್ 2 ರೆಫರೆನ್ಸಸ್ ಅಂತ ಹಾಕ್ತಾರೆ. ಆ ಥರ ಇರುವಾಗ ಹಾಕ್ಲೇಬೇಕು. ಸೊ ಅದರಿಂದ ರೆಫರೆನ್ಸ್ ಕೊಡಲೇಬೇಕು ಅಂತ ಏನೂ ಅಷ್ಟೊಂದಿಲ್ಲ. ಇನ್ನೊಂದೇನೆಂದ್ರೆ, ನೀವೆಲ್ಲ ಸ್ಟಾರ್ಟಿಂಗ್ ಆಫ್ ದಿ ಜಾಬ್ಸ್ ಇರೋದ್ರಿಂದ ಜನರಲ್ ಆಗಿ ನನಗೆ ತಿಳಿದ ಹಾಗೆ ಅಷ್ಟೊಂದು ಜನದು ಅಪ್ಲಿಕೇಶನ್ಸ್ ಬಂದಾಗ ನಾವು ರೆಫರೆನ್ಸ್ಗಳೆಲ್ಲ ಕುಡ್ಕೊಂಡೆಲ್ಲ ಹೋಗೋದು ಕಷ್ಟ. ಅದರಿಂದ ರೆಫರೆನ್ಸ್ಗಳು ಕೊಡದೇ ಇದ್ರೂ ಪರವಾಗಿಲ್ಲ. ಏನು ಮಾಡಿ, ನಿಮ್ಮ ಕಾಲೇಜಿಗೆ ಬಂದಿರೋದು ಅಪ್ರಿಸಿಯೇಷನ್ ಲೆಟರ್, ಕ್ರೆಡೆನ್ಷಿಯಲ್ ಲೆಟರ್ಸ್ ಇದ್ರೆ ಅದನ್ನ ಅಟ್ಯಾಚ್ ಮಾಡಿ, ದಟ್ ವಿಲ್ ಬಿ ಆಲ್ ರೈಟ್. ರೆಫರೆನ್ಸಸ್ ಆರ್ ನಾಟ್ ಮಸ್ಟ್. ಆದರೆ 2ನೇ ಜಾಬು 3ನೇ ಜಾಬು ಚೇಂಜ್ ಮಾಡ್ತಾರಲ್ವಾ, ಅವ್ರು ರೆಫರೆನ್ಸ್ ಕೊಡಲೇಬೇಕು. ಬಿಕಾಸ್ ಇದು 3ನೇ ಜಾಬ್ ಅಂತ ಹೇಳಿದ್ರೆ ನಾನು ಐ ವಾಂಟ್ ಟು ಟಾಕ್ ಟು ದಿ ಅರ್ಲಿಯರ್ ಮ್ಯಾನೇಜರ್. ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಮ್ಯಾನೇಜರ್ ಹತ್ರ ಒಂದು ಮಾತು ಕೇಳಬೇಕು ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಐ ಮೇಕಿಂಗ್ ಎ ವೆರಿ ಇಂಪಾರ್ಟೆಂಟ್ ಡಿಸಿಷನ್, ಈ ವ್ಯಕ್ತಿ ನಾನು ಕೆಲಸಕ್ಕೆ ತಗೊಳ್ಬೇಕಾ ಅಂತ. ಸೊ ಫ್ರೆಶರ್ಸ್ ರೆಫರೆನ್ಸ್ ಕೊಡಲೇಬೇಕು ಅಂತೇನು ರೂಲ್ ಇಲ್ಲ. ಈಸ್ ಇಟ್ ಕ್ಲಿಯರ್? ಎಸ್ ಸರ್, ಸ್ಟೂಡೆಂಟ್ಸ್ ಕ್ಲಿಯರ್ ಅಂತ ಕಮೆಂಟ್ ಮಾಡಿದ್ದಾರೆ. ಕ್ಲಿಯರ್, ಓಕೆ. ನಾವು ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು ಅದು ಬರ್ತಾ ಇದೆ, ಆಲ್ರೆಡಿ ಒಂದು ಕ್ವಶನ್ ಕೇಳ್ಬಿಟ್ಟಿದ್ದಾರೆ. ಇದೇನು ಹೇಳುತ್ತೆ ಅಂದ್ರೆ, ಫಾರ್ ಯುವರ್ ಅಚೀವ್ಮೆಂಟ್ಸ್ ಅಂಡ್ ಸ್ಟ್ರೆಂಗ್ಸ್ ಗಿವ್ ಎವಿಡೆನ್ಸಸ್. ಈಗ ಕೆಲವರು ಹೇಳ್ತಾರೆ ಸ್ಟ್ರೆಂಗ್ತ್ ಅಂತ ಹಾಕ್ಬಿಡ್ತಾರೆ, ಹಾಕ್ಬಿಟ್ಟು ಐ ಆಮ್ ಎ ವೆರಿ ಗುಡ್ ಕಮ್ಯುನಿಕೇಟರ್, ಐ ಗಾಟ್ ಕ್ರಿಯೇಟಿವ್ ಐಡಿಯಾಸ್ ಬರೀತೀರ, ಕರೆಕ್ಟ್ ಇರಲಿ. ಆದರೆ ನೀವು ಆ ಥರ ಬರೆಯೋದಿಕ್ಕೆ ಏನು ಅಂಕಿಅಂಶಗಳಿದೆ, ಏನು ಪುಷ್ಟಿ ಕೊಡುತ್ತೆ, ಏನು ಎಕ್ಸಾಂಪಲ್ಸ್ ಇದೆ, ಏನು ಕೇಸ್ ಸ್ಟಡೀಸ್ ಇದೆ, ನಿಮ್ಮ ಸಕ್ಸಸ್ ಸ್ಟೋರೀಸ್ ಏನು ಅಂತ ಅಲ್ಲಿ ಬರೀಬೇಕು. ಈಗ ನಾನು ತುಂಬಾ ಕ್ರಿಯೇಟಿವಿಟಿ ನನ್ನಲ್ಲಿ ಚೆನ್ನಾಗಿದೆ, ಸೃಜನಶೀಲತೆ ಚೆನ್ನಾಗಿದೆ ಬರೀತೀರ, ಸ್ಟ್ರೆಂಗ್ತ್ ಗುಡ್. ಬಟ್ ನಾನು ಹೌ ಡು ಐ ಬಿಲೀವ್ ದಟ್? ಸೊ ಬ್ರಾಕೆಟ್ ಅಲ್ಲಿ ನೀವು, ಫಾರ್ ಎಕ್ಸಾಂಪಲ್ ಇನ್ ಮೈ ಕಾಲೇಜು ನಾನು ಒಂದು ಆರ್ಟ್ ಎಕ್ಸಿಬಿಷನ್ ಅಲ್ಲಿ ಒನ್ ಆಫ್ ದಿ ಇನೋವೇಟಿವ್ ಆರ್ಟ್ ಪೀಸ್ ಮಾಡಿಕೊಟ್ಟಿದ್ದೆ, ಅದಕ್ಕೆ 3ನೇ ಪ್ರೈಸ್ ಬಂತು ಅಂತ ಹೇಳಿದ್ರೆ ಐ ಗೆಟ್ ಕನ್ವಿನ್ಸ್ಡ್. ಸೊ ನೀವು ಸ್ಟ್ರೆಂಗ್ಸ್ ಬರೆಯುವಾಗ ಆ ಸ್ಟ್ರೆಂಗ್ಸ್ ಅನ್ನ ಪುಷ್ಟಿ ಮಾಡೋದಿಕ್ಕೆ ಏನೇನು ಉದಾಹರಣೆಗಳಿದೆ, ಅಂಕಿಅಂಶಗಳಿದೆ ಅನ್ನೋದನ್ನ ಬರೆದ್ರೆ ಒಳ್ಳೇದು. ಸಪೋಸ್ ಅಂತದ್ದು ಏನು ಇಲ್ಲ ಅಂದ್ರೆ ಇಟ್ ಈಸ್ ಓಕೆ, ನಾಟ್ ದಟ್ ಎಲ್ಲದಕ್ಕೂ ನಮ್ಗೆ ಉದಾಹರಣೆ ಸಿಕ್ಕೋದಿಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಇದು ನನ್ನ ಸ್ಟ್ರೆಂಗ್ತು, ಇದು ನನ್ನ ಬಲ ಅಂತ ಹೇಳುವಾಗ ಏಕೆ ಅಂತ ನೀವು ಅಲ್ಲಿ ನಮೂದಿಸಿದ್ರೆ ಇಟ್ ಹ್ಯಾವ್ ಲಾಟ್ ಆಫ್ ಸ್ಟ್ರೆಂಗ್ತ್ ಫಾರ್ ಮೀ. ನೆಕ್ಸ್ಟ್, ಈಗ ಇನ್ನೊಂದು ಪಾಯಿಂಟ್, ಜನರಲಿ ಏನ್ ಮಾಡ್ಬಿಡ್ತಾರೆ CV-ಗಳಲ್ಲಿ, ಈಗ ಒಂದು ಕಂಪ್ಯೂಟರ್ಗೆ ಕೆಲಸಕ್ಕೆ ಬೇಕು, ಕೀ ಆಪರೇಟರ್, ಕಂಪ್ಯೂಟರ್ ಕೀ ಆಪರೇಟರ್ ಇರ್ಬೋದು, ಅಥವಾ ಒಂದು ರಿಟೇಲಲ್ಲಿ ಇರ್ಬೋದು, ಬ್ಯಾಂಕಲ್ಲಿ ಇರ್ಬೋದು. ಜನರಲಿ CV-ಗಳಲ್ಲಿ ಏನ್ ಮಾಡ್ಬಿಡ್ತಾರೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ಟೂಡೆಂಟ್ಸ್ ಪ್ಲೀಸ್ ನೋಟ್ ದಿಸ್. ಜನರಲಿ ಏನ್ ಮಾಡ್ಬಿಡ್ತಾರೆ, CV-ಗಳಲ್ಲಿ ಅದಕ್ಕೆ ಬೇಕಾಗಿರೋ ಸ್ಕಿಲ್ ಸೆಟ್ಸೇ ಜಾಸ್ತಿ ಬರೀತಾರೆ. ಫಾರ್ ಎಕ್ಸಾಂಪಲ್, ಕಮ್ಯುನಿಕೇಶನ್ ಚೆನ್ನಾಗಿದೆ ನಂದು, ನಂದು ಟೀಮ್ ವರ್ಕಿಂಗ್ ಚೆನ್ನಾಗಿದೆ, ಇಂಟರ್ಪರ್ಸನಲ್ ರಿಲೇಷನ್ಸ್ ಚೆನ್ನಾಗಿದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಈ ತರ ಬರೀತಾರೆ. ಅಂದ್ರೆ ವಿಚ್ ಈಸ್ ಕನೆಕ್ಟೆಡ್ ಟು ದಿ ಜಾಬ್. ಬಟ್ nowadays we should remember, apart from the job skills, what organizations are looking is whether you are a good human being. ನಿಮಗೆ ಸಾಫ್ಟ್ ಸ್ಕಿಲ್ಸ್ ಬರುತ್ತಾ? ಫಾರ್ ಎಕ್ಸಾಂಪಲ್, ನಾನು ಎಷ್ಟು ಕಂಪ್ಯೂಟರ್ ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ದೀನಿ ಅನ್ನೋದ್ರ ಜೊತೆಗೆ, ಫಾರ್ ಎಕ್ಸಾಂಪಲ್, ನೀವು 10 ಜನರ ಜೊತೆ ಚೆನ್ನಾಗಿ ಒಟ್ಟಾಗಿ ಕೆಲಸ ಮಾಡಕ್ ಬರುತ್ತಾ? ದಟ್ ಈಸ್ ವಾಟ್ ಆರ್ಗನೈಸೇಷನ್ಸ್ ಆರ್ ಲುಕಿಂಗ್ ಫಾರ್ವರ್ಡ್ ಟು. ಆದ್ರಿಂದ ನೀವು ನಿಮ್ಮ ಸ್ಟ್ರೆಂಗ್ಸ್ ಬಗ್ಗೆ ಬರೆಯುವಾಗ 1-2-3 ನಿಮ್ಗೆ ಕೆಲಸಕ್ಕೆ ಬೇಕಾಗಿರೋ ಸ್ಟ್ರೆಂಗ್ಸ್ ಬರೆದ್ಬಿಟ್ಟು ಪ್ರಧಾನವಾಗಿ ಸಾಫ್ಟ್ ಸ್ಕಿಲ್ ಸ್ಟ್ರೆಂಗ್ಸ್ ಬರೀಬೇಕು. ನೋಡಿ, ಹಾರ್ಡ್ ಸ್ಕಿಲ್ಸ್ ಅಂತ ಒಂದಿದೆ, ಸಾಫ್ಟ್ ಸ್ಕಿಲ್ಸ್ ಅಂತ ಒಂದಿದೆ. ಹಾರ್ಡ್ ಸ್ಕಿಲ್ ಅಂದ್ರೆ ಏನು, ಟೆಕ್ನಿಕಲಿ ಆ ಕೆಲಸಕ್ಕೆ ಸೂಟಬಲ್ ಆಗಿರೋ ಸ್ಕಿಲ್ಸ್ ಬರಿಬೇಕಾದ್ರೆ. ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಬರಿಬೇಕು. ಇದು ಇನ್ನೊಂದು ಕಾಮರ್ಸ್ ಅಂದ್ರೆ ಐ ಕ್ಯಾನ್ ರೈಟ್ ಬ್ಯಾಲೆನ್ಸ್ ಶೀಟ್ ಅಂತ ಬರೀಬಹುದು, ಇದು. ಬಟ್ ಅದ್ರ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ ಬರೀಬೇಕು. ಲೈಕ್ ಐ ವಾಸ್ ದಿ ಕ್ಯಾಪ್ಟನ್ ಆಫ್ ಮೈ ಫುಟ್ಬಾಲ್ ಮ್ಯಾಚ್, ನಮ್ಮ ಕಾಲೇಜಲ್ಲಿ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದೆ ಫಾರ್ ಎಕ್ಸಾಂಪಲ್. ಅಥವಾ 3-4 ಡಿಬೇಟ್ ಕಾಂಪಿಟಿಷನ್ ಅಲ್ಲಿ ನನಗೆ 1-2 ಪ್ರೈಸ್ ಬಂದಿದೆ. ಅಥವಾ ವಿ ಹ್ಯಾಡ್ ಎ ಟಾಸ್ಕ್ ಫೋರ್ಸ್, ಪ್ರಾಬ್ಲಮ್ ಒಂದು ಇದನ್ನ ಸಾಲ್ವ್ ಮಾಡಿದ್ವಿ. ನಾರ್ಮಲಿ ನನಗೆ ಟೆನ್ಷನ್ ಸ್ಟ್ರೆಸ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್. ಎಲ್ಲರ ಜೊತೆ ಬೆರೆತು ಕೆಲಸ ಮಾಡುವಂತ ತಂಡ ಸ್ಫೂರ್ತಿ, ತಂಡ ವೃತ್ತಿ ನನ್ನಲ್ಲಿ ಚೆನ್ನಾಗಿದೆ. ಸೊ ಪ್ಲೀಸ್ ಗಿವ್ ಇಂಪಾರ್ಟೆನ್ಸ್ ವಿತ್ ಸಾಫ್ಟ್ ಸ್ಕಿಲ್ಸ್.
ದಟ್ ಈಸ್ ವಾಟ್ ಪೀಪಲ್ ಆರ್ ಲುಕಿಂಗ್ ಫಾರ್ವರ್ಡ್ ಟು ಟುಡೇ. ವೆರಿ ನೈಸ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಂದ್ರೆ, ಪೀಪಲ್ ವಿಲ್ ಬಿ ಟೇಕನ್ ಫಾರ್ ಜಾಬ್ಸ್ ಬಿಕಾಸ್ ಆಫ್ ದೇರ್ ಹಾರ್ಡ್ ಸ್ಕಿಲ್ಸ್, ಬಟ್ ವೆರಿ ಶಾರ್ಟ್ಲಿ ದೇ ವಿಲ್ ಬಿ ಥ್ರೋನ್ ಔಟ್ ಆಫ್ ದ ಜಾಬ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಾಫ್ಟ್ ಸ್ಕಿಲ್ಸ್ ಅಂತ. ಸೊ ಅದರಿಂದ ನೀವು ಸ್ಟ್ರೆಂಗ್ಸ್ ಬರೆಯುವಾಗ ಬರೆದು ಬಿಟ್ಟ ಮೇಲೆ ನೋಡಿ, ಕೆಲಸಕ್ಕೆ ಸರಿಯಾಗಿರೋ ಸ್ಟ್ರೆಂಗ್ಸ್ ಪ್ಲಸ್ ನಿಮ್ಮ ವ್ಯಕ್ತಿತ್ವವನ್ನ ಹೆಚ್ಚು ಪುಷ್ಟಿಗೊಳಿಸ್ತಕ್ಕಂಥ, ನೀವು ಒಬ್ಬ ಸಮರ್ಥವಾದ ವ್ಯಕ್ತಿ ಅಂತ ಪ್ರೂವ್ ಮಾಡೋದಕ್ಕೆ ಏನಿದೆ, ದಟ್ ಆಲ್ಸೋ ನೀಡ್ಸ್ ಟು ಬಿ ರಿಟರ್ನ್ ಆಸ್ ಎ ಸ್ಕಿಲ್ಸ್. ದಿಸ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ ಹಾಕಿ ಮಧು. ಸ್ಲೈಡ್ ನಾನು ಹೇಳಿದ್ದು ಸಮ್ಮರಿ ಇರುತ್ತೆ ನೋಡಿ ಇಲ್ಲೆಲ್ಲ. ನೆಕ್ಸ್ಟ್ ಇಲ್ಲಿದೆ ನೋಡಿ ನಾನು ಹೇಳಿದ ಪಾಯಿಂಟ್. ಫಾರ್ ಯುವರ್ ಅಚೀವ್ಮೆಂಟ್ಸ್ ಆರ್ ಸ್ಟ್ರೆಂಗ್ಸ್, ಅಚೀವ್ಮೆಂಟ್ಸ್ ಆರ್ ಸ್ಟ್ರೆಂಗ್ಸ್, ಗಿವ್ ಎವಿಡೆನ್ಸ್. ನೋಡಿ, ಅವಾಯ್ಡ್ ರೈಟಿಂಗ್ ವೇಗ್ ಸೆಂಟೆನ್ಸಸ್ ಲೈಕ್ ಐ ಆಮ್ ಎ ಗುಡ್ ಪರ್ಸನಾಲಿಟಿ ವಿತ್ ಗುಡ್ ಕ್ಯಾರೆಕ್ಟರ್. Write specifics like I have leadership qualities. I was the captain of the cricket team. ಜನರಲ್ ಆಗಿ ಬರಿಬೇಡಿ, ನನ್ನಲ್ಲಿ ಒಳ್ಳೆ ವ್ಯಕ್ತಿತ್ವ ಇದೆ, ನನ್ನ ವ್ಯಕ್ತಿತ್ವ ತುಂಬ ಒಳ್ಳೆಯದು. ನೋ, ರೈಟ್ ಸ್ಪೆಸಿಫಿಕಲಿ ಲೈಕ್ ಐ ವಾಸ್ ದ ಕ್ಯಾಪ್ಟನ್ ಆಫ್ ಎ ಕ್ರಿಕೆಟ್ ಟೀಮ್ ಅಂದರೆ ನಿರ್ದಿಷ್ಟವಾಗಿ. ಯಾಕಂದ್ರೆ ಕ್ರಿಕೆಟ್ ಕ್ಯಾಪ್ಟನ್ ಆಗಬೇಕು ಅಂದರೆ ಸ್ವಲ್ಪ ಕ್ವಾಲಿಟೀಸ್ ಇರಬೇಕು ಅಂತ ಆಯ್ತಲ್ಲ. ನನಗೆ 2ನೇ ಪ್ರೈಸ್ ಬಂತು, ಆರ್ ಐ ವಾಸ್ ಎ ಮಾನಿಟರ್ ಆಫ್ ಎ ಪರ್ಟಿಕ್ಯುಲರ್ ಗ್ರೂಪ್, ಅಥವಾ ನಮ್ಮ ಕಾಲೇಜ್ದು ಯಾವುದೋ ಒಂದು ಫೆಸ್ಟ್ ಇತ್ತು, ನಮ್ಮ ಕಾಲೇಜು ನಾನು ಅದು ರೆಪ್ರೆಸೆಂಟ್ ಮಾಡಿದ್ದೆ ನಮ್ಮ ಕಾಲೇಜನ್ನ. ರೈಟ್ ದೀಸ್ ಥಿಂಗ್ಸ್. ನೆಕ್ಸ್ಟ್, ಯೂಶಲಿ CV should be 2 pages of A4 size. 1/3 of the CV should have empty space. ಇದೇ ಲಾಸ್ಟ್ ಹೇಳಿದ್ದು ನಾನು. ಹೈಲೈಟ್ ದ ಸಾಫ್ಟ್ ಸ್ಕಿಲ್ಸ್ ಯು ಪೊಸೆಸ್. ಯಾವ್ಯಾವುದು? ಟೀಮ್ ವರ್ಕಿಂಗ್ ಇರ್ಬೋದು, ಕ್ರಿಯೇಟಿವಿಟಿ, ಕಮ್ಯುನಿಕೇಶನ್, ಲೀಡರ್ಶಿಪ್, ಬಿಕಾಸ್ ಕಂಪನೀಸ್ ವೆರಿ ಮಚ್ ಲುಕ್ ಫಾರ್ವರ್ಡ್ ಟು ಸಚ್ ಸ್ಕಿಲ್ಸ್. ಸೊ ದಿಸ್ ಈಸ್ ವೇರ್ ಇದು ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಈಗ ಕಂಪನೀಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಾರ್ಡ್ ಸ್ಕಿಲ್ಸ್ ಅಲ್ಲಿ, ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ಒಂದು 20% ಅವ್ರು ಸೂಟಬಲ್ ಆಗದಿದ್ರೂ ಪರವಾಗಿಲ್ಲ, ಅವ್ರ ಸಾಫ್ಟ್ ಸ್ಕಿಲ್ಸ್ ಚೆನ್ನಾಗಿದ್ರೆ, ಅಂದ್ರೆ ಜನಗಳ ಹತ್ರ ಬೆರೆಯಕ್ಕೆ ಬರುತ್ತೆ, ಟೀಮ್ ವರ್ಕಿಂಗ್ ಬರುತ್ತೆ, ಇಂಟರ್ಪರ್ಸನಲ್ ರಿಲೇಷನ್ಸ್ ಚೆನ್ನಾಗಿದೆ, ಕಮ್ಯುನಿಕೇಶನ್ ಚೆನ್ನಾಗಿದೆ, ಕೋಪ ಮಾಡ್ಕೊಳ್ಳೋದಿಲ್ಲ ಅಷ್ಟೊಂದು, ಇವಿದ್ರೆ ಅವ್ರದ್ದು ಏನ್ ಶಾರ್ಟ್ ಫಾಲ್ ಇದೆಯೋ ಟೆಕ್ನಿಕಲ್ ಸ್ಕಿಲ್ಸ್ ನಾವು ಟ್ರೈನ್ ಮಾಡ್ತೀವಿ ಅಂತಾರೆ ಅವರು. So it is very important for you to highlight your soft skills so that you score over others. That is what I have written there. Good. Next point. Let's find one. Idenandre, never tell a lie in the CV. CV nalli ಸುಳ್ಳು ಹೇಳಬೇಡಿ, ರಾಂಗ್ ಇನ್ಫಾರ್ಮೇಶನ್ ಕೊಡಬೇಡಿ. ಯಾಕೆ ಅಂತ ಹೇಳ್ತೀನಿ. ಈಗ CV ನಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಬರೆದಿರ್ತಾರೆ, ಸಪೋಸ್ ದ ಪರ್ಸನ್ ಇಸ್ ಏಬಲ್ ಟು ಚೆಕ್, ರೆಫರೆನ್ಸ್ ಫೋನ್ ಮಾಡಿನೋ ಅಥವಾ ಯೂನಿವರ್ಸಿಟಿ ಏನೋ ಒಂದು ಚೆಕ್ ಮಾಡಿ, ಅಂಡ್ ಈ ಕಮ್ಸ್ ಟು ನೋ ದಟ್ ಇನ್ಫಾರ್ಮೇಶನ್ ಯು ಆರ್ ಗಿವನ್ ಇಸ್ ರಾಂಗ್, ದೆನ್ ದೇ ವಿಲ್ ಆ CV ಮುಂದಕ್ಕೆ ಓದೋದೇ ಇಲ್ಲ. ಬಿಕಾಸ್ ನೋಬಡಿ ವಾಂಟ್ಸ್ ಟು ಹೈಯರ್ ಎ ಡಿಸಾನೆಸ್ಟ್ ಪರ್ಸನ್. ಅಸಮರ್ಥವಾಗಿರತಕ್ಕಂಥ ಒಬ್ಬ ವ್ಯಕ್ತಿನ ಕೆಲಸಕ್ಕೆ ತಗೊಳ್ಳೋದಕ್ಕೆ ಕೆಲವು ಕಂಪನಿಗಳು ತಯಾರಾಗಿದ್ದಾರೆ, ಆದರೆ ಅಪ್ರಾಮಾಣಿಕರನ್ನ ತಗೊಳ್ಳೋದಕ್ಕೆ ಕಂಪನಿಗಳು ತಯಾರಾಗಿಲ್ಲ. ಬಿಕಾಸ್ ವಿ ಡೋಂಟ್ ನೋ ವಾಟ್ ಯು ವಿಲ್ ಡೂ ಅಲ್ಲಿ ಹೋದ್ಮೇಲೆ. ಆದ್ರಿಂದ ಸುಳ್ಳು ಹೇಳ್ಬೇಡಿ. ಏನಾಗುತ್ತೆ, ಕೆಲವು ಸಲ CV ನಲ್ಲಿ ಕೆಲವರು ಬರೆದು ಬಿಡ್ತಾರೆ, ಈ ತರ ಐ ಡನ್ ದಿಸ್ ಕೋರ್ಸ್, ಸರ್ಟಿಫಿಕೇಶನ್ ಕೋರ್ಸ್ ಅಂತ, ಇಂಟರ್ವ್ಯೂಕ್ಕೂ ಕಳಿಸ್ಬಿಡ್ತಾರೆ. ಇಂಟರ್ವ್ಯೂನಲ್ಲಿ ಬಂದಾಗ ದೇ ವಿಲ್ ಆಸ್ಕ್, ಈ ಕೋರ್ಸ್ ಎಲ್ಲಿ ಮಾಡಿದ್ರೆ, ಆ ಕೋರ್ಸ್ ಎಲ್ಲಿ ಮಾಡಿದ್ರೆ, ಅವ್ರೇನು. ಸಪೋಸ್ ನೀವು ಕಂಫರ್ಟಬಲ್ ಇಲ್ಲ ಮತ್ತು ನೀವು CV ನಲ್ಲಿ ಬರೆದಿರೋದು ರಾಂಗ್ ಇನ್ಫಾರ್ಮೇಶನ್ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಇಂಟರ್ವ್ಯೂ ಮಾಡ್ಬೋದು ಮುಂದೆ, ಬಟ್ ಆವಾಗಿಂದ ಆ ಕ್ಷಣದಿಂದ ನೀವು ಏನೇನು ಹೇಳ್ತೀರೋ ಅದಕ್ಕೆಲ್ಲಾನು ಅವ್ರಿಗೆ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ, ಪ್ರೋಬ್ ಮಾಡಕ್ ಹೋಗ್ತಾರೆ. ನಾನು ಐ ಗಾಟ್ ಎ ಪ್ರೈಸ್ ಅಂದ್ರೆ, ವೇರ್ ಡಿಡ್ ಯು ಗೆಟ್ ದಿ ಪ್ರೈಸ್, ಕ್ಯಾನ್ ಯು ಶೋ ಮಿ ದಟ್ ಸರ್ಟಿಫಿಕೇಟ್ ಅಂತಾರೆ. ಸೊ ಇನ್ ಅದರ್ ವರ್ಡ್ಸ್, CV ನಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಡಬೇಡಿ ಅಂಡ್ ಯು ವಿಲ್ ಗೆಟ್ ಕಾಟ್. ಅಂಡ್ ಇವಾಗಂತೂ ಕಂಪನಿಗಳಿಗೆ ಇನ್ಫಾರ್ಮೇಶನ್ ಲೆಫ್ಟ್ ಅಂಡ್ ರೈಟ್ ಹೋಗ್ತಾ ಇರುತ್ತೆ, ಎಸ್ಪೆಷಲಿ ಲಿಟಲ್ ಹೈಯರ್ ಪೊಸಿಷನ್ಸ್. ಸೊ ಅದರಿಂದ ನೆವರ್ ಟೆಲ್ ಲೈ ಆರ್ ರಾಂಗ್ ಇನ್ಫಾರ್ಮೇಶನ್. ಇಫ್ ದಟ್ ಇನ್ಫಾರ್ಮೇಶನ್ ನಿಮಗೆ ಫೇವರಬಲ್ ಆಗಿಲ್ಲ ಅಂದ್ರೆ ಅದು ಕೊಡಬೇಡಿ, ಬಿಟ್ಬಿಡಿ, ಇಟ್ಸ್ ಓಕೆ. ಅಂಡ್ ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಬರೀ CV ನಲ್ಲ, ನಾವು ಜೀವನದಲ್ಲೇ ಸುಳ್ಳು ಹೇಳಬಾರ್ದು. ವೆರಿ ನೈಸ್ಲಿ ಐ ಟೆಲ್ ಇನ್ ಮೈ ಪ್ರೋಗ್ರಾಮ್ಸ್, ಯು ನೋ ವಾಟ್ ಈಸ್ ದ ಬಿಗ್ಗೆಸ್ಟ್ ಬೆನಿಫಿಟ್ ಆಫ್ ಸ್ಪೀಕಿಂಗ್ ದ ಟ್ರೂತ್?
The biggest benefit of speaking the truth is that you need not remember what you have spoken. ಸತ್ಯ ಹೇಳುವುದರ ಅತಿ ದೊಡ್ಡ ಪ್ರಯೋಜನ ಏನಪ್ಪಾ ಅಂದ್ರೆ ನಾವು ಏನು ಹೇಳಿದ್ದೀವಿ ಅಂತ ನಾವು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಅದು ಸತ್ಯ. ದಟ್ ಈಸ್ ವೈ ಡೋಂಟ್ ಟೆಲ್ ರಾಂಗ್ ಇನ್ಫಾರ್ಮೇಶನ್ ಬಿಕಾಸ್ ಯು ಮೇ ಗೆಟ್ ಕಾಟ್. CV-ನಲ್ಲಿ ಹಿಡಿದೇ ಇದ್ರೂ ಇಂಟರ್ವ್ಯೂನಲ್ಲಿ ಹಿಡಿತಾರೆ. ಸಪೋಸ್ ಇಂಟರ್ವ್ಯೂನಲ್ಲೂ ಹೋಗಿದ್ರೆ ಆಫ್ಟರ್ ಗಿವಿಂಗ್ ದ ಜಾಬ್ ಆಲ್ಸೋ ಪರ್ಸನಲ್ ಡಿಪಾರ್ಟ್ಮೆಂಟ್ HR ಡಿಪಾರ್ಟ್ಮೆಂಟ್ ನಿಮ್ಮ CV-ನಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಂದ್ರೆ ದಟ್ ವಿಲ್ ಕ್ರಿಯೇಟ್ ಎ ಬಿಗ್ ಫಿರೋರ್. So that is what is a very important. In CV, use the same or similar words in the website or ಈಗ ನಾನು ಮೇಲೆ ಹೇಳಿದಾಗೆ ವೆಬ್ಸೈಟು ಅಥವಾ ಜಾಬ್ ಡಿಸ್ಕ್ರಿಪ್ಷನ್ಸು ಜಾಬ್ ಪ್ರೊಫೈಲಲ್ಲಿ ಕೆಲವು ವರ್ಡ್ಸ್ ಹಾಕಿರ್ತಾರೆ. ವಿ ವಾಂಟ್ ಎ ಡೆಡಿಕೇಟೆಡ್ ಪರ್ಸನ್, ವಿ ವಾಂಟ್ ಕಮಿಟೆಡ್ ಪರ್ಸನ್, ವಿ ವಾಂಟ್ ಎ ಪರ್ಸನ್ ಹೂ ಕ್ಯಾನ್ ಟೇಕ್ ರಿಸ್ಕ್ಸ್. ಸೊ ನಿಮ್ಮ CV-ನಲ್ಲಿ ಎಲ್ಲೋ ಒಂದು ಕಡೆ ಆ ವರ್ಡ್ಸ್ ಬಂದಿದ್ರೆ ಅದು ಕ್ಯಾಚ್ ಆಗುತ್ತೆ. ಓ ದಿಸ್ ಮ್ಯಾನ್ ಇಸ್ ವಿಲ್ಲಿಂಗ್ ಟು ಟೇಕ್ ರಿಸ್ಕ್ಸ್ ಅಂತ. ಸೊ ಆ ಥರ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಾಗಲಿ ಪ್ರೊಫೈಲಲ್ಲಾಗಲಿ ಆ ವೆಬ್ಸೈಟಲ್ಲಾಗಲಿರೋ ಕೆಲವು ಅಬ್ಜೆಕ್ಟಿವ್ಸ್ನ ಗುಣವಿಶೇಷಗಳನ್ನ ನಿಮ್ಮ CV-ಲೂ ಬರೀರಿ. ಬಟ್ ಮೈ ಓವರ್ ರೀಡಿಂಗ್ ಪ್ರಿನ್ಸಿಪಲ್ ಏನಪ್ಪ, ಸುಳ್ಳು ಹೇಳ್ಬೇಡಿ, ರಾಂಗ್ ಇನ್ಫಾರ್ಮೇಶನ್ ಕೊಡಬೇಡಿ. ಇಫ್ ಯು ಆರ್ ನಾಟ್ ಲೈಕ್ ದಟ್, ಡೋಂಟ್ ರೈಟ್. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಬುಲೆಟ್ ದ ಪಾಯಿಂಟ್ಸ್. ಸುಮ್ಮನೆ ಲಾಂಗ್ ಸೆಂಟೆನ್ಸಸ್ ಬರೀಬಾರ್ದು, ಎಲ್ಲ ಬುಲೆಟ್ ಇರಬೇಕು. ವಾಟ್ ಆರ್ ಮೈ ಸ್ಟ್ರೆಂಗ್ಸ್ ಅಂದ್ರೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ವಿತ್ ಇನ್ ಬ್ರಾಕೆಟ್. I have spoken 10 debate competitions in my college. Number 2, team working skills. I was the chief of such and such a team in my school. ಆ ಥರ ಇರಬೇಕು. Don't write, I am very good in communication skills and I have underwent lot of. ಈ ಥರ ಫುಲ್ ಸೆಂಟೆನ್ಸ್ಗಳು ಬರೀಬೇಡಿ, ಬಿಕಾಸ್ ಜನಕ್ಕೆ ಟೈಮ್ ಇಲ್ಲ ಅದೆಲ್ಲ ಓದೋದಕ್ಕೆ. ಸೊ ಬುಲೆಟ್ ಅಂದ್ರೆ ಗೊತ್ತಲ್ವ, ಡಾಟ್ 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 ಥರ ಬರಬೇಕು. ಅಂಡ್ ಒಂದು ಸೆಕ್ಷನ್ ಇನ್ನೊಂದು ಸೆಕ್ಷನ್ಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಬಾಕ್ಸ್ಗಳು ಹಾಕಿ ಇಫ್ ಇಟ್ ಇಸ್ ರಿಕ್ವೈರ್ಡ್. ಅದಕ್ಕೆ ಯಾವಾಗಲೂ CV ಬರೆಯುವಾಗ ಏನು ಮಾಡಬೇಕು ಅಂದ್ರೆ, ಒಂದು CV ಬರಿಬೇಡಿ, 3 ಟೈಪ್ಸ್ ಬರಿ, 3 ಟೆಂಪ್ಲೇಟ್ಸ್ ಬರಿ. ಬರೆದ್ಬಿಟ್ಟು ನೀವೇ ನೋಡಿ, 3 ಇಟ್ಕೊಂಡು ನೋಡಿ ಯಾವ್ದು ಅಟ್ರಾಕ್ಟಿವ್ ಆಗಿದೆ, ಯಾವುದು ಈಸಿ ಆಗಿದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ನೋಡಿ ಯಾವ್ದು ಅಪೀಲಿಂಗ್ ಆಗಿದೆ. ಡೋಂಟ್ ರೈಟ್ ಒನ್ CV ಅಟ್ ಆಲ್, ಎಸ್ಪೆಷಲಿ ವೆನ್ ಆರ್ ಅಪ್ಲೈಯಿಂಗ್ ಫಾರ್ ದಿ ಇನಿಷಿಯಲ್ ಜಾಬ್ಸ್. ಸೊ ಅದರಿಂದ ಬುಲೆಟ್ ಮಾಡಬೇಕು, ಬಾಕ್ಸ್ಗಳು ಹಾಕಬೇಕು. 2-3 ಡಿಸೈನ್ ಟ್ರೈ ಮಾಡಿ, ದೆನ್ ಯು ಸೆಲೆಕ್ಟ್ ವಿಚ್ ಇಸ್ ಗುಡ್. ಅನೇಕ ಸಲ ನೀವು CV ಮಾಡಿರೋದನ್ನ ನಿಮ್ಮ 2-3 ಫ್ರೆಂಡ್ಸ್ ತೋರಿಸಿ, ನೋಡಪ್ಪ 3 ಥರ ಮಾಡಿದ್ದೀನಿ ನಾನು, ಇದರಲ್ಲಿ ನಿಮ್ಗೆ ಯಾವುದು ಇಮಿಡಿಯೇಟ್ ಆಗಿ ಆಕರ್ಷಣೆ ಆಗಿದೆ. ಅವ್ನು ಹೇಳ್ತಾರೆ, ಓ ಇದು ಇಂಟ್ರೆಸ್ಟ್ ಆಗಿದೆ. ಪಾಸಿಬ್ಲಿ ಫಾಂಟ್ ಸೈಜ್ ಚೆನ್ನಾಗಿರ್ಬೋದು, ಕಲರ್ ಮಿಕ್ಸ್ ಚೆನ್ನಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಲೇಔಟ್ ಚೆನ್ನಾಗಿರ್ಬೋದು, ಅಥವಾ ಬಾಕ್ಸ್ಗಳು ಹಾಕಿರ್ಬೋದು, ಇನ್ನೊಂದು ಸ್ವಲ್ಪ ಎದ್ದತ್ತದ ಇರ್ಬೋದು. So show it to some people, they will give you some information on that. Don't use so many fonts and colors. ನೋಡಿ, CV is not a children ಬರೆಯೋ ತರ, ಅದು ಒಂದು ಪೇಂಟಿಂಗ್ ತರ ತುಂಬಾ ಕಲರ್ಗಳು ಅಥವಾ ತುಂಬಾ ಫಾಂಟ್ಗಳು, ಆ ಸ್ಟಾರ್ಗಳು, ಇಟಾಲಿಕ್ಸ್. ನೋ. CV should be a very dignified document. ಸೊ ಅದರಿಂದ ಮ್ಯಾಕ್ಸಿಮಮ್ ಒಂದು 2 ಕಲರ್ಸ್ ಇರ್ಬೋದು, ಹೆಡ್ಡಿಂಗ್ ಒಂದು ಕಲರು, ಇನ್ನೊಂದು ಕಲರ್. ಆ ಥರ ನೀವು ಇರಬೇಕೇ ಹೊರತು ತುಂಬಾ ಫಾಂಟ್ ಸೈಜ್ಗಳು, ತುಂಬಾ ಆಸ್ಟ್ರಿಸ್ಗಳು, ಆಮೇಲೆ 2-3 ಒಂದು ಥಿಕ್ ಲೆಟರು, ಒಂದು ಸ್ಮಾಲ್ ಲೆಟರು, ಒಂದು ದೊಡ್ಡ ಲೆಟರು. ನೋ, ಡೋಂಟ್ ಡೂ ದ್ಯಾಟ್. ದೇರ್ ಶುಡ್ ಬಿ ಕನ್ಸಿಸ್ಟೆನ್ಸಿ. ಏನೋ ಒಂದು 2 ಟೈಪ್ಸ್ ಇರ್ಬೋದು, 2 ಥರ ಫಾಂಟ್ಸ್ ಇರ್ಬೋದು, ಒಂದು ಥಿನ್ ಫಾಂಟ್, ಒಂದು ಥಿಕ್ ಫಾಂಟ್ ಇರ್ಬೋದು, ಅಥವಾ 2 ಕಲರ್ ಇರ್ಬೋದು. ದಟ್ ಈಸ್ ವಾಟ್ ಯು ಶುಡ್ ರೈಟ್ ದಿ CV. Go through your CV and revise from all angles. CV ಬರೆದ ಮೇಲೆ ಕಂಪ್ಲೀಟ್ ಆಗಿ ನೀವು ರಿವೈಸ್ ಮಾಡಿ. ಆ ರಿವಿಷನ್ ಅಲ್ಲಿ ನಿಮಗೆ ತುಂಬಾ ಮಿಸ್ಟೇಕ್ ಸಿಕ್ಕೋ ಚಾನ್ಸ್ ಇರುತ್ತೆ. ಲೇಔಟ್ ಮಿಸ್ಟೇಕ್ ಇರ್ಬೋದು, ಬಾರ್ಡರ್ ಲೈನ್ ರಾಂಗ್ ಇರ್ಬೋದು, ಕ್ರೋನಾಲಜಿಕಲ್ ಆರ್ಡರ್ ಇಲ್ಲದೆ ಇರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇರ್ಬೋದು, ಸ್ಟ್ರೆಂತ್ ನ ನೀವು ಪುಷ್ಟಿ ಮಾಡುವಂತ ಏನು ಇನ್ಫಾರ್ಮೇಶನ್ ಕೊಡದೇ ಇರ್ಬೋದು. ಪ್ಲೀಸ್ ಲುಕ್ ಇನ್ ಟು ದ್ಯಾಟ್. ಎಸ್ಪೆಷಲಿ ನಿಮ್ಮ ಕ್ವಾಲಿಫಿಕೇಶನ್ಸು, ಅಚೀವ್ಮೆಂಟ್ಸು ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಅಂಡ್ ಯಾವಾಗಲೂ CV-ನ ಒಂದು ಕವರಿಂಗ್ ಲೆಟರ್ ಮೂಲಕ ಕಳಿಸೋದು ಬೆಟರ್. ಕವರಿಂಗ್ ಲೆಟರ್ ಏನಿರಬೇಕು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಕವರಿಂಗ್ ಲೆಟರ್ ಅಲ್ಲಿ ವೆರಿ ಪಂಚಿ ಆಗಿರ್ಬೇಕು. ಜಸ್ಟ್ ಒಂದು 5 ಲೈನ್ ಇರಬೇಕು, ಮೇನ್ ಪಾಯಿಂಟ್ಸ್. ಐ ವಿಲ್ ಕಮಿಟ್ ಮೈಸೆಲ್ಫ್ ದಟ್ ಐ ವಿಲ್ ಬಿ ಎಕ್ಸ್ಟ್ರೀಮ್ಲಿ ವರ್ಕಿಂಗ್ ವಿತ್ ಟ್ರಮೆಂಡಸ್ ಡೆಡಿಕೇಶನ್ ಬಿಕಾಸ್ ದಿಸ್ ಇಸ್ ದ ಡ್ರೀಮ್ ಜಾಬ್ ವೇರ್ ಇನ್ ಮೈ ಕಾಂಪಿಟೆನ್ಸೀಸ್ ಆರ್ ಮ್ಯಾಚಿಂಗ್ ವಿತ್ ಯುವರ್ ರಿಕ್ವೈರ್ಮೆಂಟ್ಸ್. ಈ ತರ ಬರಬೇಕು. ಕವರಿಂಗ್ ಲೆಟರ್ ಈಸ್ ದ ಒನ್ ವಿಚ್ ಅಟ್ರಾಕ್ಟ್ಸ್ ದಿ ರೆಸಿಪಿಯಂಟ್. ನೆಕ್ಸ್ಟ್, ನಿಮ್ಮ ಹಾಬೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಬೀಸಲ್ಲೂ ಹೇಗಿರಬೇಕು, ಬರಿಬೋದು, ಏನು ಹಾಬೀಸ್ ಇದೆ ಬರಿಬೋದು, ಆದರೆ
ಅದು ವ್ಯಾಲ್ಯೂ ಆಡಿಂಗ್ ಹಾಬಿ ಇದ್ರೆ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ನಾನು ಶೈಕ್ಷಣಿಕ ಪುಸ್ತಕಗಳನ್ನ ಓದ್ತೀನಿ ಅನ್ನೋದು ಸ್ವಲ್ಪ ಮೌಲ್ಯಾಧಾರಿತವಾದ, ಅದಕ್ಕೊಂದು ಬೆಲೆ ಇದೆ. ಅದೇ ಫಾರ್ ಎಕ್ಸಾಂಪಲ್ ನಾನು ಟಿವಿ ನೋಡ್ತೀನಿ ಅಥವಾ ಫ್ರೆಂಡ್ಸ್ ಜೊತೆ ಇರ್ತೀನಿ, ಅದು ಇರ್ಬೋದು. ಸೊ ಅದನ್ನ ಬರೆದ್ರು ತಪ್ಪೇನಿಲ್ಲ. ಬಟ್ ರೈಟ್ ಡೆಫಿನೆಟ್ಲಿ ಸಮ್ ಹಾಬೀಸ್ ಬೈ ವಿಚ್ ಪೀಪಲ್ ವಿಲ್ ಥಿಂಕ್ ದಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೇನಿಂಗ್ ಯುವರ್ ನಾಲೆಡ್ಜ್ ಆಲ್ಸೋ. ಬಟ್ ಹಾಗಂದ್ಬಿಟ್ಟು ನೀವು ಹಾಬಿ ಇರೋದೇ ಬರೀಬೇಕು. ಐ ಹ್ಯಾವ್ ಡನ್ ದಿ ಸರ್ಟಿಫಿಕೇಶನ್ ಕೋರ್ಸ್ ಅಂತ ಹಾಬಿ ಕಾಲಮಲ್ಲಿ ಹಾಕ್ಬಾರ್ದು. ಸೊ ಆ ರೀತಿ ನೀವು ಹಾಬಿಗಳನ್ನು ನೋಡಿದ್ರು ದಿಸ್ ಮ್ಯಾನ್ ಈಸ್ ಎ ಲಿಟಲ್ ನಾಲೆಡ್ಜ್ ಓರಿಯೆಂಟೆಡ್, ಸ್ವಲ್ಪ ಸೀರಿಯಸ್ ಓರಿಯೆಂಟೆಡ್ ಅಂತ ಅವ್ರಿಗೆ ಅನ್ನಿಸ್ಬೇಕು. ಡೋಂಟ್ ರೇಟ್ ಚಿಟ್ ಚಾಟಿಂಗ್ ವಿತ್ ಫ್ರೆಂಡ್ಸ್, ವಾಚಿಂಗ್ ಟಿವಿ, ಆರ್ ಗೋಯಿಂಗ್ ಫಾರ್ ಔಟಿಂಗ್ಸ್, ಆರ್ ಗೋಯಿಂಗ್ ಫಾರ್ ಔಟ್ ಸ್ಟೇಷನ್, ದಿಸ್ ಈಸ್ ಮೈ ಇದು ಅಂತ ಒಂದು ಒನ್ ಆರ್ ಟು ಹಾಕ್ಬೋದು ಆ ಥರ, ಜಸ್ಟ್ ಟು ಬ್ರೇಕ್ ದಿ ಮೊನಾಟನಿ. ಬಟ್ ಡೋಂಟ್ ಹೈಲೈಟ್ ದೋಸ್ ಥಿಂಗ್ಸ್ ದಟ್ ಇನ್ಸಿಗ್ನಿಫಿಕೆಂಟ್, ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಇಲ್ಲದೆ ಇರೋ ಹಾಬಿಗಳನ್ನ, ಹವ್ಯಾಸಗಳನ್ನ ಬರೀಬೇಡಿ. The CV should be neat, tidy, no overwriting, not shabby. ನೀಟ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಫಾಂಟ್ ಸೈಜ್ ಕನ್ಸಿಸ್ಟೆನ್ಸಿ ಇರಬೇಕು. ಬಿ ಕ್ರಿಯೇಟಿವ್. ನೋಡಿ, CV ನ ಒಂದು ರೆಗ್ಯುಲರ್ ಪ್ಯಾಟರ್ನ್ ಅಲ್ಲೇ ಬರೀಬೇಕು ಅಂತೇನಿಲ್ಲ. ಬಟ್ ಎನಿವೇ, ಟು ಸ್ಟಾರ್ಟ್ ವಿತ್ ನೀವು ಫಸ್ಟ್ ಜಾಬ್ಸ್ ಅಪ್ಲೈ ಮಾಡುವಾಗ ಒಂದು ಟೈಮ್ ಟೆಸ್ಟೆಡ್ ಪ್ರಿನ್ಸಿಪಲ್ ಅಟೆಂಪ್ಟ್ ಮಾಡಿ. ಬಟ್ ಬರ್ತಾ ಬರ್ತಾ ಯು ಕ್ಯಾನ್ ಟ್ರೈ ಟು ಚೇಂಜ್ ದಿ ಟೆಂಪ್ಲೇಟ್ ಇರ್ಬೋದು, ಕಲರ್ ಮಿಕ್ಸ್ ಇರ್ಬೋದು, ಟ್ರೈ ಟು ಬಿ ಒಂದು ಸ್ವಲ್ಪ ಸೃಜನಶೀಲತೆ ಯೂಸ್ ಮಾಡ್ಬೋದು. CV ತಪ್ಪೇನಿಲ್ಲ. ಕಾನ್ಸ್ಟೆಂಟ್ಲಿ ವಿಸಿಟ್ CV ಬಿಫೋರ್ ಸೆಂಡಿಂಗ್, ವೆರಿ ಇಂಪಾರ್ಟೆಂಟ್. CV ನಾನು CV ಬರೆಯುವಾಗ ಒಂಥರ ಮಾಡ್ತಾ ಇದ್ದೆ. ಏನಂದ್ರೆ ನಾನೇ CV ಬರೆದ್ಬಿಟ್ಟು ಇಲ್ಲಿ ಕೂತ್ಕೊಂಡಿರ್ತೀನಿ, CV ಬರಿತೀನಿ ಫುಲ್ ಆಗಿ. ಆಮೇಲೆ ಆ ಕಡೆ ಹೋಗಿ ಕೂತ್ಕೊಳ್ತೀನಿ ಟೇಬಲ್ಗೆ ಬೇಕಾಗಿ. ಟೇಬಲ್ ಕೂತ್ಕೊಂಡು ಒಂದು 5 ನಿಮಿಷ ಮೆಡಿಟೇಷನ್. ಈಗ ಅಶ್ವತ್ಥರಾಮಯ್ಯ ಅಲ್ಲ, ಈ CV HR ವರ್ಕ್ ಬಂದಿದೆ. ದಟ್ ಮೀನ್ಸ್ ಐ ಆಮ್ ಎ ಡಿಫ್ರೆಂಟ್ ಪರ್ಸನ್ ನಾವು. ಐ ಡೋಂಟ್ ನೋ ಹೂ ಇಸ್ ಅಶ್ವತ್ಥರಾಮಯ್ಯ, ಐ ಡೋಂಟ್ ನೋ. ಅವ್ರು ಏನು ಓದಿದ್ದಾರೆ ಗೊತ್ತಿಲ್ಲ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಅವರ ವ್ಯಕ್ತಿತ್ವದಲ್ಲಿ ಇಳಿದು ಈ CV ನೀವು ನೋಡಿದಾಗ ನಿಮ್ಗೆ ಎಷ್ಟೋ ಡೌಟ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಡೂ ದಿಸ್ ಎಕ್ಸರ್ಸೈಸ್. ಇಟ್ ಇಸ್ ಸಮಥಿಂಗ್ ಲೈಕ್ ಆಕ್ಟರ್ಸ್ ಏನ್ ಮಾಡ್ತಾರೆ, ಅವರ ಪಾತ್ರದಲ್ಲಿ ಇಳಿದು ಬಿಡ್ತಾರೆ. ನೋಡಿ, ಅವರು ಇದ್ರೂ ಆ ಪಾತ್ರ ಒಂದು ಒಳ್ಳೆ ಪಾತ್ರ ಇದ್ರೆ ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಾರೆ, ಅಥವಾ ಕೆಟ್ಟದ್ದಾದ್ರೆ ಕೆಟ್ಟದ್ದು ಆಕ್ಟ್ ಮಾಡ್ತಾರೆ. ಆ ತರ ನೀವು ರೆಸಿಪಿಯೆಂಟ್ ತರ ಅಂದ್ಕೊಂಡು ಆ ತಾಧ್ಯಾತ್ಮತೆಯನ್ನ ಹೊಂದಿ ಅವರ ದೃಷ್ಟಿಕೋನದಿಂದ CV ನೋಡಿ, ಏನೇನು ಡೌಟ್ಸ್ ಬರ್ಬೋದು, ಏನೇನು ಕ್ಲಾರಿಫಿಕೇಶನ್ಸ್ ಬರ್ಬೋದು. ದಟ್ ಈಸ್ ಎ ವೆರಿ ಗುಡ್ ವೇ ಆಫ್ ಫೈಂಡಿಂಗ್ ಔಟ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಇನ್ ಯುವರ್ CVs. ನಾವು CV ಕೆಲವ್ರು ಏನ್ ಹೇಳ್ತಾರೆ, ಸರ್ ಇದೆಲ್ಲ ಇನ್ಫಾರ್ಮೇಶನ್ ಇರೋವಾಗ ಆಗುತ್ತೆ, ನಾನು ಸುಮ್ಮನೆ ಮನಸ್ಸಿಂದ ಒಂದು ಒಳ್ಳೆ ಮನಸ್ಸಿಂದ ಕೂತ್ಕೊಂಡು CV ಬರೆಯೋದು ಹೇಗೆ? ಏನಿಲ್ಲ. ಫಸ್ಟ್ ಆಫ್ ಆಲ್ ಏನ್ ತಗೊಳ್ಳಿ, ಒಂದು ಪೇಪರ್ ತಗೊಂಡು ನಿಮ್ಗೆ ಏನೇನು ಬರಿಬೇಕು ಅನ್ಸುತ್ತೋ CV ಅದನ್ನ ಬರೆದ್ಬಿಡಿ ಫಸ್ಟ್. ಏನೋ ಸ್ಟ್ರಕ್ಚರ್ ಇಟ್ಕೋಬೇಡಿ, ಏನೋ ಮಾಡಕ್ ಹೋಗ್ಬೇಡಿ. ಐ ಆಮ್ ಕ್ವಾಲಿಫೈಡ್, ಐ ಆಮ್ ಎ ಗುಡ್ ಪ್ಲೇಯರ್, ಐ ವಾಟ್ ಎ ರೆಫರೆನ್ಸ್, ಫುಲ್ ಬರೆದ್ಬಿಡಿ. ನಿಮ್ಗೆ ಏನೇನು ಅನ್ಸುತ್ತೋ, ಏನ್ CV ಬರೀಬೇಕು ಅನ್ಸುತ್ತೋ, ಆಮೇಲೆ ಅದನ್ನ ನೀವು ಕ್ಯಾಟಗರೈಸ್ ಮಾಡ್ತಾ ಬನ್ನಿ. ಈಗ ಐ ಆಮ್ ಎ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್ ಅನ್ನೋದು ನನ್ನ ಸ್ಟ್ರೆಂತ್ ಅಲ್ಲಿ ಹೋಗ್ಬೇಕು. ಐ ನೋ ಡಾಕ್ಟರ್ ರಾಮಕೃಷ್ಣ ಹೂ ಹ್ಯಾಸ್ ಬಿನ್ ಮೈ ಮೆಂಟರ್ ಅನ್ನೋದು ನನ್ನ ರೆಫರೆನ್ಸ್ ಅಲ್ಲಿ ಹೋಗ್ಬೇಕು. ಸೊ ಒನ್ ವೇ ಆಫ್ ಡೂಯಿಂಗ್ ಇಟ್ ಈಸ್ ಫಸ್ಟ್ ಎಕ್ಸಾಸ್ಟ್ ಏನೇನು ಬೇಕೋ ಅದನ್ನು ಬರೆದ್ಬಿಡಿ, ಆಮೇಲೆ ಬ್ಯಾಸ್ಕೆಟ್ಸ್ ಎಲ್ಲ ಹಾಕ್ತಾ ಬನ್ನಿ. ಆವಾಗ ದೆನ್ ಯು ವಿಲ್ ಬಿ ಇನ್ ಎ ವೆರಿ ವೆರಿ ನೈಸ್, ವೆರಿ ಕರೆಕ್ಟ್ ವೇ ಟು CV ಚೆಕ್ ಮಾಡೋದು. ನೋಡಿ, ದಿಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದರಲ್ಲಿ ಮ್ಯಾಕ್ರೋ ಚೆಕಿಂಗ್ ಅಂತ ಒಂದಿದೆ, ಮೈಕ್ರೋ ಚೆಕಿಂಗ್ ಅಂತ ಒಂದಿದೆ. ಏನಪ್ಪ ಮ್ಯಾಕ್ರೋ ಚೆಕಿಂಗ್ ಅಂದ್ರೆ, ಈಗ ಒಂದು CV ಬಂದ್ರೆ ಅದು ದೂರದಲ್ಲಿ ಇಟ್ಕೊಂಡು ನೋಡಿ, ವರ್ಡ್ಸ್ ಎಲ್ಲ ಚೆಕ್ ಮಾಡಕ್ ಹೋಗ್ಬೇಡಿ. ಮ್ಯಾಕ್ರೋ ಅಂದ್ರೆ ಮೇಲ್ಮೇಲೆ ಅಂತ. ಏನು, ಬಾರ್ಡರ್ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಯೂನಿಫಾರ್ಮಿಟಿ ಇಂದ ಫಾಂಟ್ಸ್ ಇರಬೇಕು, ಬಾಕ್ಸ್ಗಳು ಸೇಮ್ ಕರೆಕ್ಟ್ ಸೈಜ್ ಇರಬೇಕು, ಆ ಲೈನ್ಗಳು ಸೇಮ್ ಥಿಕ್ ಇರಬೇಕು. ಇದು ಮ್ಯಾಕ್ರೋ ಚೆಕಿಂಗ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಅನೇಕ CVಗಳು ನೋಡಿದ್ದೀನಿ, A ಅಂತ ಬರೀತಾರೆ ಹೆಡಿಂಗು, ಆಮೇಲೆ B ಅಂತ ಬರೀತಾರೆ, C ಬದಲು ನಂಬರ್ 1 ಅಂತ. ಈಗ AB ಆದ್ಮೇಲೆ ನೆಕ್ಸ್ಟ್ ಹೆಡ್ಡಿಂಗು C ಇರ್ಬೇಕಲ್ವಾ? ಇದನ್ನ ಮ್ಯಾಕ್ರೋ ಚೆಕಿಂಗ್ ಅಲ್ಲಿ ಸಿಗಾಕ್ಬಿಡುತ್ತೆ. ಅದಕ್ಕೆ ನೀವು ಬರೆಯುವಾಗ ಏನ್ ಮಾಡ್ಬೇಕು ಅಂದ್ರೆ, ಮೇನ್ ಹೆಡ್ಡಿಂಗ್ಸು ರೋಮನ್ ಅಲ್ಲಿ ಇರಬೇಕು, ನಂಬರ್ 1 ಈ ತರ. ನೆಕ್ಸ್ಟ್ ನ್ಯೂಮೆರಿಕ್ ಕ್ಯಾಪಿಟಲ್ A ಇರಬೇಕು, ನೆಕ್ಸ್ಟ್ ನ್ಯೂಮೆರಿಕ್ ನಂಬರ್ 1 ಇರಬೇಕು, ಅದರ ಒಳಗಡೆ ಸ್ಮಾಲ್ ABCD ಇರಬೇಕು. ಸೊ ಇದು ಮ್ಯಾಕ್ರೋ ಚೆಕಿಂಗ್. ಫಸ್ಟ್ ಚೆಕ್ ಮಾಡಿಬಿಡಿ, ಡೀಟೇಲ್ ಆಗಿ ವರ್ಡ್ಸು ಸ್ಪೆಲ್ಲಿಂಗ್ಸ್ ಎಲ್ಲ ಏನು ಚೆಕ್ ಮಾಡಕ್ ಹೋಗ್ಲೇಬೇಡಿ. ನಾವು ಒನ್ಸ್ ಬಾರ್ಡರ್ ಸರಿಯಾಗಿದೆ, ಫಾಂಟ್ ಸರಿಯಾಗಿದೆ ಎಲ್ಲ ಆದ್ಮೇಲೆ ಈಗ ಮೈಕ್ರೋ ಚೆಕಿಂಗ್ ಹೋಗಿ.
ಅಂದ್ರೆ ಏನು, ವರ್ಡ್ಸ್ ಕರೆಕ್ಟ್ ಆಗಿದೆಯಾ, ಗ್ರಾಮ್ಯಾಟಿಕಲಿ ಸರಿಯಾಗಿದೆಯಾ, ಪಂಕ್ಚುಯೇಷನ್ಸ್ ಇದೆಯಾ, ಒಂದು ಕಾಮ, ಫುಲ್ ಸ್ಟಾಪ್, ಸೆಮಿಕೋಲನ್ ಸರಿಯಾಗಿ ಆಗ್ತಾ ಇದೀವಾ, ಇದು. ಬಟ್ ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ಮೈಕ್ರೋ ಚೆಕಿಂಗ್ ಮಾಡುವಾಗ ಮ್ಯಾಕ್ರೋ ಚೆಕಿಂಗ್ ಮಾಡಬೇಡಿ, ಮ್ಯಾಕ್ರೋ ಚೆಕಿಂಗ್ ಮಾಡುವಾಗ ಮೈಕ್ರೋ ಚೆಕಿಂಗ್ ಮಾಡಬೇಡಿ. ಎರಡು ಒಂದೇ ಸಲ ಚೆಕ್ ಮಾಡಕ್ ಹೋಗಿ ಎಲ್ಲ ಒಂಥರ ಕಲಸು ಮೇಲೆ ಹೋಗೋ ಥರ ಆಗ್ಬಿಡುತ್ತೆ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಚೆಕ್ ಯುವರ್ ಸಿ. ಒಳ್ಳೆ ಸಿ ವಿ ಬರೆದು ಬಿಟ್ರೆ ಯು ವಿಲ್ ಹ್ಯಾವ್ ಎ ವೆರಿ ಬಿಗ್ ಅಡ್ವಾಂಟೇಜ್ ಆಫ್ ಗೆಟಿಂಗ್ ದಿ ಜಾಬ್. ಇನ್ಫ್ಯಾಕ್ಟ್ ಐ ಜಸ್ಟ್ ಟೆಲ್ ಮೈ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು BE ಮಾಡ್ಕೊಂಡ್ಮೇಲೆ ಒಂದು ಕಂಪನಿಗೆ CV ಹಾಕಿದೆ. ಅಲ್ಲಿಂದ ಒಂದು ಫೋನ್ ಕಾಲ್ ಬಂತು ನನಗೆ, ಯಾವುದೋ ಒಂದು ಕಂಪನಿ. ಏನಂದರೆ ಫಸ್ಟ್ ಅವ್ರೇನು ಹೇಳ್ತಾರೆ, ನೋಡಿ ನೀವು ನಾವು ಹೇಳಿದ್ವಿ ನಾವು 2 years ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ, ನಿಮಗೆ ಎಕ್ಸ್ಪೀರಿಯನ್ಸೇ ಇಲ್ಲ ನೀವು, ಆದ್ದರಿಂದ ಡೆಫಿನೆಟ್ಲಿ ನಾವು ಜಾಬ್ ಕೊಡೋಕ್ಕಾಗೋದಿಲ್ಲ ಅವ್ರ ಕಡೆಯಿಂದ ಸ್ಟಾಫ್. ನಾನು ಸರಿ ಸರ್, ದಟ್ ಈಸ್ ಫೈನ್, ಬಟ್ ನೀವು ಯಾಕೆ ಮಾತಾಡ್ತಾ ಇದ್ದೀರಾ, ಎನಿವೆ ಯು ಆರ್ ಡಿಸೈಡೆಡ್ ಐ ಆಮ್ ನಾಟ್ ಸೂಟಬಲ್. ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಬಾಸ್ ಏನು ಹೇಳಿದ್ದಾರೆ ಅಂದರೆ, ಈ CV ಬರ್ದಿರೋರು ಯಾರು ಆ ವ್ಯಕ್ತಿನ ಒಂದ್ಸಲ ನಾನು ನೋಡಬೇಕು. ಸೊ ವಿ ಜಸ್ಟ್ ವಾಂಟ್ ಟು ಸಿ. ಯಾಕಂದ್ರೆ ಯುವರ್ CV is so clear, structured that we just want to see, but we are not giving you job. ನಿಮಗೆ ಬೇಕು ಅಂದ್ರೆ ಬನ್ನಿ, ಇಲ್ಲಾಂದ್ರೆ ಬೇಡ. Why this happens? This happens because the CV is attractive, CV is appealing. ಯಾರು ಈ ವ್ಯಕ್ತಿ ನೋಡಬೇಕು. Of course I am disqualified, ನನಗೆ I am not qualified for that job. ಆ ಥರ ಅನ್ನಿಸ್ಬೇಕು ನಿಮ್ಮ CV ನೋಡಿದವ್ರಿಗೆ. ದಿಸ್ ಮ್ಯಾನ್ ನನಗೆ ಸೂಟಬಲ್ ಇಲ್ಲ ಅಂದ್ರೂ ಯಾರಪ್ಪ ಇಷ್ಟು ಕರೆಕ್ಟಾಗಿ ಬರೆದಿದ್ದಾರೆ, ಇಷ್ಟು ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ, ಸ್ವಚ್ಛವಾಗಿ, ಒಳ್ಳೆ ಮನಸ್ಸಿಂದ. ದಟ್ ಈಸ್ ವಾಟ್ ದಿ ಇಂಪ್ರೆಷನ್ ಯು ನೀಡ್ ಟು ಕ್ರಿಯೇಟ್. ಅನೇಕ ಸಲ ನೋಡಿದ್ದೀವಿ ನಾವು, ಯಾವುದೋ ಕೆಲಸಕ್ಕೆ CV ಬರುತ್ತೆ ನಮಗೆ ಆ ಕೆಲಸಕ್ಕೆ ಅವ್ರು ಸೂಟಬಲ್ ಆಗೋದಿಲ್ಲ. ಆ CV ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ಹೇಳಿದ್ದೀನಿ ನನ್ನ ಹಳೆ ಇಲ್ಲಿ, ಇಷ್ಟು ಚೆನ್ನಾಗಿ ಬಂದಿದ್ದಾರಪ್ಪ, ಯಾವುದೋ ಬೇರೆ ಕೆಲ್ಸಕ್ಕೆ ನೋಡಪ್ಪ ಇವ್ರನ್ನ ಅಂತ ಹೇಳ್ತೀನಿ. ನೋಡಿ, ಏನಾದರೂ ಸೂಟಬಲ್ ಆಗ್ಬೋದು ಸ್ಟಾಫ್ಗೋ, ಒಂದು ಕ್ಲರ್ಕು ಆ ಕಾಲದಲ್ಲಿ. ದಟ್ ಈಸ್ ಹೌ ಯು ನೀಡ್ ಟು ರೈಟ್ CVs. ದೆನ್ ಡು ನಾಟ್ ಎಕ್ಸಾಜರೇಟ್ ಯುವರ್ ಅಚೀವ್ಮೆಂಟ್ಸ್. ನೋಡಿ, CV ನಲ್ಲಿ ಬಂಬಾಸ್ಟಿಕ್ ವರ್ಡ್ಸ್ ಯೂಸ್ ಮಾಡಬೇಡಿ. ಐ ಆಮ್ ಎ ಫ್ಯಾಂಟಾಸ್ಟಿಕ್ ಪರ್ಸನಾಲಿಟಿ, ನೋಡಿ ಐ ಹ್ಯಾಡ್ ಎ ಯುಫೋರಿಕ್ ಫೀಲಿಂಗ್ ಅನ್ನೋದು, ಐ ಆಮ್ ಎ ಸ್ಪ್ಲೆಂಡಿಡ್ ಪರ್ಫಾರ್ಮೆನ್ಸು, ಸಿಂಟಿಲೇಟಿಂಗ್ ಪರ್ಸನಾಲಿಟಿ. ನೋ, ಡೋಂಟ್ ಡು ಆಲ್ ದಿಸ್. ಅದನ್ನ ಟೋನ್ ಡೌನ್ ಮಾಡಿ. ಬೇಕಾದ್ರೆ ಐ ಆಮ್ ವೆರಿ ಎಫೆಕ್ಟಿವ್ ಇನ್ ಕಮ್ಯುನಿಕೇಶನ್ ಅಂತ ಹೇಳಿ. ಆಗಂದ್ಬಿಟ್ಟು ತುಂಬಾ ಡಲ್ ಆಗಿ ಬರಿಬೇಡಿ. ನೋ, ದಟ್ ಇಸ್ ಆಲ್ಸೋ ನಾಟ್ ರೈಟ್. ಸೊ ಡೋಂಟ್ ಯೂಸ್ ಹೈ ಸೂಪರ್ಲೇಟಿವ್ಸ್ ಇನ್ CVs. ನೆಕ್ಸ್ಟ್, ಡೋಂಟ್ ಪುಟ್ ಅಬ್ರಿವಿಯೇಷನ್ಸ್ ವಿಚ್ ದಿ ರೆಸಿಪಿಯಂಟ್ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್. ಕೆಲವು ಅಬ್ರಿವಿಯೇಷನ್ ನಿಮಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ. ASAP, BTW, ಡೋಂಟ್ ಡೂ ದಟ್. ನೆಕ್ಸ್ಟ್ ಒನ್, ಯೂಸ್ ಆಕ್ಟಿವ್ ವಾಯ್ಸ್ ಇನ್ಸ್ಟೆಡ್ ಆಫ್ ಪ್ಯಾಸಿವ್ ವಾಯ್ಸ್. ಏನ್ ಆಕ್ಟಿವ್ ವಾಯ್ಸ್ ಅಂದ್ರೆ, ಈಗ the course was completed by me in October 2019 ಅನ್ನೋದು ಪ್ಯಾಸಿವ್ ವಾಯ್ಸ್. I completed the course ಅನ್ನೋದು ಆಕ್ಟಿವ್ ವಾಯ್ಸ್. ಸೊ ಆದಷ್ಟು ನಿಮ್ಮ CV ನಲ್ಲಿ ಆಕ್ಟಿವ್ ವಾಯ್ಸ್ ಇರಬೇಕು, ಪ್ಯಾಸಿವ್ ವಾಯ್ಸ್ ಇರಬಾರ್ದು ಆದಷ್ಟು. ನೆಕ್ಸ್ಟ್, ಡೋಂಟ್ ರೈಟ್ ಸೆಂಟೆನ್ಸಸ್ ವಿಚ್ ಆರ್ ಟೂ ಮೆನಿ ವರ್ಡ್ಸ್. ರಫ್ಲಿ ಒಂದು 12 ವರ್ಡ್ಸ್ ಮೇಲೆ ಒಂದು ಸೆಂಟೆನ್ಸ್ ಇರಬಾರ್ದು CV ನಲ್ಲಿ ಆದಷ್ಟು. ಯೂಸ್ ವರ್ಬ್ಸ್ ಇನ್ಸ್ಟೆಡ್ ಆಫ್ ನೌನ್ಸ್. ಈಗ ಐ ಮೇಡ್ ಎ ರೆಕಮೆಂಡೇಶನ್ ಅನ್ನೋ ಬದಲು ಐ ರೆಕಮೆಂಡೆಡ್ ಅನ್ನಿ. ಬಿಕಾಸ್ ರೆಕಮೆಂಡೇಶನ್ ಅನ್ನೋದು ನೌನು, ರೆಕಮೆಂಡೆಡ್ ಅನ್ನೋದು ವರ್ಬ್. ಸೊ ಆದಷ್ಟು ವರ್ಬ್ಸ್ ಇರಬೇಕು. ನೆಕ್ಸ್ಟ್, ಅವಾಯ್ಡ್ ರಿಡಂಡೆಂಟ್ ವರ್ಡ್ಸ್. ಏನಿದು ರಿಡಂಡೆಂಟ್ ವರ್ಡ್ಸ್? ಎರಡು ವರ್ಡು ಸೇಮ್. ಫಾರ್ ಎಕ್ಸಾಂಪಲ್ ನೋಡಿ, ಮೈ ಆಕ್ಚುಯಲ್ ಎಕ್ಸ್ಪೀರಿಯನ್ಸ್ ಈಸ್ ಅಂತ ಬರೀತಾರೆ. ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ಆಕ್ಚುಯಲ್. ದ ಪಾಸ್ಟ್ ಹಿಸ್ಟ್ರಿ ಆಫ್ ಅಂತ ಬರೀತಾರೆ. ಹಿಸ್ಟ್ರಿ ಇಸ್ ಆಲ್ವೇಸ್ ಪಾಸ್ಟ್. ಐ ಮೇಡ್ ಅಡ್ವಾನ್ಸ್ ರಿಸರ್ವೇಶನ್ ಅಂತ ಬರೀತಾರೆ. ರಿಸರ್ವೇಶನ್ ಇಸ್ ಆಲ್ವೇಸ್ ಇನ್ ಅಡ್ವಾನ್ಸ್. ದ ಫೈನಲ್ ಡೆಸಿಷನ್ ಅಂತೀವಿ, ಡೆಸಿಷನ್ ಇಸ್ ಆಲ್ವೇಸ್ ಫೈನಲ್. ಸೊ ಈ ತರ ರಿಡಂಡೆಂಟ್ ಆಗಿ ಒಂದನ್ನೇ ಎರಡು ವರ್ಡ್ ಹೇಳೋ ತರ ಅವಾಯ್ಡ್ ದೋಸ್ ಥಿಂಗ್ಸ್. ಅಂಡ್ ಅವಾಯ್ಡ್ ಸ್ಲ್ಯಾಂಗ್ ಲ್ಯಾಂಗ್ವೇಜ್. ಏನಿದೆ ಸ್ಲ್ಯಾಂಗ್ ಅಂದ್ರೆ ಹೈ, HI ಬರೆಯೋದು ಅಥವಾ ಗೈ ಅಂತ ಬರೆಯೋದು. ಇಟ್ ಇಸ್ ಓಕೆ ವೆನ್ ಯು ಟಾಕ್, ಬಟ್ CV ಈಸ್ ಎ ಸಫಿಸ್ಟಿಕೇಟೆಡ್, ಇಟ್ ಈಸ್ ಎ ಡಿಗ್ನಿಫೈಡ್ ಡಾಕ್ಯುಮೆಂಟ್ ವಿಚ್ ಶುಡ್ ಕ್ಯಾಚ್ ದಿ ಅಟೆನ್ಷನ್ ಆಫ್ ದಿ ಪ್ರೊಫೆಷನ್. Therefore avoid slang words. These are some of the things which you should take care of in CV. Madhu, ಅದು ಹಾಕಿ ಸ್ವಲ್ಪ ಸ್ಲೈಡ್ಸ್. Yes, sir. ಯಾಕಂದ್ರೆ ಸ್ಲೈಡ್ಸ್ ಹಾಕಿದಾಗ ನಿಮಗೆ ಅದೊಂದು ಸಮರಿ ಸಿಗುತ್ತೆ. ನೋಡಿ, ಇಲ್ಲಿದೆ ನೋಡಿ. ನೆವರ್ ಟೆಲ್ ಎ ಲೈ, ಡೋಂಟ್ ಗಿವ್ ರಾಂಗ್ ಇನ್ಫಾರ್ಮೇಶನ್,
because you may get caught in the interview. If so, interviewers suspect every aspect their efforts. ನೀವು ಸುಳ್ಳು ಹೇಳಿದ್ದೀರಿ ಅಂತ ಗೊತ್ತಾಗ್ಬಿಟ್ಮೇಲೆ ನೀವೇನು ಮಾತಾಡಿದ್ರು ಅವ್ರು ಡೌಟ್ ಬರ್ತಾ ಇರುತ್ತೆ. You may lose the job if they find out the wrong information in the CV, even after getting the job. In the CV, use the same or similar words as appearing in the website or job ad. ವೆಬ್ಸೈಟ್ ಟು ಜಾಬ್ ಆಡ್ಸ್ ಅಲ್ಲಿ ಏನು ಜಾರ್ಗನ್ಸ್ ಇದೆ, ಏನು ಫ್ರೇಸಸ್ ಇದೆ, ಏನು ಅಡ್ಜೆಕ್ಟಿವ್ಸ್ ಇದೆ, ಅದನ್ನ ಕೆಲವು ಹಾಕಕ್ಕೆ ಟ್ರೈ ಮಾಡಿ. ಬುಲೆಟ್ ದ ಆಪ್ಷನ್ಸ್ ಡಾಟ್ ಡಾಟ್ ಡಾಟ್, ಬಾಕ್ಸ್ ಈಚ್ ಡಿವಿಷನ್, ಬಾಕ್ಸ್ಗಳು ಹಾಕಿ. ನೆಕ್ಸ್ಟ್, ಟ್ರೈ 2 or 3 ಡಿಸೈನ್ಸ್ ಆರ್ ಟೆಂಪ್ಲೇಟ್ಸ್, ಡಿಸೈಡ್ ದ ಬೆಸ್ಟ್ ಒನ್. ನೀವೇ ಡಿಸೈಡ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಕೇಳ್ಬೋದು ಒಂದು ಒಪಿನಿಯನ್ಗೆ. ಡೋಂಟ್ ಯೂಸ್ ಟೂ ಮೆನಿ ಫಾಂಟ್ಸ್ ಆರ್ ಕಲರ್ಸ್. CV should look dignified. Write the hobbies which are little value adding, like reading educative books ಅಥವಾ ಸ್ಪೋರ್ಟ್ಸು ಅಥವಾ ಅಟೆಂಡಿಂಗ್ ಲೆಕ್ಚರ್ಸು. ಆದಷ್ಟು TV ವಾಚಿಂಗ್ ಫಿಲ್ಮ್ಸು, ಮೀಟಿಂಗ್ ಫ್ರೆಂಡ್ಸು ಒಂದು ಬರೀಬೋದು, 1-2 ಬರೀಬೋದು, ಬಟ್ ದಟ್ ಶುಡ್ ನಾಟ್ ಬಿಕಮ್ ದಿ ಮೇಜರ್ ಹಾಬೀಸ್. CV should be neat and tidy, avoid overwriting, being shabby. Next, be creative, constantly revisit your CV. ನೋಡಿ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಒಂದು 3-4 ಕಂಪನಿಗೆ CVಗಳು ಹಾಕ್ಬಿಡ್ತೀರಾ, ಆಮೇಲೆ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ತೀರಾ ಅಥವಾ ಒಂದು ಕ್ರೆಡೆನ್ಷಿಯಲ್ ಲೆಟರ್ ಬರುತ್ತೆ. ನಾವು ಅದನ್ನ ನೆಕ್ಸ್ಟ್ CV-ನಲ್ಲಿ ಆ್ಯಡ್ ಮಾಡದೇ ಇದ್ರೆ ವಿ ಲೂಸ್ ಅನ್ ಅಡ್ವಾಂಟೇಜ್. ಅದಕ್ಕೆ ನೀವೇನು ಮಾಡಬೇಕು, ಒಂದು ಮಾಸ್ಟರ್ CV ಅಂತ ಇಟ್ಕೊಂಡಿರ್ಬೇಕು. ಅದರಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೋ, ನೀವು ಸರ್ಟಿಫಿಕೇಶನ್ ಕೋರ್ಸ್ ಇರ್ಬೋದು ಅಥವಾ ಅಡಿಷನಲ್ ಇರ್ಬೋದು, ಅದೆಲ್ಲ ಅದರಲ್ಲಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ CV ಬರೆಯುವಾಗ ಅದನ್ನು ಇನ್ಕ್ಲೂಡ್ ಮಾಡಬೇಕು. ರೈಟ್ ಅನ್ ಅಪೀಲಿಂಗ್ ಕವರಿಂಗ್ ಲೆಟರ್, like to motivate the reader to go through your CV, highlight relevant achievements, so explain why they should give you the job. Covering letter li barbeku. I'm recruited for this job, I will contribute to the best of my capability with great learning. Atara barbeku. Next, plan and prepare the points before writing CV. ಹೇಳಿದೆ, ಎಲ್ಲ ಒಂದು ಕಡೆ ಬರೆದ್ಬಿಟ್ಟು ಆಮೇಲೆ ಬ್ಯಾಸ್ಕೆಟಿಂಗ್ ಮಾಡಿ. ಚೆಕ್ ಮ್ಯಾಕ್ರೋ ಆಸ್ಪೆಕ್ಟ್ಸ್ ಲೈಕ್ ಲೇಔಟ್, ಸ್ಪೇಸಿಂಗ್ ಬಿಟ್ವೀನ್ ದ ಪಾಯಿಂಟ್ಸ್, ಸೀಕ್ವೆನ್ಸಿಂಗ್, ಸೀರಿಯಲ್ ನಂಬರ್ಸ್, ಫಾಂಟ್ ಸೈಜ್, ನೋಡಿ ವೆದರ್ ಆಲ್ ಪಾಯಿಂಟ್ಸ್ ಆರ್ ಕವರ್ಡ್. ಚೆಕ್ ಮೈಕ್ರೋ ಆಸ್ಪೆಕ್ಟ್ಸ್ ಲೈಕ್ ಗ್ರಾಮರ್, ಸ್ಪೆಲ್ಲಿಂಗ್ಸ್, ಪಂಕ್ಚುಯೇಷನ್ಸ್, ರೆಪಿಟೇಷನ್ಸ್, ಪ್ಯಾರಾಗ್ರಾಫಿಂಗ್, ರಿಡಂಡೆಂಟ್ ವರ್ಡ್ಸ್. ಡೋಂಟ್ ಚೆಕ್ ಮೈಕ್ರೋ ಆಸ್ಪೆಕ್ಟ್ಸ್ ವೆನ್ ಯು ಆರ್ ಚೆಕಿಂಗ್ ದಿ ಮ್ಯಾಕ್ರೋ ಆಸ್ಪೆಕ್ಟ್ಸ್ ಅಂಡ್ ವೈಸ್ ವರ್ಸ್. ಬೋತ್ ಆರ್ ಡಿಫರೆಂಟ್ ಇಶ್ಯೂಸ್. ನೆಕ್ಸ್ಟ್, do not exaggerate your achievements or strengths. ಉತ್ಪ್ರೇಕ್ಷೆ ಮಾಡಬೇಡಿ. ನೆಕ್ಸ್ಟ್, do not use abbreviations which the recipient may not understand. ಅವ್ರಿಗೆ ಅರ್ಥ ಆಗದೆ ಇರೋದೇನೋ GM ಅಂದ್ರೆ ಜನರಲ್ ಮ್ಯಾನೇಜರ್ ಅಂತ ನಿಮಗೆ ಗೊತ್ತಿರ್ಬೋದು, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಯೂಸ್ ಆಕ್ಟಿವ್ ವಾಯ್ಸ್ ಇನ್ಸ್ಟೆಡ್ ಆಫ್ ಪ್ಯಾಸಿವ್ ವಾಯ್ಸ್. ಲೈಕ್ ದ ಸರ್ಟಿಫಿಕೇಶನ್ ಕೋರ್ಸ್ ವಾಸ್ ಕಂಪ್ಲೀಟ್ ಬೈ ಮೀ ಇನ್ ಫೆಬ್ರವರಿ, ಅದ್ರ ಬದಲು ಐ ಕಂಪ್ಲೀಟ್ ಸರ್ಟಿಫಿಕೇಶನ್ ಕೋರ್ಸ್ ಅಂತ ಬರೀ. Don't write sentence with too many words. Maximum 12-15 words ಇರಬೇಕು ಸೆಂಟೆನ್ಸ್. ಯೂಸ್ ವರ್ಬ್ಸ್ ಇನ್ಸ್ಟೆಡ್ ಆಫ್ ನೌನ್ಸ್. ಐ ಗೇವ್ ಎ ಸಜೆಷನ್ ಅನ್ಬೇಡಿ, ಐ ಸಜೆಸ್ಟೆಡ್ ಅನ್ನಿ. ನೆಕ್ಸ್ಟ್, ಅವಾಯ್ಡ್ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಲೈಕ್ ಗೈಸ್, ಹಾಯ್, ಐ ವಾಸ್ ಕೂಲ್. ಗೋ ಥ್ರೂ ಯುವರ್ CV, ರಿವೈಸ್ ಫ್ರಮ್ ಆಲ್ ಆಂಗಲ್ಸ್, ಚೆಕ್ ಫ್ರಮ್ ರೆಸಿಪಿಯೆಂಟ್ಸ್ ಪಾಯಿಂಟ್ ಆಫ್ ವ್ಯೂ. ಅದು ಹೇಳಿದ್ನಲ್ಲ, ಅವ್ರ ದೃಷ್ಟಿಕೋನದಿಂದ ನೋಡಿ, ಕ್ಲಾರಿಟಿ ಇದೆಯಾ, ಅಟ್ರಾಕ್ಟಿವ್ ಆಗಿದೆಯಾ, ಎಫೆಕ್ಟಿವ್ ಆಗಿದೆಯಾ. ಚೆಕ್ CV ಮೆನಿ ಟೈಮ್ಸ್ ಬಿಫೋರ್ ಸೆಂಡಿಂಗ್. ಶೋ ಇಟ್ ಟು ಸಂಬಡಿ ಎಲ್ಸ್ ಇಫ್ ಯು ವಾಂಟ್ ಅಂಡ್ ಗೆಟ್ ದೇರ್ ಒಪಿನಿಯನ್. ಇನ್ನೊಬ್ರು ತೋರಿಸೋ ಒಂದು ಒಪಿನಿಯನ್ ಕೆಲವು ಸಲ ನಾವು ಮಾಡಿದ ತಪ್ಪುಗಳು ನಮ್ಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್, ಅವಾಯ್ಡ್ ರಿಡಂಡೆಂಟ್ ವರ್ಡ್ಸ್ ಲೈಕ್ ರಿವರ್ಟ್ ಬ್ಯಾಕ್, ಸ್ಪೆಸಿಫಿಕ್ ಎಕ್ಸಾಂಪಲ್, ಫೈನಲ್ ಡಿಸಿಷನ್. ಸ್ಲ್ಯಾಂಗ್ ಲ್ಯಾಂಗ್ವೇಜ್. ಗೋ ಥ್ರೂ ಯುವರ್ CV, ರಿವೈಸ್ ಫ್ರಮ್ ಆಲ್ ಆಂಗಲ್ಸ್, 3-4 ಸಲ ಚೆಕ್ ಮಾಡಿ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದಿ ಮೇಜರ್ ಥಿಂಗ್ಸ್ ವಿಚ್ ಯು ಶುಡ್ ಟೇಕ್ ಕೇರ್ ಆಫ್ ಇನ್ CV writing. Any questions now? I think already 6:42. ಸರ್, ಕೆಲವೊಂದು ಪ್ರಶ್ನೆ ಇದೆ ಸರ್. ವಿನಯ್ KS ಅಂತ. ಸೊ ಅವ್ರು ಕೇಳ್ತಿರೋ ಪ್ರಶ್ನೆ ಅಂದ್ರೆ, CV-ಯಲ್ಲಿ ಅದೇ ಸ್ಟೆಪ್ ಬೈ ಸ್ಟೆಪ್ ಹೇಗಿರ್ಬೇಕು ಅನ್ನೋದು ಒಂದು ಪ್ರಶ್ನೆ ಇದೆ. ಜೊತೆಗೆ ಫೋಟೋ ಕಂಪಲ್ಸರಿನಾ ಅಂತ ಒಬ್ಬರೇ 2 ಪ್ರಶ್ನೆ ಕೇಳಿದ್ದಾರೆ ಸರ್. ಓಕೆ, ಫೋಟೋ ಕಂಪಲ್ಸರಿ ಇಲ್ಲ, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಸ್ಟೆಪ್ ಬೈ ಸ್ಟೆಪ್ ಏನು ಬರಬೇಕು, ನಾನು ಅವಾಗಲೇ ಹೇಳಿದೆ, ರಫ್ ಆಗಿ ನಮ್ಮದು ಪರ್ಸನಲ್ ಇನ್ಫಾರ್ಮೇಷನ್ ಮೇಲೆ ಬರಬೇಕು. ನಿಮ್ಮದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಇನ್ ದಿ ಡಿಸೆಂಡಿಂಗ್ ಆರ್ಡರ್ ಬರಬೇಕು, ಕ್ರಾನಾಲಜಿ ರಿವರ್ಸಲ್ಲಿ. ಸ್ಟ್ರೆಂಗ್ಸ್,
ಬರಬೇಕು, ನಿಮ್ದು ಅಚೀವ್ಮೆಂಟ್ಸ್ ಆ್ಯಂಡ್ ಸ್ಟ್ರೆಂಗ್ಸ್ ಬರಬೇಕು, ಆಮೇಲೆ ಪರ್ಸನಲ್ ಡೀಟೇಲ್ಸ್ ಬರಬೇಕು, ಲೈಕ್ ಲ್ಯಾಂಗ್ವೇಜಸ್ ಏನು ಅಂತ ರೆಫರೆನ್ಸ್ಗಳು ಬರಬೇಕು. ಬಿಕಾಸ್ ಯು ಆರ್ ಫ್ರೆಷರ್ಸ್, ನೀವು ಹಳೇ ಜಾಬ್ಗೆಲ್ಲ ತುಂಬ ಡೀಟೇಲ್ಸ್ ನೀವು ಕೊಡೋಕ್ಕಾಗೋದಿಲ್ಲ. ಸೊ ಜನರಲಿ ಈ ಥರ ಸ್ಟ್ರಕ್ಚರ್ಲಿ ಆಗಬೇಕು. ಬೆಸ್ಟ್ ಥಿಂಗ್ ಇಸ್ ನೀವು ಗೂಗಲ್ಗೆ ಹೋಗ್ಬಿಟ್ಟು CV ಟೆಂಪ್ಲೇಟ್ಸ್ ಅಂತ ನೋಡಿದ್ರೆ ಸಾಕಷ್ಟು ಸಿಗುತ್ತೆ. ಹ್ಯಾವ್ ಎನ್ ಐಡಿಯಾ ಅಂತ. ನಾನು ಹೇಳಿರೋದೆಲ್ಲ ಜನರಲಿ ಮಿಸ್ ಮಾಡುವಂಥ ಪಾಯಿಂಟ್ಸ್ ಹೇಳಿದ್ದೀನಿ ನಿಮಗೆ. ಸ್ಟ್ರಕ್ಚರ್ ಅದೆಲ್ಲ ಈಸಿಯಾಗಿ ಸಿಗುತ್ತೆ. ದಟ್ ಇಸ್ ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್. ಸರ್, ಇನ್ನೊಂದು ಪ್ರಶ್ನೆ ಇರುವಂತದ್ದು, ನಿರಂಜನ್ ಮತ್ತು ಹರ್ಷಿತಾ ಜೊತೆಗೆ ರುಚಿತಾ ದೊಡ್ಡಮನಿ ಅಂತ 3 ಜನರ ಪ್ರಶ್ನೆ ಏನಿದೆ ಅಂದ್ರೆ, ಇಂಟರ್ನ್ಶಿಪ್ ಮಾಡುವಂತದ್ದು ಮತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ರೆ ಅದನ್ನ ಸ್ಪೆಸಿಫೈ ಮಾಡಿದ್ರೆ ಹೆಲ್ಪ್ ಆಗುತ್ತಾ ಇಂಟರ್ನ್ಶಿಪ್ ಎಲ್ಲ? ಡೆಫಿನೆಟ್ಲಿ. ಸೊ ನೋಡಿ, ಇಂಟರ್ನ್ಶಿಪ್ ಅಂದ್ರೆ ನಿಮಗೆ ಆಲ್ರೆಡಿ ಸ್ವಲ್ಪ ಕಾರ್ಪೊರೇಟ್ ಎಕ್ಸ್ಪೋಜರ್ ಇದೆ ಅಂತ ಗೊತ್ತಾಯ್ತು. ದಟ್ ಇಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಮಿ ಆಸ್ HR ಮ್ಯಾನ್. ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಹತ್ರ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಟೀಮ್ ವರ್ಕಿಂಗ್ ಇದೆ, ನೀವು 10 ಜನರ ಜೊತೆ ಕೆಲಸ ಮಾಡಕ್ ಬರುತ್ತೆ, ಸ್ವಲ್ಪ ಕೋಆರ್ಡಿನೇಷನ್ ಬರುತ್ತೆ, ನಿಮಗೆ ಆರ್ಟಿಕ್ಯುಲೇಷನ್ ಬರುತ್ತೆ ಅಂತ. ಸೊ ಡೆಫಿನೆಟ್ಲಿ ದೇ ಹ್ಯಾಡ್ ಅ ಲಾಟ್ ಆಫ್ ವ್ಯಾಲ್ಯೂ. ಪ್ಲೀಸ್ ಇಂಡಿಕೇಟ್ ದಟ್. ಬಟ್ ಈಗ ಐ ಹೆಡೆಡ್ ಎ ಈವೆಂಟ್ ಅಂತ ಬರೆಯುವುದಲು ಸ್ವಲ್ಪ ನಿರ್ದಿಷ್ಟವಾಗಿ ಬರೀರಿ. ಇನ್ ಮೈ 4th semester, our college festival was majorly allocated to me. ಸ್ವಲ್ಪ ನಿರ್ದಿಷ್ಟವಾಗಿದ್ರೆ ಬೆಟರ್. ಓಕೆ, ಗುಡ್. ಸೊ ಡೆಫಿನೆಟ್ಲಿ ದೇ ಆಡ್ ವ್ಯಾಲ್ಯೂ ಟು. ಸರ್, ಈ CV ಕ್ರಿಯೇಟಿವ್ ಆಗಿ ಮಾಡಬೇಕು, ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ಪ್ರಜ್ವಲ್ ಅವರು. ನನಗೆ ತಿಳಿದಾಗೆ ಈಗ ನೀವು ಫ್ರೆಶರ್ ಆಗಿರೋದ್ರಿಂದ ಕ್ರಿಯೇಟಿವ್ ಆಗಿ ಇರಬೇಕು ಅಂತ ನಾನು ಹೇಳಿದ್ನೆ ಹೊರತು ತುಂಬಾ ಡಿಫ್ರೆಂಟ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಬರೆಯಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ದು ಸ್ಟಫೇ ಕಡಿಮೆ ಇರೋದ್ರಿಂದ ಕ್ರಿಯೇಟಿವಿಟಿಗೆಲ್ಲ ಅಷ್ಟೊಂದು ಸ್ಕೋಪ್ ಇರೋದು ಕಷ್ಟ. ಸೊ ಸ್ಟ್ಯಾಂಡರ್ಡ್ ಆಗಿ, ಕರೆಕ್ಟ್ ಆಗಿ, ಸ್ಟ್ರಕ್ಚರ್ಡ್ ಆಗಿ, ಕ್ಲಿಯರ್ ಆಗಿ ಮಾಡಿದ್ರೆ ಟು ಸ್ಟಾರ್ಟ್ ವಿತ್ ಸಾಕು. ತುಂಬಾ ಕ್ರಿಯೇಟಿವ್ ಆರ್ಟಿಸ್ಟಿಕ್ ಆಗಿ ಮಾಡಿಬಿಟ್ರೆ ದೆನ್ ಪೀಪಲ್ ವಿಲ್ ಗೆಟ್ ಎ ಡೌಟ್ ದಟ್ ಯು ಆರ್ ಟ್ರೈಂಗ್ ಟು ಇಂಪ್ರೆಸ್. ಅದಕ್ಕೆ ನಾನು ಹೇಳ್ತೀನಿ, ಇನ್ CV ಆಗಲಿ ಇಂಟರ್ವ್ಯೂನಲ್ಲಾಗಲಿ, ಡೋಂಟ್ ಟ್ರೈ ಟು ಇಂಪ್ರೆಸ್ ಪೀಪಲ್, ಟ್ರೈ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಇಂಪ್ರೆಸ್ ಮಾಡಕ್ ಹೋಗ್ಬಾರ್ದು ಆದಷ್ಟು. ಕ್ರಿಯೇಟಿವ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂದ್ರೆ, ಅವ್ರಿಗೂ ಒಂಥರ ಮೊನೋಟನಿಯಾಗಿ ನೋಡಿ ಒಂಥರ ಆಗ್ಬಿಟ್ಟಿರುತ್ತೆ. ಸೊ ಏನಾದ್ರೂ ಬಾಕ್ಸ್ ಈ ಕಡೆ ಬದಲು ಈ ಕಡೆ ಹಾಕೋದು, ಅಥವಾ ಏನಾದರೂ ಕಲರ್ ಮಿಕ್ಸ್ ಚೇಂಜ್ ಮಾಡೋದು, ನೋಡಿ ಈ ತರ ಮಾಡ್ಬೋದು ಅಷ್ಟೇ. ಬಟ್ ಐ ಫೀಲ್ ಫಾರ್ ಎ ಫ್ರೆಶರ್ಸ್ ತುಂಬಾ ಕ್ರಿಯೇಟಿವ್ CV ಮಾಡೋದು ಕಷ್ಟ. ರೈಟ್. ಸರ್, ಅದೇ ಕೆಲವರಿಗೆ ಈ ಆನೆಸ್ಟಿಯನ್ನ ಇನ್ವಾಲ್ವ್ ಮಾಡಿದ್ರಲ್ಲ, CV ಆನೆಸ್ಟಿ ಇರಬೇಕು, ಅದೆಲ್ಲವೂ ಕೂಡ ಸಾಕಷ್ಟು ಇಷ್ಟ ಆಗಿದೆ. ಅದ್ರ ಬಗ್ಗೆ ಒಂದಿಷ್ಟು ಕಮೆಂಟ್ ಮಾಡ್ತಿದ್ರು. ಒಂದು ಜ್ಞಾಪಕ ಇಟ್ಕೊಳ್ಳಿ, ಅದು ಒಂದು ನಿಮಿಷ, ಒಂದು ಜ್ಞಾಪಕ ಇಟ್ಕೊಳ್ಳಿ, ನಮಗೆ ಕೆಲಸ ಸಿಕ್ಕದೇ ಇದ್ರೂ ಪರವಾಗಿಲ್ಲ. ಇಫ್ ಯು ಆರ್ ನಾಟ್ ಎ ಗುಡ್ ಪ್ರೊಫೆಷನಲ್, ಇಟ್ ಈಸ್ ಓಕೆ, ಬಟ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್. ಇಟ್ ವಿಲ್ ಪೇ ಯು. ಇನ್ ಎನಿ ಕೇಸ್ ಇಟ್ ವಿಲ್ ಪೇ. ತಪ್ಪು ಹೇಳಿ ಕೆಲಸಗಳು ತಗೊಂಡು ಆಮೇಲೆ ಸಿಕ್ಕಾಕೊಳ್ಳೋ ಬದಲು ಪ್ರಾಮಾಣಿಕವಾಗಿ ಇದ್ದು ಬಿಟ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದ್ರೆ, ಶಾರ್ಟ್ ಟರ್ಮ್ ಗೇನ್ ವಿಲ್ ಗಿವ್ ಯು ಲಾಂಗ್ ಟರ್ಮ್ ಪೇನ್. ಕ್ಷಣಿಕವಾಗಿರತಕ್ಕಂಥ ಸುಖ ಶಾಶ್ವತವಾದ ದುಃಖವನ್ನು ಕೊಡುತ್ತೆ, ಕ್ಷಣಿಕವಾದ ದುಃಖ ಶಾಶ್ವತವಾದ ಸುಖವನ್ನು ಕೊಡುತ್ತೆ. ಸೊ ಫಸ್ಟ್ ಬಿ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಹೌ ಟು ಗೆಟ್ ದ ಜಾಬ್ಸ್, ಹೌ ಟು ಮೇಕ್ ಮನಿ, ಹೌ ಟು ಗೆಟ್ ಬೆಟರ್ ಡೆಸಿಗ್ನೇಷನ್ಸ್ ಬರುತ್ತೆ ನೋಡಿ, ಬರುತ್ತೆ. ಯಾಕೆ ಬರೋದಿಲ್ಲ? ದಟ್ ಇಸ್, ಇಫ್ ಯು ಆರ್ ಲೈಕ್ ದಟ್ ಈಸ್ ಗುಡ್. ದಟ್ ಮೀನ್ಸ್ ಯು ಆರ್ ಆಲ್ ಗುಡ್ ಬಾಯ್ಸ್ ಅಂತ ಆಯ್ತು. ಮೌಲ್ಯಾಧಾರಿತ ಜೀವನವನ್ನು ನಡೆಸಿ ಫಸ್ಟ್. ಹೇಳಪ್ಪ ನೆಕ್ಸ್ಟ್ ಮಧು. ಸರ್, ಎಲ್ರು ಕೂಡ ಅದೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸರ್. ಜೊತೆಗೆ ಇನ್ನೊಂದೇನಂದ್ರೆ, ಭಾರತಿ ಭಟ್ ಅಂತ, ಸೊ ಅವ್ರ ಪ್ರಶ್ನೆ ಏನಂದ್ರೆ, ಸರ್ ಈಗ ರೆಡಿಮೇಡ್ CV ಸಿಗುತ್ತೆ ಅಂತ ಹೇಳಿದ್ರಲ್ಲ, ನಾವು ಅದನ್ನೇ ತಗೊಂಡು ಬಳಸ್ಕೊಳ್ಬಹುದಾ ಅಂತ. ಬಳಸ್ಕೊಳ್ಬೋದು, ಅದ್ರಲ್ಲಿ ಏನು ತಪ್ಪಿಲ್ಲ. ಬಿಕಾಸ್ ಫ್ರೆಶರ್ಸ್ಗೆ ಇಟ್ ವಿಲ್ ಬಿ ಅ ಸ್ಟ್ಯಾಂಡರ್ಡೈಸ್ CV. ಬಟ್ ನಾನು ಹೇಳಿದ ಪಾಯಿಂಟ್ಸ್ ಎಲ್ಲ ನೀವು ನೋಡ್ಕೋಬೇಕು. ಅಂದ್ರೆ ಸ್ಟ್ರೆಂತ್ ಅಂತ ಬರೆದ್ರೆ ಅದನ್ನ ಅಥೆಂಟಿಕ್ ಪುಷ್ಟಿ ಕೊಡೋದಕ್ಕೆ ಎಕ್ಸಾಂಪಲ್ ಕೊಟ್ಟಿರ್ಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಇರಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಸ್ಟ್ಯಾಂಡರ್ಡ್ CV ನಲ್ಲಿ ಏನ್ ಸಿಕ್ಕುತ್ತೆ ಅಂದ್ರೆ, ನಿಮಗೆ ಲೇಔಟ್ ಸಿಕ್ಕುತ್ತೆ, ಬಾಕ್ಸ್ಗಳು ಸಿಕ್ಕುತ್ತೆ, ಸ್ಟ್ರಕ್ಚರ್ ಸಿಕ್ಕುತ್ತೆ, ಸೀರಿಯಲ್ ನಂಬರ್ ಸಿಕ್ಕುತ್ತೆ. ಬಟ್ ಕಂಟೆಂಟ್ಸ್ ಎಲ್ಲ ನೀವು ಕರೆಕ್ಟ್ ಆಗಿ ನಾನು ಹೇಳಿದಾಗೆ ನೀವು ಚೆಕ್ ಮಾಡಿ ಮಾಡಬೇಕು. ಸೊ ಯು ಕ್ಯಾನ್ ಆಲ್ವೇಸ್ ಟೇಕ್ ಎ ಸ್ಟ್ಯಾಂಡರ್ಡ್ CV ಅಂಡ್ ಡೂ ಇಟ್. ಬಟ್ ರಿಮೆಂಬರ್ ದ ಪಾಯಿಂಟ್ಸ್ ವಿಚ್ ಐ ಹ್ಯಾವ್ ಟೋಲ್ಡ್. ನಿಮ್ಗೆ ಇವತ್ತು ಪ್ರೋಗ್ರಾಮ್ ಅಲ್ಲಿ ಜನರಲಿ CV ಬರೆಯುವಾಗ ಏನ್ ಮಿಸ್ಟೇಕ್ ಮಾಡ್ತಾರೋ ಅದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ.
ಸೊ ಅದರಿಂದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ತಗೊಂಡು ಮಾಡ್ಬೋದು, ಏನು ತಪ್ಪಿಲ್ಲ. ಶ್ಯೂರ್. ಸರ್ ಅದೇ ಸಮಯ ಆಗ್ತಿರೋದ್ರಿಂದ ಕಡೆ 2 ಪ್ರಶ್ನೆ ಕೇಳೋದಾದ್ರೆ, ಒಂದು ನಂದಿನಿ ಡಿ ರೆಡ್ಡಿ ಅಂತ. ಸೊ ಅವ್ರ ಪ್ರಶ್ನೆ ಏನಂದ್ರೆ, ಈ ಫ್ಯಾಮಿಲಿ ಡೀಟೇಲ್ಸ್ ಕಂಪಲ್ಸರಿ ಹಾಕ್ಲೇಬೇಕಾ ಅಂತ. ಜೊತೆಗೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಹಾಗೆ ಕೇಳ್ಬಿಡೋದಾದ್ರೆ ಸರ್, ಕಡೆಯಲ್ಲಿ ನಾವು ಡಿಕ್ಲರೇಷನ್ ಸೈನ್ ಮಾಡ್ತೀವಲ್ಲ, ಅದು ನೆಸಸರಿನಾ ಅಂತ ಗೌತಮ್ ಭಟ್ ಕೇಳ್ತಿದ್ದಾರೆ ಸರ್. ಸ್ಟಾರ್ಟಿಂಗ್ ಫಸ್ಟ್ CV ಕೊಡುವಾಗ ಡಿಕ್ಲರೇಷನ್ ಏನು ಬೇಕಾಗಿಲ್ಲ, ಬಿಕಾಸ್ ಮುಂದೆ ಅವರು ಫರ್ದರ್ ಡೀಟೇಲ್ಸ್ ಎಲ್ಲ ತಗೊಳ್ಳುವಾಗ ಅವ್ರಿಗೆ ಡೆಫಿನೆಟ್ ಸಿಗ್ನೇಚರ್ಸ್ ಎಲ್ಲ ತಗೊಳ್ತಾರೆ. ಬಿಕಾಸ್ ಇನಿಷಿಯಲಿ ಅವ್ರು ಸುಮ್ಮನೆ ನೋಡಿ ಒಂದು ಕರ್ಸರಿ ಲುಕ್ ಅಂತಾರೆ, ನೋಡ್ಬಿಟ್ಟು ಇವ್ರು ಕರಿಬೋದಾ ಕರಿಬಾರ್ದು ಆ ಥರ ಸೆಗ್ರಿಗೇಟ್ ಮಾಡ್ತಾರೆ. ಸೊ ಡಿಕ್ಲರೇಷನ್ ನನಗೆ ಕೇಳಿದಾಗಿ ಬೇಕಾಗಿಲ್ಲ, ಹಾಕಿದ್ರೆ ಇನ್ನೂ ತಪ್ಪೇನಿಲ್ಲ. ಇಟ್ ಗಿವ್ಸ್ ದ ಮೋರ್ ಅಥೆಂಟಿಸಿಟಿ ಅಷ್ಟೇ. ಇನ್ನೊಂದು ಕ್ವಶನ್ ಏನು? ಫ್ಯಾಮಿಲಿ ಡೀಟೇಲ್ಸ್ ಸರ್. ಇದರ ನಂದಿನಿ ಫ್ಯಾಮಿಲಿ ಡೀಟೇಲ್ಸ್ ತುಂಬಾ ಸಂಕ್ಷಿಪ್ತವಾಗಿ ಬರೀಬಹುದು. ಲೈಕ್ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ 2 sisters or 1 brother who is a professional in such a bank. Not too much details, because they may not be what I should say, more concerned about family details. But suppose family detail ಇರೋದು ನಿಮಗೆ ಪುಷ್ಟಿ ಕೊಡುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯುವರ್ ಬ್ರದರ್ ಈಸ್ ಒನ್ ಆಫ್ ದಿ ನೋಟೆಡ್ ಆಥರ್ ಅಂತ ಇಟ್ಕೊಳ್ಳಿ. You can say that his name is Mr. So-and-so, who is a well-known author in Kannada. It will add a little bit value to your CV. After all, ಅಂತಹ ಫ್ಯಾಮಿಲಿ ನೀವು ಬೆಳೆದಿದ್ರೆ ನಿಮ್ಮಲ್ಲೂ ಕೆಲವು ಮೌಲ್ಯಗಳು ಅಥವಾ ಕೆಲವು ಕಲೆಗಳು ಪ್ರತಿಭೆಗಳು ಬಂದಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ಅಷ್ಟೇ. ಸೊ ಫ್ಯಾಮಿಲಿ ಡೀಟೇಲ್ಸ್ ತುಂಬಾ ಕೊಡೋ ಅವಶ್ಯಕತೆ ಇಲ್ಲ, ಕೊಡ್ಲೂಬಾರ್ದು, ತುಂಬಾ ನಾಟ್ ರಿಕ್ವೈರ್ಡ್. ಓಕೆ, ಅಷ್ಟೇ ಸರ್. ಇನ್ನ ಅದೇ ಪ್ರಶ್ನೆ ಅಂತ ತುಂಬಾ ಬರ್ತಿಲ್ಲ. ಮಿಸ್ಟರ್ ಮಧು, ಇದು ನೀವು ಹೇಳ್ಬಿಡಿ ಅಲ್ವಾ? ಯಾವ್ದ್ರದ್ದು ಹೇಳಿ ಸರ್? ನೋ, ಇಫ್ ದೇ ಅಟೆಂಡ್ ಆಲ್ ದಿ 6 days. ಹೌದು. ಓಕೆ ಸರ್. ಸೊ ಹಾಗಿದ್ರೆ ಇನ್ನ ಕನ್ಕ್ಲೂಡ್ ಮಾಡೋದ ಸರ್, ಅಥವಾ ಇನ್ನೊಂದು ಕನ್ಕ್ಲೂಡ್ ಮಾಡಕ್ ಮೊದಲು ಈಗ ಕ್ವಶನ್ಸ್ ಎಲ್ಲ ಕೇಳಿದ್ರು, ಹೌ ವಾಸ್ ದಿ ಪ್ರೋಗ್ರಾಮ್ ಅಂತ ಯಾರಾದ್ರೂ ಕೆಲವರು ಒಪಿನಿಯನ್ ಕೊಡ್ಲಿ, ಬಿಕಾಸ್ ವಿ ಆರ್ ಡೂಯಿಂಗ್ ಫಾರ್ ಫರ್ದರ್ ಫ್ಯೂ ಡೇಸ್ ಅಲ್ವಾ? ಹೌದು ಸರ್, ಹೌದು. ನೀವು ಒಪಿನಿಯನ್ ಆನ್ ದಿ ಪ್ರೋಗ್ರಾಮ್, ವಾಸ್ ಇಟ್ ಯೂಸ್ಫುಲ್? ಎಸ್ ಸರ್, ಕೆಲವರು ಬರ್ದಿದ್ದಾರೆ ಸರ್. ರಾಧಾ ಕಳಲೆ ಅಂತ ಅವ್ರು ಬರೀತಿರೋದೇನಂದ್ರೆ, ಅದೇ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದ ಡೀಟೇಲ್ಡ್ ಇನ್ಫಾರ್ಮೇಶನ್, ಬಹಳ ಸಂಪೂರ್ಣ ಮಾಹಿತಿ ಇತ್ತು ಅಂತ. ಇನ್ನ ರಮೇಶ್ ಪಾಂಡುರಂಗ್ ಅಂತ ಅವ್ರು ಕೇಳ್ತಿರೋದೇನಂದ್ರೆ, ಅವರು ಆಕ್ಚುಲಿ ಕಾರ್ಪೊರೇಟ್ ಅಲ್ಲೆಲ್ಲ ಸುಮಾರು ವರ್ಕ್ ಮಾಡಿದಾರಂತೆ ಇಂಡಸ್ಟ್ರಿಗಳಲ್ಲೆಲ್ಲ, ಬಟ್ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ವಿವರಣೆ ಕೊಟ್ಟಿದ್ದು ನೀವೇ, ನನಗೆ ಬಹಳ ಸಂತೋಷ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಕೂಡ ಥ್ಯಾಂಕ್ ಯು ಸರ್, ಇಟ್ ವಾಸ್ ಯೂಸ್ಫುಲ್ ಅಂತ ಟೈಪ್ ಮಾಡ್ತಿದ್ದಾರೆ. ಜೊತೆಗೆ ಕೆಲವರು ಅದೇ ಸರ್, ಈ PPT ಎಲ್ಲ ಬಹಳ ಹೆಲ್ಪ್ಫುಲ್ ಆಗಿ ಪಾಯಿಂಟ್ಸ್ ಎಲ್ಲ ಇದೆ, ಸೊ ಇದು ನಮಗೂ ಸಿಕ್ಕಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಬಹುಶಃ ನಾನು ಅವ್ರಿಗೆ ಹೇಳೋದೇನಂದ್ರೆ, ಇದು ಫೇಸ್ಬುಕ್ ಅಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಅಷ್ಟು ಕೂಡ ಇದ್ದೇ ಇದೆ. ಸೊ ನೀವು ಎನಿ ಟೈಮ್ ಈ ಫೇಸ್ಬುಕ್ ಪೇಜ್ ಬಂದು ಯು ಕ್ಯಾನ್ ಆಲ್ವೇಸ್ ವಾಚ್ ಅಂತ ಅನ್ಸುತ್ತೆ ಸರ್. ನಿಮ್ದೇನಾದ್ರು ಯಾಕಪ್ಪ ಯಾರಿಗಾದ್ರೂ ಬೇಕು ಅಂದ್ರೆ ಮಧು, ಹಾ ಸರ್, ಅವ್ರ ಇಮೇಲ್ ಐಡಿ ನಿಮ್ಗೆ ಕಳ್ಸಕ್ ಕೇಳಿ ಒಂದು ಸಾಫ್ಟ್ ಕಾಪಿಲಿ ಕಳಿಸ್ಬಿಡಿ ಅಲ್ವಾ, ಅದ್ರಲ್ಲಿ ಏನಿದೆ. ಓಕೆ, ಲೆಟ್ ದೆಮ್ ಅಪ್ರೋಚ್ ಯು, ನೀವು ಒಂದು ಸ್ಟ್ಯಾಂಡರ್ಡ್ ನಂದು ಸ್ಲೈಡ್ಸ್ ಇದೆ, ಅದನ್ನ ನೀವು ಕಳಿಸ್ಬಿಡಿ. ಸಿ, ಮೈ ಪಾಯಿಂಟ್ ಈಸ್, ನಂದಿಷ್ಟೇ, ನನ್ನ ಟಾಕಿಂದ ಆಗ್ಲಿ ಬೇರೆಯವರಿಂದ ಆಗ್ಲಿ, ಇಫ್ ಎ ಫ್ಯೂ ಪೀಪಲ್ ಅವ್ರ ಕೆಲಸ ತಗೊಳ್ಳೋದು ಡೆಫಿನೆಟ್ ಆಗಿ ಅವ್ರಿಗೆ ಹೆಚ್ಚು ಕಾನ್ಫಿಡೆನ್ಸ್ ಬಂದು ಚೆನ್ನಾಗಿ CV ಬರೋಕ್ಕಾದ್ರೆ ಸಾರ್ಥಕ ಆಯ್ತು. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಎನೇಬಲ್ ಅಂಡ್ ಎಂಪವರ್ ಯುವರ್ CV. ಸೊ ಅದಕ್ಕೆ ಬೇಕಾದ್ರೆ ಏನ್ ಇನ್ಫಾರ್ಮೇಶನ್ ಬೇಕೋ ಅದನ್ನ ಕೇಳಿ ಮಧು ಅವರು ಟ್ರೈ ಮಾಡ್ತಾರೆ ಕೊಡೋದಕ್ಕೆ. ಥ್ಯಾಂಕ್ ಯು ಸರ್. ವಿದ್ಯಾರ್ಥಿಗಳೇ, ಸೊ ಹಾಗಿದ್ರೆ ನಿಮ್ಗೆ ಸರ್ ಹೇಳೋ ಹಾಗೆ ನಿಮ್ಗೆ ಯಾರ್ಯಾರಿಗೆ PPT ಬೇಕು ದಯವಿಟ್ಟು ನನ್ನ ಮೇಲ್ ಐಡಿಯನ್ನ ಹೇಳ್ತೀನಿ. ಸೊ ಎಲ್ರು ಕೂಡ ಮೇಲ್ ಐಡಿಯನ್ನ ನೋಟ್ ಮಾಡ್ಕೊಳ್ಬಹುದು. MADHUSUDHAN. ಮೊದಲಿಂದ ಹೇಳ್ತೀರಿ MA, ನಿಧಾನವಾಗಿ ಹೇಳಿ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. MADHUSUDHAN ಮಧುಸೂದನ್ .YFS@gmail.com. ಜೊತೆಗೆ ಸುಮಾರು ಜನ ಸರ್ ಎಲ್ರು ಕೇಳ್ತಿರೋದೇನಂದ್ರೆ, ನೀವೆಲ್ರು ಕೂಡ CV ಯಾರಕ್ಕೆ ಕಳಿಸ್ಬೇಕು ಅಂತ. ಸೊ ನಂದು ವಾಟ್ಸ್ಆಪ್ ನಂಬರ್ ಕೊಡ್ತೀನಿ, ದಯವಿಟ್ಟು ಇದಕ್ಕೆ ಕಳಿಸಿ. ವಾಟ್ಸ್ಆಪ್ ನಂಬರ್ ಬಂದು 9916963664 9916963664. ಸೊ ನಿಮ್ಗೆ ಏನೇ ವಿಷಯ ಡೌಟ್ ಇದ್ರೂ ಕೂಡ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅನ್ನ ಕಳಿಸ್ಬೋದು. ಜೊತೆಗೆ ಇನ್ನೊಂದು ನಂಬರ್ ನೀವು ಕರೆ ಮಾಡೋದಕ್ಕೆ ಹೇಳೋದಾದ್ರೆ 82174744
19. ನಿಮ್ಗೆ ಇಲ್ಲಿ ಬರ್ಕೊಳ್ಳಿಕ್ಕೆ ಪೆನ್ನು ಪೇಪರ್ ಸಿಕ್ಕಿಲ್ಲ ಅಂದ್ರೆ ಈ ವಿಡಿಯೋ ಫೇಸ್ಬುಕ್ ಅಲ್ಲೇ ಇದೆ. ಸೊ ದಯವಿಟ್ಟು ಮತ್ತೊಮ್ಮೆ ಲಾಗಿನ್ ಆಗಿ ನೀವು ವಿಡಿಯೋನ ಮತ್ತೆ ಲೈವ್ ಸೆಷನ್ ಮುಗಿದ್ಮೇಲೆ ಎಲ್ಲಿ ಬೇಕಲ್ಲಿಗೆ ನೀವು ಫಾರ್ವರ್ಡ್ ಮಾಡ್ಕೊಳ್ಬಹುದು. ಸುಮಾರು ಜನ ಕೆಲವೊಂದು ರಿಪೀಟೆಡ್ ಪ್ರಶ್ನೆಯನ್ನ ಸಾಕಷ್ಟು ಕೇಳಿದ್ದೀರಾ. ಅದಕ್ಕೆಲ್ಲ ಸರ್ ಉತ್ತರ ಕೊಟ್ಟಿದ್ರು. ಉದಾಹರಣೆಗೆ ರೆಫರೆನ್ಸ್ ಹಾಕ್ಬೇಕಾ, ಕಾಲೇಜಿಂದ ಯಾರು ಅಂತೆಲ್ಲ ಗುಣಶ್ರೀ ಅವರಾಗಿರ್ಬೋದು, ಮತ್ತೆ ಮಧುಶ್ರೀ ಅವರೆಲ್ಲ ಸರ್ಟಿಫಿಕೇಟ್ ಅನ್ನ ಅಟ್ಯಾಚ್ ಮಾಡ್ಬೇಕಂತ ಪ್ರಶ್ನೆ ಕೇಳಿದ್ರಿ. ಇಷ್ಟಕ್ಕೂ ಸರ್ ಉತ್ತರವನ್ನ ಖಂಡಿತ ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ನೀವು ದಯವಿಟ್ಟು ಇನ್ನೊಮ್ಮೆ ಈ ವಿಡಿಯೋವನ್ನ ಮೊದಲಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರು ಯಾರ್ಯಾರಿಗೆ ನಿಮ್ಗೆ ಇದು ಬಹಳ ಮುಖ್ಯವಾಗಿ ಬೇಕಿತ್ತು, ಮಿಸ್ ಮಾಡ್ಕೊಂಡ್ರು ಅನ್ಸುತ್ತಲ್ಲ, ಸೊ ಎಲ್ರಿಗೂ ಕೂಡ ಕಳಿಸಿ. ನಾಳೆಯಿಂದ ಮತ್ತೊಮ್ಮೆ 5:00 ಇದೇ ಸೆಷನ್ ಇದೇ ಫೇಸ್ಬುಕ್ ಪೇಜ್ ಅಲ್ಲಿ ಬರುತ್ತೆ. ದಯವಿಟ್ಟು 5:25 ಲಾಗಿನ್ ಆಗಿ ವೆಯ್ಟ್ ಮಾಡಿ. 5:30 ನೀವು ಇಡೀ ಕಾರ್ಯಕ್ರಮವನ್ನ ನಾಳೆಯಿಂದ ವೀಕ್ಷಣೆ ಮಾಡಬಹುದು. ನಿಮ್ಮ ಸ್ನೇಹಿತರಿಗೂ ಕೂಡ ಉಪಯೋಗ ಆಗ್ಲಿ ಅಂತ ಇದ್ರ ಮೂಲಕ ನಾವ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ನಮ್ಮ ಯೂತ್ ಫಾರ್ ಸೇವಾದು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿದ್ರೆ ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಟಿವ್ ಆದ ಬೇರೆ ಬೇರೆ ಸೆಷನ್ ಕೂಡ ನಡೀತಿರುತ್ತೆ. ಸೊ ನಾಳೆ ಬೆಳಗ್ಗೆ ಇದೇ ರೀತಿ ಒಂದು ಕಾರ್ಯಕ್ರಮ ಕೂಡ ಇತ್ತು, ಬ್ಯೂಟಿಫುಲ್ ಮೈಂಡ್ ಅಂತ ಗುರುರಾಜ್ ಕರ್ಜಗಿ ಸರ್ ಅವ್ರದ್ದು. ಸೊ ಅದನ್ನು ನೀವು ನೋಡಿ ನೀವು ಒಂದಿಷ್ಟು ವಿಷಯ ತಗೊಳ್ಬಹುದು. ಒಟ್ನಲ್ಲಿ ಏನೇ ಆಗ್ಲಿ ನೀವು ನಾಳೆ 5:25 ಲಾಗಿನ್ ಆಗಿ ವೆಯ್ಟ್ ಮಾಡಿ ಅಂತ ನಮ್ಮ ಕಡೆಯಿಂದ ನಾವು ಕೇಳ್ಕೊಳ್ತೀವಿ. ಸರ್ ನೀವೇನಾದ್ರು ಸರ್ಟಿಫಿಕೇಟ್ ಇದು ಹೇಳ್ಬೇಕಾ? 5-6 ಡೇಸ್ ಕಂಟಿನ್ಯೂಸ್ ಅಟೆಂಡ್ ಮಾಡೋದು ಅದಿಲ್ಲ ಸರ್, ಅದು ಓಕೆ ಫೈನ್. ನೋ, ಸೊ ನಾಳೆ 5:25. ಎಸ್ ಸರ್. ಸೊ ಇನ್ನೇನಾದ್ರೂ ಹೇಳೋಂಗಿದ್ರೆ ಇನ್ನೊಂದು 5 ನಿಮಿಷ ಇದೆ ಸರ್. ಏನಾದ್ರು ಓಕೆ, ಯಾರಾದ್ರೂ ಆಮೇಲೆ ಎಲ್ರು ಕೂಡ ತಮ್ಮ ಬಹಳ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಅಂತ ಪ್ರತಿಯೊಬ್ರು ಟೈಪ್ ಮಾಡ್ತಿದ್ದಾರೆ ಸರ್. ಸೊ ಏನೇ ಪ್ರಶ್ನೆ ಇದ್ರು ಇನ್ನೊಂದು 5 ನಿಮಿಷ ಕಾಲಾವಕಾಶ ಇದೆ. ಸೊ ಪ್ರಶ್ನೆ ಕೇಳ್ಬೋದು ಯಾರಾದ್ರೂ. ಇಲ್ಲ ಸರ್, ಯಾರೋ ಪ್ರಶ್ನೆ ಕೇಳ್ತಿಲ್ಲ. ಬದಲಿಗೆ ಎಲ್ಲ ಥ್ಯಾಂಕ್ ಯು ಸರ್, ವಿ ಹ್ಯಾವ್ ಗಾಟ್ ಸೋ ಮೆನಿ ಇನ್ಪುಟ್ಸ್ ಅಂತ ಮೆಸೇಜ್ ಮಾಡ್ತಿದ್ದಾರೆ. ಜೊತೆಯಲ್ಲಿ ವಿದ್ಯಾರ್ಥಿಗಳು ಇನ್ನೊಂದಿಷ್ಟು ಹೇಳೋದಾದ್ರೆ, ಈಗ ನಿಮ್ಗೆ ಯಾರ್ಯಾರಿಗೆ ಆಸಕ್ತಿ ಬಂದಿದೆ ಸೊ ದಯವಿಟ್ಟು ನಿಮ್ಮ ಟೆಂಪ್ಲೇಟ್ ಅನ್ನ ನನಗೆ ಕಳಿಸಿ. ಜೊತೆಗೆ ಇನ್ನೊಂದು ನಿಮ್ಗೆ ಹೇಳಲಿಕ್ಕೆ ಏನ್ ಇಷ್ಟಪಡ್ತೀವಿ ಅಂದ್ರೆ, ಸೊ ನಿಮ್ಗೆ ಮುಂದೆ ಮಾರ್ಗದರ್ಶನ ಮಾಡ್ಲಿಕ್ಕೂ ಕೂಡ ಸರ್ ಕೂಡ ಒಬ್ರು ನಂಬರ್ ಅನ್ನ ನಿಮ್ಗೆ ಶೇರ್ ಮಾಡ್ತಾರೆ. ಸೊ ನೀವು ಹೆಚ್ಚಿನ ಮಾರ್ಗದರ್ಶನಕ್ಕೆ ಮೇಘನಾ ಅಂತ, ಸೊ ಅವ್ರಿಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನಮಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೂಡ ನಿಮ್ಗೆ ಕೆಲವ್ರನ್ನ ಜೋಡಿಸಿ 1-to-1 ಪರ್ಸನಲ್ ಆಗೇ ಬೇಕಿದ್ರೆ ನಿಮ್ಗೆ ನೀವು ಅಗೇನ್ ಆನ್ಲೈನ್ ಮೂಲಕನೇ ನಿಮ್ಗೆ CV ಬರೆಯೋದು, ನೀವು ಮಾಡಿರೋ ಡೆಮೋ ಸರಿ ಇದೆಯಾ, ಇನ್ನೇನ್ ಇಂಪ್ರೂವ್ ಮಾಡ್ಕೊಳ್ಬೇಕು, ಎಲ್ಲಾ ರೀತಿ ಇನ್ಪುಟ್ಸ್ ಅನ್ನ ಕೊಡ್ಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ. ನೀವು ಬಳಸ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೀವಿ ಇಡೀ ಯೂತ್ ಫಾರ್ ಸೇವಾ ಸಂಸ್ಥೆಯ ವತಿಯಿಂದ. ಸೊ ಇದನ್ನೆಲ್ಲನೂ ಒಂದು ಕಡೆ ರಿಪೀಟೆಡ್ ಆಗಿ ಯೋಚನೆ ಮಾಡ್ತಾ ಇರಿ. ಮನೆಗೆ ಹೋಗಿ ಬರ್ಕೊಳ್ಳಿ ಪಾಯಿಂಟ್ಸ್ ಏನೇನು ಅಂತ. ಅಂಡ್ ಇದನ್ನೊಂದು ಚೆಕ್ ಲಿಸ್ಟ್ ತರ ಇಟ್ಕೊಂಡ್ಬಿಟ್ಟು ಒಂದೊಂದು CV ಬರೆಯುವಾಗ ಈ ಚೆಕ್ ಲಿಸ್ಟ್ ಎಲ್ಲ ನಾನು ಫಾಲೋ ಮಾಡಿದ್ದೀನಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಬಿಟ್ಟು ಹೋಗಿದೆ, ಫಾರ್ ಎಕ್ಸಾಂಪಲ್ ಎಲ್ಲಿ ಮಿಸ್ಟೇಕ್ ಆಗಿದೆ. ದಟ್ ವಿಲ್ ಬಿ ದ ರೈಟ್ ವೇ ಟು ಮೇಕ್ ವೆರಿ ಎಫೆಕ್ಟಿವ್ ಅಂಡ್ ಅಟ್ರಾಕ್ಟಿವ್ and appealing CVs, because as I told, CV is the gateway to get at least the interview, if not the job, and that is what is very important.